ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಎಂದಿನಂತೆ ಇವತ್ತಿನ ಪ್ರತಿದಿನ ಎದ್ವಿ. ಸ್ವಲ್ಪ ಲೇಟ್ ಆಯಿತು, ಟೈಮ್ ಇವಾಗ 6:25. ಆಲ್ಮೋಸ್ಟ್ ಎಲ್ಲರೂ ಬೇಗನೆ ಎದ್ದ ಅವರವರ ಕೆಲಸಗಳನ್ನ ಪ್ರಾರಂಭಿಸಿದ್ದಾರೆ. ಜಸ್ಟ್ ನಾವು ಆಚೆ ಹೋಗೋಣ, ಏನೇನಿದೆ ಚೆಕ್ ಮಾಡೋಣ. ನೋಡ್ರಿ, ದರೋರು ಆಲ್ರೆಡಿ ಎದ್ದು ಬಿಟ್ಟಿದ್ದಾರೆ, ನಮ್ದೇ ಲೇಟು. ಹಾಯ್ ಅಣ್ಣ. ಹಾಯ್ ದರು, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಮತ್ತೇನು ಸಮಾಚಾರಪ್ಪ? ಇವತ್ತಿನ ದಿನದ ವಿಶೇಷತೆಗಳೇನು? ವಿಶೇಷತೆ ಏನಂದ್ರೆ ನಮ್ಮದು ಇವತ್ತು ಡೇ 6. ಎಕ್ಸಾಕ್ಟ್ಲಿ ಎಂಡಿಂಗ್ ಡೇ ಇವತ್ತು. ಬೈ ನೋನ್ ಅಷ್ಟರಲ್ಲಿ ಇನ್ನೂ ಉಳಿದಿರೋದು 2 ಮಾಹಿತಿ ಕಲೆ ಹಾಕೋ ಬೆಳೆಗಳು, ಒಂದು ಈರುಳ್ಳಿ, ಇನ್ನೊಂದು ಮೆಕ್ಕೆಜೋಳದ್ದು ಇವತ್ತು ಕಂಪ್ಲೀಟ್ ಮಾಡೋಣ. ಡೆಫಿನೆಟ್ಲಿ. ಆಲ್ಮೋಸ್ಟ್ ನೋಡೋಣ. ಮತ್ತು ಇವಾಗ ಬೆಳಗ್ಗೆ ಇದೇ ಥರ ವಾತಾವರಣ ಇಲ್ಲಿ. ಇವತ್ತು ಸ್ವಲ್ಪ ಹೇಳೋದು ಲೇಟ್ ಆಯ್ತು ನಂದು. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅವ್ರವ್ರು ಎದ್ದು ಅವ್ರವ್ರ ಕೆಲಸ ಸ್ಟಾರ್ಟ್ ಮಾಡಿದಾರಲ್ವಾ? ಹಾಂ, ಇದು ಯಥಾ ಪ್ರಕಾರ 6 ಗಂಟೆಗೆ ಅವ್ರವ್ರ ಕೆಲಸಗಳು ಶುರು ಆಗ್ತಾ ಇರ್ತಾವಣ್ಣ ಇಲ್ಲಿ. ಮತ್ತು ಸನ್ರೈಸ್ ನೋಡ್ಬೋದು ನೀನು. ಆ್ಯಕ್ಚುಲಿ ಒಂದು ಸ್ವಲ್ಪ ಬೇಗ ಬಂದಿದೆ ಅಣ್ಣ. ಅದು ಇನ್ನೂ ರೆಡ್ ಒಂಥರ ಚೆನ್ನಾಗಿ ಕಾಣ್ತಿತ್ತು ಅವಾಗಲೇ, ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ಇವಾಗೂ ಫಸ್ಟ್ ಕ್ಲಾಸ್ ಇದೆ. ಓಕೆ ಓಕೆ. ಈ ಥರ ಇದು ಸನ್ರೈಸು, ನಿನ್ನೆ ಏನು ಈವ್ನಿಂಗ್ ಆ ಕಡೆದು ಸನ್ಸೆಟ್ ನೋಡಿದ್ವಲ್ಲ, ಓಕೆ, ಇವು ಪ್ರತಿನಿತ್ಯ ಕಾಣಿಸ್ತಾವನು. ಈ ಕಡೆ ನೋಡೋಣ, ಮತ್ತೆ ಶುರು ಮಾಡಿದಾರೆ ಆಲ್ರೆಡಿ, ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದಾರೆ ಅನ್ಸುತ್ತೆ ಸ್ವಚ್ಛತಾ ಕಾರ್ಯಕ್ರಮ. ಅದೇನು 6 ಗಂಟೆಗೆ ಇಲ್ಲಿ ನೋಡಿ ಒಳಗಡೆ ಇಲ್ಲೆಲ್ಲ ಕ್ಲೀನ್ ಮಾಡ್ಯಾರಣ ಆಲ್ರೆಡಿ. ಓ, ಇಲ್ಲಿ ಒಳಗಡೆ ಶೆಡ್ಡಲ್ಲಿ ಏನೋ ಕ್ಲೀನ್ ಮಾಡ್ತಿದ್ದಾರೆ ಈ ಕಡೆ. ಓಕೆ. ಈ ಥರ ದಿನನಿತ್ಯ ನಡೀತಾನೆ ಇರೋದಣ್ಣ. ಓಕೆ. ಅನಿಲ್ ಅವರು ಮೇ ಬಿ ದಾಳಿಂಬೆ ತೋಟಕ್ಕೆ ಹೋಗಿರ್ಬೇಕು ಅನ್ಸುತ್ತೆ. ಇನ್ನು ರೆಡಿ ಮಾಡ್ತಿದ್ದಾನಣ್ಣ. ರೆಡಿ ಮಾಡ್ತಿದ್ದಾರೆ. ಊಟ ಇಲ್ಲೇ ಇದೆ. ಓ, ಕರೆಕ್ಟ್. ಇಲ್ಲಿ ಒಳಗಡೆ ಶೆಡ್ಡಲ್ಲಿ ಕ್ಲೀನ್ ಮಾಡ್ತಿದ್ದಾರೆ. ಅಲ್ಲಿ ಬಂದ ನೋಡ ಅನಿಲ್ ಅಣ್ಣ. ಓ, ಆಲ್ರೆಡಿ ಇಟ್ಸ್ ಇನ್ ಪ್ರೋಗ್ರೆಸ್. ವರ್ಕ್ ಇಸ್ ಇನ್ ಅಂಡರ್ ಪ್ರೋಗ್ರೆಸ್. ಆಲ್ಮೋಸ್ಟ್ ಬೇಗನೆ ಶುರು ಮಾಡಿದ್ದಾರೆ ಅವರು. ಅಲ್ಲಿ ಅಣ್ಣ ಇದ್ದಾರೆ, ಮಹೇಶ್ ಇದ್ದಾರೆ. ಆ ಗಿಡದ ಹಚ್ಚಿ ಕಡೆ ಕಾಣಿಸ್ತಾ ಇಲ್ಲ. ಓ, ಮರಿ ಇದೆ ಗಿಡ. ಗಿಡ ಮರಿಯಾಗಿದೆ. ಬನ್ರಿ, ಹಂಗೆ ಕೆಳಗಡೆ ಒಂದು ರೌಂಡ್ ಹೋಗ್ಬೋದು. ಎಸ್ ಎಸ್. ನೋಡ್ರಿಪ್ಪ, ದರಪ್ಪ ಅವರ ಆಲ್ಮೋಸ್ಟ್ ಪ್ರತಿನಿತ್ಯದ ಕಾರ್ಯಕ್ರಮಗಳ ಯೋಜನೆ ನಿರೂಪಣೆ ಅವ್ರದ್ದೇ ಆಗಿರ್ತೈತಿ. ಅನಿಲ್ ಬಾಯ್, ಗುಡ್ ಮಾರ್ನಿಂಗ್. ವೆರಿ ಶುಭ ಮುಂಜಾನೆ. ದರು, ಕಂಬಳಿ ಐತಿ ಆಚೆ ಕಡೆ ಇದೆ ಅಲ್ಲ? ಕರೆಕ್ಟ್. ನಮ್ಮ ಮೊನ್ನೆ ಅಲ್ಲಿ ಒಳಗಡೆ ಇಡ್ತಿದ್ವಿ, ಅದಕ್ಕೆ ಒಂದು ಜಾಗ ಇತ್ತಲ್ಲ. ಇವತ್ತು ಆಚೆ ಕಡೆ. ಯಾಕಂದ್ರೆ ನಿನ್ನೆ ನಾವು ಮಧ್ಯಾಹ್ನ ಜೇನು ಬಿಡಿಸ್ತೇವಲ್ಲ, ನ್ಯಾಚುರಲ್. ಅದು ಹುಳ ಕಡಿ ಬರೋದಂತ ಅಣ್ಣ ಏನು ತೊಂದಿದಾರಲ್ಲ, ಅದು ಇಲ್ಲೇ ಇಟ್ಟಿದ್ದಾರೆ. ಇವಾಗ ಒಳಗಡೆ ಇಡ್ಬೇಕಣ್ಣ ಇದು. ಓಕೆ, ಇಡ್ಬೇಕು. ಹೆಂಗಿತ್ತಣ್ಣ ಜೇನು? ತುಂಬಾ ಅದ್ಭುತವಾಗಿತ್ತಪ್ಪ, ನಿಜವಾಗ್ಲು. ಎಲ್ಲ ಆಲ್ರೆಡಿ ಸಕ್ಕರೆ ಅಥವಾ ಬೆಲ್ಲದ ನೀರು ತಿಂದು ಜೇನಿನ ರುಚಿನೇ ನಾವು ಮರೆತು ಬಿಟ್ಟಿದ್ವಿ. ರುಚಿ ಹೋಗಿತ್ತಲ್ಲ. ಡೆಫಿನೆಟ್ಲಿ. ನೈಸರ್ಗಿಕವಾಗಿ ನಿನ್ನೆ ಜೇನು ಏನ್ ಸಿಕ್ಕಿದೆ ಅಲ್ರಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಮಾದೇವಣ್ಣವರು ಆಲ್ರೆಡಿ ಶುರು ಮಾಡಿದಾರಣ್ಣ. ಇದು ಪ್ರತಿ ದಿನನಿತ್ಯ ಇದು ಇದ್ದಿದೆ ಅಣ್ಣ. ನಾನು ಯಾವಾಗ ತಿಳಿಗತ್ತದಲ್ಲ, ನಾನು ಹುಟ್ಟದಾನ ಹಿಡಿದು ಈ ಥರ ಕಾರ್ಯಕ್ರಮ ಇರೋದೇ ಅಣ್ಣ. ಮೇವು ಹಾಕೋದು, ನೀರು ಕುಡಿಸೋದು, ಮಧ್ಯಾಹ್ನದಿಂದ ಈವ್ನಿಂಗು, ಮಧ್ಯಾಹ್ನ ಮತ್ತು ಮೇವು ಎಲ್ಲ ದಿನನಿತ್ಯ ಕೆಲಸಗಳ. ನಾವು ಹೆಂಗೆ ಇವಾಗ ಬೆಳಗ್ಗೆ ಆಫೀಸ್ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಮತ್ತು ಈವ್ನಿಂಗ್ ಬರ್ತೀವಲ್ಲ, ಆ ಥರ ಇವು ಅವ್ರ ಕೃಷಿ ಜೊತೆಗೇನೆ ಕೆಲಸಗಳಣ್ಣ. ನಿನ್ನ ನೋಡ್ತಿದ್ವಿ ಇವತ್ತು 6ನೇ ದಿನನೂ ಕರೆಕ್ಟ್ ಅವ್ರು 6 ಗಂಟೆ ಒಳಗಡೆನೇ ಎದ್ದು ಅವರು ದಿನನಿತ್ಯ ಕಾರ್ಯಕ್ರಮ ಮುಗಿಸಿ ಇದನ್ನ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 6 ಗಂಟೆಗೆ ಶುರು ಮಾಡಿದಾರಲ್ಲ. ಎಕ್ಸಾಕ್ಟ್ಲಿ. ಅದೇ ರೀತಿಯಾಗಿ ಇವತ್ತು ಮಹೇಶ್ ಅವ್ರನ್ನ ನೋಡ್ತಾ ಇದ್ದೇನೆ ಈ ಕಡೆ. ಆಲ್ಮೋಸ್ಟ್ ಮಹೇಶ್ ಅವರು ಕುರಿ ಕಡೆ ಇನ್ಚಾರ್ಜ್ ಅನ್ನು ವಹಿಸ್ತಾ ಇದ್ರು. ಏನಂತೀರಿ ಮಹೇಶ್? ನಾವೇ ಲೇಟ್ ಅಣ್ಣ ಇವತ್ತು. ಎಕ್ಸಾಕ್ಟ್ಲಿ. ಒಂದು ನಿಮಗೆ ಬಿಟ್ಟಿದೇವ್ರಿ.
ಮಹಾದೇವಣ್ಣವ್ರ ಅಲ್ಲಿ ನಮ್ಮ ಲಾಗ್ಗಳನ್ನು ನೋಡ್ತಿದ್ದಾರೆ ನೋಡ್ತಿದಾರಣ ಕೆಲಸದ ಅವ್ರು. ಜೊತೆ. ಅವರಿಗೂ ಈ ಮಾಹಿತಿ ಶೇರ್ ಮಾಡಿ ಈ ಥರ ಅವ್ರ ಬಗ್ಗೆ ಅಭಿಪ್ರಾಯಗಳೆಲ್ಲ ಕೇಳೋಣ ಖುಷಿಯಾಗ್ಯದಣ್ಣ ಅವ್ರಿಗೆ ನಿಜವಾಗ್ಲು ಫ್ರಮ್ ಬಾಟಮ್ ಆಫ್ ಹಾರ್ಟಿಂದ ಅವರು ಭಾಳ ಖುಷಿಯಾಗಿದೆ ಅವ್ರಿಗೆ. ನಿಜ ನಿಜ ನಿಜ. ಎಲ್ಲ ಮಹಾದೇವಣ್ಣವರ ಸಹಕಾರದಿಂದ ಲಾಗ್ ಚೆನ್ನಾಗಿದೆ. ಇವತ್ತಿನ ದಿನ ಬಂತಣ್ಣ, 6ನೇ ದಿನವರೆಗೂ ಬಂತು. ಓಕೆ. ಅವರ ಸಪೋರ್ಟಿಂದನೇ ಅನಿಲ್ ಆಗಿರ್ಬೋದು, ಮಹೇಶ, ಮಾದೇವಣ್ಣ, ನಿಜ, ಮತ್ತು ಬಸವರಾಜಣ್ಣ, ಭೀಮರಾಯಣ್ಣ ಇವರೆಲ್ಲ ಸಪೋರ್ಟು. ಅದಕ್ಕಿಂತ ಹೆಚ್ಚಾಗಿ ನಿನ್ನ ಬ್ಯಾಕ್ ಎಂಡ್ ಪ್ರಯತ್ನ. ಅದೇ ರೀತಿಯಾಗಿ ಇಲ್ಲಿ ಬಂದು ರೆಡಿಯಾಗಿ ಸ್ಕ್ರಿಪ್ಟ್ ಮಾಡಿಲ್ಲ ನೀನು. ಇದ್ರ ಹಿಂದ್ಗಡೆನೆ ಒಂದು ಏನು ಆಲ್ಮೋಸ್ಟ್ 1 ತಿಂಗಳಿಂದ ಏನು ನೀವು ಮಾತಾಡ್ಕೊಂಡು ಬಂದಿವಲ್ಲ, ಅದರಿಂದ ಏನು ಎಫರ್ಟ್ ಹಾಕಿಲ್ಲ ನೀನು. ಆಲ್ಮೋಸ್ಟ್ ಇಲ್ಲಿ ಬಂದ ಬಳಕೆ ನಾವು ಏನು ಮೊದಲಿಗೆ ಒಂದು ಸ್ವಲ್ಪ ಇವ್ರ ಕ್ಯಾಮ್ರಾ ಭಯ ಇತ್ತು, ಅದಾದಮೇಲೆ ಇಲ್ಲಿ ಬಂದು ಏನು ವರ್ಕೇ ಶುರು ಮಾಡಿದ್ದೀವಿ ಡೇ 1ಇಂದ. ಕರೆಕ್ಟ್. ಅದು ಆ ಥರ ಅಲ್ಲಿ ನೀನು ಬಿಹೈಂಡಲ್ಲಿ ವರ್ಕ್ ಮಾಡಿದೆ ಅಂತನೇ ಈ ಥರ ನಮಗೂ ಅನುಕೂಲ ಐತಿ ಇಲ್ಲಿ. 100%. ಆಲ್ಮೋಸ್ಟ್ ಮಾರ್ನಿಂಗ್ ಅವರವರ ಕೆಲಸದಲ್ಲಿ ಅವರು ಮಾಡ್ತಾನೆ ಇದ್ದಾರೆ. ಇವಾಗ ನಾವು ಏನಪ್ಪ ಅಂತಂದರೆ ಮೊನ್ನೆ ಒಂದು ಖುಷಿ ಹೊಂಡದ ವಿಡಿಯೋ ಮಾಡಿದ್ವಿ. ಮೊನ್ನೆ ನೋಡಿದ್ವಲ್ಲ ಅಣ್ಣ. ಇವಾಗ ಬೆಳಗಿನ ಜಾವ ಹೆಂಗಿರ್ತದೆ ನೋಡೋಣ. ನಮಗೆ ವಿಡಿಯೋದಲ್ಲೇ ನೋಡೋಕೆ ಖುಷಿ ಆಗ್ತೈತೆ. ಅದೇ ರೀತಿಯಾಗಿ ಅದು ವಿಡಿಯೋ ನೋಡಿ ಅದೇ ಸ್ಫೂರ್ತಿಯಾಗಿ ನಮಗೆ ಮತ್ತೆ ನಮಗೆ ಇವಾಗ ಕೃಷಿ ಹೊಂಡನ ನೋಡ್ಬೇಕು ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾವು ಇವಾಗ ಕೃಷಿ ಹೊಂಡದ ಹತ್ರ ಬಂದಿದ್ದೇವೆ. ಈ ಥರ ಬೆಳಗಿನ ಜಾವ ಓಕೆ ಇನ್ನೂ ಚಂದ ಅಣ್ಣ. ಇಲ್ಲಿ ಆ ಹೊಂಡಿನ ಬಳಿ ಬಂದು ನಿಂತ್ಕೊಂಡು ನೋಡಿದ್ರೆ ಈ ಗಾಳಿ ಮತ್ತು ಈ ಸನ್ರೈಸ್ ಟೈಮಲ್ಲಿ ಮತ್ತು ಈವ್ನಿಂಗ್ ಸನ್ಸೆಟ್ ಟೈಮಲ್ಲಿ ಒಂಥರ ಭಾರಿ ಫೀಲ್ ಆಗುತ್ತಣ್ಣ ಇಲ್ಲಿ. ಭಾಳ ರಿಲೀಫ್ ಇಲ್ಲಿ ನೋಡಿ. ಹೆಂಗಣ್ಣ ಇದ್ರ ಮೇಲೆ ಆರಾಮ್ ನೀನು ಕೂತ್ಬಿಟ್ರೆ ಈ ತಾಡ್ಪತ್ರಿ ಮೇಲೆ ಹೆಂಗೆ ಅನ್ಸತ್ತೆ ನೋಡಿ ನಿನಗೆ? ಇವಾಗ ಹೆಂಗೆ ಫೀಲ್ ಆಗುತ್ತಣ್ಣ ನಿನಗೆ? ಎಕ್ಸಾಕ್ಟ್ಲಿ. ಬಂದಿದ್ದರು, ಟ್ರೈ ಮಾಡಿ ಬಿಡೋಣ. ಕೃಷಿ ಹೊಂಡದ ಸುತ್ತಲೂ ಒಂದು ವಾಯು ವಿಹಾರ ಏನಂತಿದ್ದಾರೆ, ವಾಯು ವಿಹಾರ ಮಾಡೋಣ. ಓಕೆ ನೋಡೋಣ ಹೆಂಗೆ ಅನ್ಸುತ್ತೆ ನೋಡುವಂತ. ನೀನು ಒಂದು ರೌಂಡ್ ಹೊಡೆದ್ಮೇಲೆ ಇಲ್ಲಿ ಒಂದು ಕಡೆ ಕೂತು ನೋಡಿದೆ ಅಂದ್ರೆ ನೀನು ಯಾವ ಥರ ನಿನಗೆ ಫೀಲ್ ಆಗುತ್ತೆ ಅಂತ ಅದನ್ನು ಹೇಳೋಕ್ಕಾಗಲ್ಲ ಅಣ್ಣ. ನಿಜ. ಪ್ರತಿಯೊಬ್ಬರು ಅದನ್ನು ಅನುಭವಿಸ್ಬೇಕು. ನೋಡಿ ಇಲ್ಲಿ ಬಂದಿತ್ತು ಗಾಳಿನೂ ಯಾವ ಥರ ಬರುತ್ತೆ. ನಿಜ. ಅದು ಒಂಥರ ವ್ಯೂ ಇದೆ ರೀ. ಅಪ್ಕಮಿಂಗ್ ಡೇಸಲ್ಲಿ ಏರ್ ಶಾಟ್ಸ್ ಬರ್ತಾವೆಲ್ಲ, ದರೆಪವ್ರು ಅದಕ್ಕೂ ಪ್ಲ್ಯಾನ್ ಮಾಡಿದ್ದಾರೆ. ತುಂಬ ಕರೆ ನಿಜ ಹೇಳ್ತೇನೆ ರೀ. ಪಾಪ ದರೆಪವ್ರು ಬ್ಯಾಕ್ ಎಂಡಲ್ಲಿ ನಾವು ಸುಮ್ಮನೆ ಇಷ್ಟೆಲ್ಲ ನಾವು ಕ್ಯಾಮ್ರಾ ಮುಂದೆ ಇರ್ತೇವೆ 24/7 ನಾವು ಕ್ಯಾಮ್ರಾ ಮುಂದೆ ಇರ್ತೇವೆ ಆಲ್ಮೋಸ್ಟ್. ಬಟ್ ಬ್ಯಾಕ್ ಎಂಡಲ್ಲಿ ದರಪ್ಪ ಅವರು ಭಾಳ ಅಂದ್ರೆ ಭಾಳ ಪರಿಶ್ರಮ ಇದೆ ಇದಕ್ಕೆ. ಇದೆಲ್ಲ ಪರಿಶ್ರಮ ಯಾವ್ದಕ್ಕಂದ್ರೆ ನೀವೆಲ್ಲ ಕರೆಕ್ಟಾಗಿ ಸಪೋರ್ಟ್ ಮಾಡಿದ ಕಣ, ಮತ್ತು ನೀವು ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡಿದ್ದಕ್ಕೆ. ಏನು ಈ ಥರ ಮಾಡೋಣ ಅಂತ ನಾವು ಅಂದ ಬಳಕೆ ಹೆಂಗೆ ನೀನು ಮಾಡೋಣ ತಗೊಂಡೆಲ್ಲ, ಡೆಫಿನೆಟ್ಲಿ ಆ ಥರ ಬೆಂಬಲ ಇದ್ದಿದ್ದಕ್ಕೆ ನಾವು ಇವತ್ತಿನ ದಿನ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಇವತ್ತು ಮಾಡ್ತಿದ್ದೀವಿ ಅಣ್ಣ. ನಿಜವಾಗ್ಲು ನೋಡ್ರಿ ಇದು ಏನಪ್ಪ ಅಂತಂತಂದರೆ ಇದು ಕೃಷಿ ಹೊಂಡ ಫುಲ್ ತುಂಬತ್ತಂದ್ರೆ ಇನ್ನೂ ಚೆನ್ನಾಗಿರ್ತೈತೆ. ಯಾಕಂತಂದರೆ ನೀರು ಇಲ್ಲಿಗೆ ಇರ್ತೈತೆ. ಆಮೇಲೆ ಅದ್ರ ಮೇಲೆ ಗಾಳಿ ಸ್ಪರ್ಶ ಮಾಡಿದಾಗ ಅದು ಫೀಲ್ ಆಗ್ತೈತೆ ನಮಗೆ. ಅದ್ಭುತವಾದ ಅನುಭವ ಮಾತ್ರ. ಯಾವ ಥರ ಅನ್ಸುತ್ತಣ್ಣ? ನಾನು ಆವಾಗಲೇ ಹೇಳಿದ್ದಲ್ಲ, ದರು ಇಲ್ಲಿ 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 ಬಂದು ಕೂತ್ರೆ ಏನೂ ಬೇರೆದು ವಿಚಾರನ ಬರೋಲ್ಲ. ಒಂದು ಸಾರಿ ಹಿಂದೆ ಮುಕ್ಕೊಂಡು ಎದ್ದು ಬಿಡೋಣ, ನಿನಗೆ ಎಷ್ಟು ಒಂಥರ ರಿಲೀಫ್ ಹಂಗಂತೀರಿದರು. ಈ ಥರ ನಾನು ಒಂದು ಸ್ವಲ್ಪ ಏನು ಸ್ಟ್ರೆಚಿಂಗ್ ಅಂತಾರಲ್ಲ ಆ ಥರ ಮಾಡಿಬಿಟ್ರೆ ನಿಸರ್ಗದ ಮಧ್ಯೆ 100%. ಈ ಥರ ಇಲ್ಲಿ ವಾತಾವರಣ ಪ್ರತಿಯೊಂದು ಸ್ಥಳನೂ ಇಲ್ಲಿ ವಿಶೇಷ ಅಣ್ಣ. ಓಕೆ. ಇನ್ನು ಬೆಳೆ ಬಲ್ಲಿ ಹೋದರೆ ಅದು ಒಂಥರ, ದಾಳಿಂಬೆ ತೋಟಕ್ಕೆ ಹೋದರೆ ಅದು ಒಂಥರ ಫೀಲು, ಅಲ್ಲೊಂದು ನಿಸರ್ಗ, ಅಲ್ಲೊಂದು ನಿನಗೊಂದು ಫೀಲ್ ಸಿಗುತ್ತೆ ಹೊಸದಾಗಿ. ಎಕ್ಸಾಕ್ಟ್ಲಿ. ಆಚೆ ಕಡೆ ಕಬ್ಬಿನ ತೋಟ, ಇನ್ನೊಂದು ತೋಟಕ್ಕೆ ಹೋದ್ರೆ ಆ ಥರ. ನಮ್ಮ ಮೊದಲಿನ ಮನೆ ಮುಂದೆ ಕೂತ್ರೆ ಒಂಥರ, ಈ ನಮ್ಮ ಹೊಸ ಮನೆ ಬಳಿ ಕುಂತ್ರೆ ಇನ್ನೊಂದು ಥರ ನಿನಗೆ. ನಮ್ಮ ದನಗಳ ಕೊಠಡಿಯಲ್ಲಿ ಬಂದರೆ ಒಂಥರ. ಈ ಥರ ನಿನಗೆ ಎಲ್ಲಿ ಅಣ್ಣ ಎಲ್ಲ ಕಡೆ ಒಂದೊಂದು ವೈಬ್ ಸಿಗ್ತಾವಣ್ಣ ನಿನಗೆ.
ಒಂದೊಂದು ಸ್ಥಳದಲ್ಲಿ ಅದರದೇ ಆದ ವಿಶೇಷತೆ ಇದೆ, ಮಹತ್ವ ಇದೆ. ದರು ಒಂದು 15 days ಎಲ್ಲಾರ ಜೊತೆ ಸೇರಿ ಇಲ್ಲಿ ನಿಂತು ವರ್ಕ್ ಮಾಡಿದ್ವಲ್ಲ, ಇದು ಫ್ಯಾಟ್ ಗೀಟ್ ಎಲ್ಲ ಬರ್ನ ಬಿಡ್ತೈತೆ ನೋಡ್ರಿ. ಅಷ್ಟು ಮಾತ್ರ ಖಂಡಿತ ಅಣ್ಣ. ನೀನು ಏನಾದ್ರೂ ಇಲ್ಲಿ ಸ್ವಲ್ಪ ಸ್ವಿಮ್ಮಿಂಗ್ ಅದು ಒಂದೊಂದು ½ an hour ಮಧ್ಯಾಹ್ನ ಮಾಡಿದಂದ್ರೆ ಪಾಕ ನೀನು ತೂಕ ಇಳಿಯುವ ಸಾಧ್ಯತೆ ಇದೆ. ಹೆಚ್ಚಾಗಿದೆ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂತಂದ್ರೆ ಇಲ್ಲಿ ಕೆಲಸಗಳು ಅದೇ ತರ ಇರ್ತೈತೆ, ಕೆಲಸಗಳು ಆ ಥರ ಇದಾವೆ. ಮತ್ತೆ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದವು ಅಂದ್ರೆ ಸಂಜೆ 6 ಗಂಟೆ ಮಟ್ಟ ಕಂಟಿನ್ಯೂಸ್ ಇದ್ದಿದ್ದೆ ಅಲ್ಲ. ನಿನ್ನೆ ನೋಡ್ರಿ ಪ್ರೆಡಿಕ್ಟ್ ಮಾಡಿರ್ಲಿಲ್ಲ, ಹೊಳೆಯಲ್ಲಿ ನೀರು ಬಂತು, ಎಲ್ಲರೂ ಸಡನ್ ಆಗಿ ಬಡ ನೋಡಿಲ್ಲ. ನೈಟು ಫೋನ್ ಬಂತು 7:30 8 ಗಂಟೆಗೆ. ಅದೇನು ನಾವು ಹೊಳೆ ನೋಡಿ ಬಂದಿದ್ವಲ್ಲ, ಅಲ್ಲಿ ನೀರು ಬಂದು ಅಂದ್ರೆ ಹೋಗಿ ಬಂದರು. ಈ ಥರ ಇರ್ತಾವಣ್ಣ ಎಲ್ಲ. ಒಂದೊಂದು ಎಮರ್ಜೆನ್ಸಿ ಈ ದಿನಕ್ಕೆ ಇದೇ ಮಾಡಬೇಕು, ಇವತ್ತು ಇದನ್ನೇ ಅಂತ ಫ್ರೀ ಸ್ಕೆಡ್ಯೂಲ್ ಇರಲ್ಲಣ್ಣ ಜಾಸ್ತಿ. ಅದ್ರ ಜೊತೆಗೇನು ಅನ್ಪ್ರಿಡಿಕ್ಟೆಡ್ ವರ್ಕ್ ಜಾಸ್ತಿ ಭಾಳ ಇರುತ್ತಣ್ಣ. ಯಾಕಂದರೆ ವಾತಾವರಣ ನಾವು ಭಾಳ ನಮಗೆ ಡಿಪೆಂಡೆಂಟ್ ಅದಲ್ಲಣ್ಣ ಈ ಕೃಷಿಗೆ. ಅದ್ರ ತಕ್ಕನಾಗ ನಾವು ಹೋಗ್ಬೇಕಾಗುತ್ತೆ, ಅದ್ರ ತದ್ವಿರುದ್ಧ ನಾವು ಹೋಗೋಕ್ಕಾಗಲ್ಲ. ನಿಜ ಅಣ್ಣ, ಬರೋಬರ. ಮಳೆ ಬರುತ್ತಣ್ಣ ಒಮ್ಮೊಮ್ಮೆ. ನಾಳೆ ಬಿತ್ತನೆ ಮಾಡ್ಬೇಕಂತ ಎಲ್ಲ ನೈಟೆಲ್ಲ ರೆಡಿ ಮಾಡಿರ್ತಾರೆ, ಮಳೆ ಬರುತ್ತೆ. ಒಂದೊಂದು ವೇಳೆ ಬಿತ್ತಬೇಕಂತಾರೆ ಮಳೆನೇ ಇರೋದಿಲ್ಲ. ಅದೊಂಥರ ನೀರು ಹಾಯಿಸ್ಬೇಕು, ನೀರಿರುತ್ತೆ ಹೊಂಡದಲ್ಲಿ, ಕರೆಂಟ್ ಇರೋದಿಲ್ಲ. ಕರೆಂಟ್ ಇದ್ದರೂ ಮೋಟ್ರ್ ಕೇಂದ್ರ ಆಗಿರುತ್ತೆ. ಮೋಟ್ರ್ ಎಲ್ಲ ಕರೆಕ್ಟ್ ಇದ್ದರೂ ಒಂದೊಂದು ಏನ್ರಿ ಎಮರ್ಜೆನ್ಸಿ ಮತ್ತೊಂದು ಕೆಲಸ ಬರುತ್ತೆ, ಬೇರೆ ಕಡೆ ಹೋಗ್ಬೇಕಾಗುತ್ತೆ. ನಿಜ. ಹಿಂಗೆಲ್ಲ ಒಂದೊಂದು ಅದಾವಣ. ಬಟ್ ಎಲ್ಲನೂ ಹಿಂಗೆ ಹೊಂದ್ಕೊಂಡು ಮಾಡ್ಕೊಂಡು ಎಲ್ಲ ರೈತರು ಅಣ್ಣ, ನಮ್ಮ ಮನೇಲಿ ಅಷ್ಟೇ ಅಲ್ಲ, ಎಲ್ಲ ರೈತರು ಈ ಥರ ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತಾರಣ್ಣ. ನಾವು ನೆರೆ ಹೊರದವ್ರು ನೋಡ್ತಿರ್ತೀವಲ್ಲ, ನಿಜ ಆ ಥರ. ಅಂದರೂ ಇನ್ನೊಂದು ಏನಪ್ಪ ಅಂತಂತಂದರೆ, ಖುಷಿ ಅಂತ ನಾವು ಬರೇ ವಿಡಿಯೋಸಲ್ಲಿ ನೋಡಿದ್ವಿ, ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ನೋಡಿದ್ವಿ. ಕರೆಕ್ಟ್. ನಿಜವಾಗ್ಲೂ ನಾನು ಈ ಥರ ದೊಡ್ಡ ಪ್ರಮಾಣದ ಖುಷಿನ ನಾನು ಅದನ್ನ ಫೀಲ್ ಮಾಡಿದೆ ಅಂದರು. ಡೆಫಿನೆಟ್ಲಿ ಇದೊಂಥರ ನನಗೆ ಅಪ್ಸ್ಕಿಲ್ಲಿಂಗ್ ಅನ್ಬೋದು, ಇಲ್ಲ ಅಪ್ಡೇಟೆಡ್ ಅನ್ಬೋದು. ಒಂಥರ ಕೋರ್ಸ್ ತರ ಆಗಿದೆ ನನಗೆ. ಹೆಂಗ್ ನಾವು ಈಗ ಇಂಟರ್ನ್ಶಿಪ್ ಮಾಡ್ತೀವಲ್ಲ, ಯಾವ್ದೋ IT ಇಂಡಸ್ಟ್ರಿ ಯಾವ್ದೋ ಒಂದು ನಾವು ಹೋಗ್ಬೇಕಂತ, ಈಗ ಇಂಟರ್ನ್ಶಿಪ್ ತಗೋಬೇಕಂತ ಅನ್ಸುತ್ತಾನೆ ಈ ತರ ವಿಸಿಟ್ ಮಾಡಿ ಬಂದು ಹೋದ್ರೆ. ಎಕ್ಸಾಕ್ಟ್ಲಿ. ನಾವ್ ಯಾವ್ದಾದ್ರು ಸಿಟಿಯಲ್ಲಿ ಏನಪ್ಪಾ ಅಂತಂತಂದ್ರೆ ಯಾವ್ದೋ ಕೋರ್ಸ್ ಅಪ್ಸ್ಕಿಲ್ಲಿಂಗ್ ಮಾಡ್ಬೇಕಾದ್ರೆ ನಾವು ದುಡ್ಡು ಕೊಡ್ತೇವೆ. ಬಟ್ ನಮ್ ನೈಸರ್ಗಿಕವಾಗಿ ರೈತರ ಮಧ್ಯೆ ಇದ್ದಾಗ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಮತ್ತು ಇನ್ನೋಣ ನಮ್ಗಿಂತ ಇಷ್ಟು ದೊಡ್ಡ ಪ್ರಮಾಣದ ರೈತರು ಇನ್ನೂ ಇದಾರಣ್ಣ ನಮ್ಮ ಸುತ್ತಮುತ್ತ. ನಮ್ಮ ಊರಲ್ಲೇ ಒಂದಿಬ್ರು ರೈತರು ಇದ್ದಾರೆ. ಅವರು 100 ಎಕರೆ ಮೇಲೆ ಜಮೀನುಗಳು ಇದಾವಣ್ಣ. ದೊಡ್ಡ ಪ್ರಮಾಣದ ರೈತರು ಇದಾವೆ. ಮತ್ತು ನಾನು ನೋಡಿದ್ದೇನೆ ಆ ಕಡೆ ಈ ಕಡೆ ಇದ್ದಾರೆ, ಬಹಳ ಚೆನ್ನಾಗಿ ಬೆಳೀತಾರಣ್ಣ, ಇನ್ನೂ ನಮ್ಗಿಂತ ಹೆಚ್ಚು ಒಳ್ಳೆ ಬೆಳೆಗಳು ಮಾಡ್ತಾರೆ. ಅವರೆಲ್ಲ ಪ್ರೋತ್ಸಾಹ ನಮಗೂ ಈ ಥರ ಮಾಡೋಕ್ಕೆ, ನಮ್ಮ ಅಣ್ಣಗಳಿಗೂ. ನಿಜ. ಒಬ್ಬರ ಪ್ರೋತ್ಸಾಹ ಒಬ್ಬರಿಗಿದ್ರೆ ಈ ಥರ ಆಗಕ್ಕೆ ಸಾಧ್ಯ ಅಲ್ಲ. ಹೌದಾರು? ಎಸ್. ನೀರು ಹಸಿದಾರಲ್ಲ? ಕಂಪ್ಲೀಟ್ ಹಸಿ ಇದೆ ನೋಡಿ. ಓಕೆ. ಇದು ಹಾಕಿದೇವಣ್ಣ ಟೈಟಲ, ರೈತರ ದಿನಚರಿ, ಒಕ್ಕಲ್ತನ ಮಾತುಕತೆಗಳು, ಯಂತ್ರೋಪಕರಣಗಳು, ಮೇಕೆಗಳು, ಹಸುಗಳು, ಮೇವು, ಮೇತ್ರಿ ಫಾರ್ಮ್ ಹೌಸ್ ಅಂತ. ಅದೆಲ್ಲ ನಿಮಗೆ ನೀವೇನು ಮೊನ್ನೆ ಮಾಹಿತಿ ಕೊಟ್ಟಿರಲ್ಲಣ್ಣ, ಅದೇ ಅದು ನೀವು ಕೊಟ್ಟಿದ್ದು. ಭಾಳ ಮಂದಿ ಇಲ್ಲಿ ನನ್ನ ಬಲ್ಲಿ ಬಂದು ಹೋಯ್ತಾರಿ, ಮಳೆ ಹತ್ತಂದ್ರೆ ಮಾಡ್ತಾರೆ. ಇರ್ತದ, ಮಾಡೋದಾಗಲ್ಲ. ಇರ್ತದ ಅವ್ರಿಗೂ ಮಾಡೋದಾಗಲ್ಲ. ಅಟ್ಟು ಮಾಡ್ಯಾರ ಮಂದಿ ಅಂದ್ರೆ ಅವರು ವರ್ಷದ ಯೋಚನೆ ಮಾಡಿರಲ್ಲಣ್ಣ. ಅವಾಗ ಗಂಗಾಳದಾಗ ಅನ್ನ ಇತ್ತಂದ್ರೆ ಮುಗಿತಂತಾರ, ಹೊಟ್ಟಿ ತುಂಬಂತಾರ. ಮುಂದ ಏನ್ರ ಆಯ್ತಂದ್ರೆ ಸಮಸ್ಯೆ ಹೆಂಗ ಅಂತ ಇದು ಎಲ್ಲ ಕಡೆ ಇದ್ದಿದೆ ಅಣ್ಣ. ನೀವು ಹೆಂಗ ಮೇವು ಮಾಡ್ತಿರಲ್ಲ, ಎಲ್ಲ ಕಡೆ ನಾವು ಸಿಟಿ ಕಡೆನೂ ಅಂದ್ರೆ ಈಗ ಒಂದು ಪ್ಲಾನಿಂಗ್, ಫೈನಾನ್ಷಿಯಲ್ ಪ್ಲಾನಿಂಗು, ಎಮರ್ಜೆನ್ಸಿ ಪ್ಲಾನಿಂಗು, ಈ ಥರ ಏನೇನೋ ಮಾಡ್ತಿರ್ತಾರಣ್ಣ. ಆ ಥರ ಅವ್ರು ಅನ್ಕೊಳ್ ತಕ್ಕಂಗೆ ಇದು ಇವರು ಒಂದು ವರ್ಷದ ಮುಂಚೆನೇ ಮೇವು ಕರೆಕ್ಟಾಗಿ ಪ್ಲಾನಿಂಗ್ ಮಾಡಿ ಇಟ್ಟಿರ್ತಾರ. ಓಕೆ. ಅಣ್ಣವ್ರು ಎತ್ತ ರೆಡಿ ಮಾಡ್ತಿದಾರ ಅನ್ಸುತ್ತೆ. ಸರಿ ಸರಿ ಕಡೆ ಅಣ್ಣ ಮತ್ತೆ ನಡೆಸಿರಿ ಅಣ್ಣ. ಆಲ್ಮೋಸ್ಟ್ ಎಲ್ಲ ದಿನಂಪ್ರತಿ ಇದೆ ರೀ. ಏನ್ ನಡ್ಸಕ್ಕೆ ಅಂದ್ರೆ ಇದೇ ಕೈಕ ಇದರಂತೆ ಮತ್ ಮುಂಜಾನೆ ಒಂದು ತಾಸಿಂದ ಇದು ದಿನ ಇದ್ದಿದ್ದೆ. ಇದು ಒಂದು ತಾಸು ಆಯ್ತಾ ಮುಂದಿನ ಹೊಸ ಕೆಲಸ. ಇವತ್ತ ಕಬ್ಬಿನ ಗಳೆ ಹೊಡೆದ್ರಿ, ಮಿರ್ಗಾ ಲಾಗಣ ಕಬ್ಬಿಂದು ಹಬ್ಬ ಮಾನ್ಯ ಹಚ್ಚಿದ್ದು. ಈ ಬತ್ ನೋಡ್ರಿ ನಾಗ ತೊಂಬರಪ್ಪ ಬರ್ಲಿ ಅದ ನಗ ಸುಟ್ಟಿ ಹಿಂಗೆ ಇದು ಏನು ಒಯ್ದಿರಿ ಇದು ಬಾರಪ್ಪ. ಹಾ ನಡೆದೇ ರೀ ನಮಗ.
ಇವರು ದಾಳಿಂಬೆ ಅದಣ್ಣ ಹಾ ಅಲ್ಲಿ ಹೇಳ್ದಲ್ಲ ಈ ಸದ್ದ ಇದು ನಾಗ ಹೂಡ್ಲಿಕ್ ಬೇಕೇ ಇರತ್ತೆ ಹೇಳ್ರಿ ಏಸ್ ಗಣಿನಾಗ ಅಣ್ಣ ಇದು 16 ಗಣಿದ್ರಿ 16 ಮೊನ್ನೆ 9 ನೋಡಿದೆವು ಇಲ್ರಿ 9 10 ನೋಡಿದೆವು ಅದೇ ಮೊನ್ನೆ ನೋಡಿ ಹಾ ಇದು 16 ಗಣಿನಾಗ ಹಾ ಕಬ್ಬು ಹಿಂಗಡ್ರಿ ಇದು ಹಿಂಗಡಿ ಶಿಕ್ಷಣ ದೊರು ಮತ್ತೇನಪ್ಪ ಖುಷಿ ಹೊಂಡದಿಂದ ಜಸ್ಟ್ ಬಂದ್ವಿ ಅಣ್ಣವ್ರ ಮೇಕೆಗಳಿಗೆಲ್ಲ ಮೇವನ್ನು ಹಾಕಿದ್ರ ಅಣ್ಣ ರೀ ಇನ್ನೂ ಮುಗಿದಿಲ್ರಿ ಮೇವು ಹಾಕೋದ ಎಲ್ಲ ನಡ್ದರಿ ಈಗ ಮೇವ್ ಹಾಕ ನಡ್ದರಿ ನಡ್ದ ಅಂದ್ರೇನ್ರಿ ಇವು ಎಲ್ಲಾ ಸಣ್ಣ ಬಣಿಮಿರಿ ಈಗ ಅವಾಗ ಬಣಿಮಿ ನೋಡದ್ರಿ ಇದು ನಾವು ಏನೋ ಸುಮ್ಮ ಇದು ತಪ್ಪಿ ದಂಡ್ಯಾಗ ಉಳ್ದಂಗ ಇದು ಹ್ಯಾಂಗ ಉಳ್ದಂಗಪ್ಪ ನಾವು ನೋಡಿದೇವಣ್ಣ ಮೊದಲ ನೀರಾವರಿ ಕಮ್ಮಿ ಇತ್ತಲ್ಲ ನೀರಾವರಿ ಯಾವಾಗ ಕಮ್ಮಿ ಇತ್ತಲ್ಲಣ್ಣ ಬರೇ ಕಣಕಿ ಹಚ್ಚ್ರ ಅವಾಗ 89 ಎಕರೆ ಬರೇ ಜೋಳ ಮಾಡ್ತಿರಣ್ಣ ಹಾ ರೀ ಅವಾಗ ಬರೇ ಜೋಳ ಆ ಜೋಳ ರಾಶಿ ಬತ್ತಂದ್ರ ಇಲ್ಲೇ ಒಂದ್ ಕಡೆ ಈ ಮೆಟಿ ಇದ್ದಲ್ಲೇನೆ ಅದನ್ನ ಒಂದ್ ಕಡೆ ಇದು ಮಾಡ್ತಿದ್ರು ಕೂಡಿಡ್ತಿದ್ರು ರಾಶಿ ಸಲುವಾಗಿ ಸುಮಾರು ಒಂದ್ ತಿಂಗಳು 2 ಎತ್ತ ಗಾಡಿಲೆ ತಂದು ಹಾಕದ ಆತಿತ್ತಣ್ಣ 2 ರೀ 3 ಎತ್ತ ಗಾಡಿ ಟ್ರ್ಯಾಕ್ಟರ್ಗಳು ಮಾದೇವಣ್ಣ ಮತ್ತೆ ಇಲ್ಲಿ ಇನ್ನೊಬ್ರು ಹಾ ಭೀಮಣ್ಣ ತೆಲ್ಸಂಗ ಮಾಮ ಅವ್ರಂತ ಅದಾರಣ್ಣ ಅವ್ರು ನಮ್ ಆಚಕಡೆ ಕಲ್ ತೋಟ ಮಾಡ್ತಿದ್ರು ಇವ್ರಿಬ್ರು ನಾವ್ ನೋಡೀನಿ ದಿನ ಮುಂಜಾನೆ ನಸ್ಕಿಗೆ ಒಮ್ಮೊಮ್ಮ 5ಕ್ಕೆ ಹೋದ್ರಂದ್ರ 4ಕ್ಕೆ ರೀ 4ಕ್ಕೆ ಹೋಗಿ ತಂದು ಗುತ್ತಿ ಕಟ್ಕೊಂಡ್ ಅವ್ ಲೆಕ್ಕೆ ಅಲ್ಲಿ ಬಿಯರಡಿ ಹೋದೆವ್ ಬಿಯರಡಿ ಹೊಲಕ್ ಹೋದೆವ್ ಅಂದ್ರ 3 ಸಾರಿ ಹೊಡಿಬೇಕು ಕಂಪಲ್ಸರಿ ಸಾರಿ ಅಲ್ಲೇ ಆಗ್ಬೇಕು 3 ಸಾರಿ ಹೊಡೆದ್ರೆ ನಮ್ಮ ಲೆಕ್ಕ ಮತ್ತ ಇಲ್ಲಿ ರಾಮನಲ್ಲ ಸನಿ ಅದ ಜರ ಇದಕ್ ಹೋದೆ ಅಂದ್ರ ದಿನಕ್ಕೆ 4 ಸಾರಿಗೆ ಆಗ್ಬೇಕು ಒಂದ್ ಗಾಡಿ ಇಬ್ರು ಒಂದ್ ಕಡೆನೆ ಹಾಕ್ತಿರಣ್ಣ ಆಮೇಲೆ ಅದು ರಾಶಿ ಮಾಡ್ತಿರು ಮತ್ತ ರಾಶಿ ಮಾಡಿ ಕಾಳುಗಳು ಜೋಳದ ಕಾಳುಗಳು ಹಿಂಗ್ ನೋಡಿದ್ರ ದೊಡ್ಡದೊಂದ್ ಇದನ್ನೇ ಬಿದ್ದಿರ್ತಿತ್ತಣ್ಣ ಅವ ಬರೇ ಜೋಳ ಹಚ್ಚ್ರಿ ಜೋಳ ಅವ್ ಬಣಿಮಿ ನೋಡಿದ್ರಿ ಟ್ರಕ್ ನಿತ್ತಂಗ ಹಿಂಗ್ ದೊಡ್ಡ ಟ್ರಕ್ ಏನ್ ಕಣಕಿ ಇರ್ತಿತ್ತಲ್ಲಣ್ಣ ಇಲ್ಲಿ ಒಂದು ಬಸ್ ತರ ಈ ತರ ಒಟ್ಟು ಬಿಡ್ತಿದ್ರಣ್ಣ ಈಗೇನ್ ಇಲ್ಲಿ ಸಣ್ಣ ಪ್ರಮಾಣದ ಅದಲ್ಲ ಅದು ವರ್ಷ ಪೂರ್ತಿನೂ 2 ವರ್ಷ ರೀ ಹೆಚ್ಚಾಗಿ 2ನೇ ವರ್ಷಕ್ಕೆ ಬರ್ತಿತ್ತಣ್ಣ ಅದು ರಾಶಿ ಬಂದಕ್ಕರ ಜೋಳದ ರಾಶಿ ಬಂದಕ್ಕರ ಇನ್ನ ಹಳಿ ಬಣಿಮಿ ಅರ್ಧ ಇರ್ತಿತ್ತಣ್ಣ ಮೇವ್ ಸ್ಟಾಕ್ ಮಾಡಿ ಇಡ್ತಿದ್ರು ಅದು ಇನ್ನ ಇದು ಕಣಿಕಿ ಬಹಳ ಒಳ್ಳೇದಣ್ಣ ದನ ಜಸ್ಟ್ ನಾವು ಫ್ರೆಶ್ ಅಪ್ ಆಗಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ದರಪರ್ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾರೆ ಹಾಯ್ನಾ ಹಾಯ್ ದೊರ ಆಯ್ತು ಫ್ರೆಶ್ ಅಪ್ ಆದ್ರ ಯಪ್ ಇವಾಗ ಏನು ಸ್ವಲ್ಪ ಏನ್ರಿ ನಾಷ್ಟ ಮಾಡ್ಕೊಂಡು ಓಕೆ ಮುಂದೆ ಅಲ್ಲಿ ನಮ್ಮ ಉಳ್ಳಾಗಡ್ಡಿ ಮತ್ತು ಮೆಕ್ಕೆಜೋಳ ತೋಟಕ್ಕೆ ಹೋಗೋಣ ಬಳಗರಪಟ್ಟಿ ಅಂತೆಲ್ಲ ದಾಳಿಂಬೆ ಇರಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ನಿನ್ನೆ ನಮಗೊಬ್ರು ಮುತ್ತೆ ಸಿಕ್ತಿದ್ರು ಲಕ್ಷಪ್ ಮುತ್ತೆ ಅಂತ ಅಂಜಿಗೆ ಅವ್ರ ಮಂತನದು ಹಾಲು ಮತ್ತ ಮಂತಂದು ಅವ್ರು ಇವತ್ತು ಇಲ್ಲಿ ಬಂದಿದಾರಣ್ಣ ನಮಸ್ಕಾರ ಮತ್ತೆ ಅಣ್ಣ ನಮಸ್ತೆ ಇಲ್ಲಿ ಆನ್ ದ ವೇ ಬಳಗರಪಟ್ಟಿ ಹೋಗ್ಬೇಕಾದ್ರೆ ಅಲ್ಲಿ ಹೋಗೋಣ ಅವ್ರ ಎಕ್ಸಾಕ್ಟ್ಲಿ ನಿನ್ನೆ ನಾವು ಡ್ರೋನ್ ಹರಿಸಬೇಕಾದ್ರೆ ಅಣ್ಣವ್ರಲ್ಲೇ ಇದ್ರ ಇದೇನು ಹಂಜಿಗಿ ಮಂತನದಲ್ಲಣ್ಣ ನಮ್ಮ ಹಿರೇಬೇನೂರು ಗ್ರಾಮದ ಹಾಲು ಮತದ ಮನೆತನಕ್ಕೆ ಸಂಬಂಧಪಟ್ಟಿದ್ದಣ್ಣ ಇದು ಹಾಲು ಮತ ಸಮಾಜಕ್ಕೆ ಇದನ್ನು ಹಂಜಿಗಿ ಏನು ಮನೆತನ ಅದಲ್ಲ ಬಹಳ ದೊಡ್ಡ ಮನೆತನ ನಮ್ಮ ಹಿರೇಬೇನೂರು ಗ್ರಾಮದಲ್ಲಿ ಅಣ್ಣವ್ರ ತಮ್ಮ ಬಗ್ಗೆ ತಿಳ್ಕೊಂಡು ತುಂಬಾ ಖುಷಿ ಆಯ್ತಾ ನಿನ್ನೆ ನಾವು ನಿಮಗೆ ದಾರಿಲಿ ಸಿಕ್ಕಿದ್ವಿ ನಿನ್ನೆ ಭೇಟಿಯಾಗಿ ಇವರಲ್ಲಿ ಬಟ್ ನಿಮ್ಮ ಬಗ್ಗೆ ದರೂರ್ ಹೇಳಿದ್ರ ತುಂಬಾ ಖುಷಿ ಆಯ್ತು ಕೇಳಿ ಇಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ವಿಸಿಟ್ ಕೊಟ್ಟು ಹೋಗೋಣ ಬಾರಿ ಮೂತ ಏನ್ದರು ಜೋಕಾಲಿ ಬೇರೆ ಕಟ್ಬಿಟ್ಟಿದ್ದಾರೆ ಹಬ್ಬದ ನಿಮಿತ್ತವಾಗಿ ಮೊನ್ನೆ ಹೇಳ್ದಾರಣ್ಣ ಇದು ನಾಗರ ಪಂಚಮಿ ಹಬ್ಬಕ್ಕ ವಿಶೇಷ ಇದು ಓಕೆ ಎಲ್ಲರೂ ಕುಟುಂಬರು ಇಲ್ಲಿ ಸೇರ್ತಾರಲ್ಲ ಚಿಕ್ಕ ಮಕ್ಕಳದೆಲ್ಲ ಬಂದಿರ್ತಾರ ಅವ್ರಿಗೆ ಆಟಕ್ನು ಮತ್ತ ನಾಗರ ಪಂಚಮಿ ಅಂದ್ರ ದೊಡ್ಡ ಹಬ್ಬ ಅಣ್ಣ ಎಲ್ಲಾ ತರ ತಿಂಡಿ ತಿನಿಸುಗಳು ಇರ್ತಾವ ಹೊಟ್ಟಿ ವಜ್ಜಾಗಿರ್ತದ 2-3 ದಿನ ತಿಂದು ಅದ್ ಹಿರಿಯರ್ ಒಂದ್ ಮಾತು ಹೇಳ್ತಿರಿಲ್ರಿ ಮತ್ತೆ ಕರಗಬೇಕಲ್ಲ ಅಲ್ಲಿ ಹೋಗಿ ಜೋಕಲಾರಿ ಆಡು ಸ್ವಲ್ಪ ಜೋಕಾಲಿ ಕಟ್ಟಿ ಗಿಡಕ್ಕ ಆಡ್ಕೋತಿರು ಮೈ ಏನು ಹೋಳಿಗೆ ಹಾಲ ಇವೆಲ್ಲಾ ಸಿಹಿ ತಿಂಡಿಗಳು ಪದಾರ್ಥಗಳು ತಿಂದಿದ್ದಣ್ಣ ಸ್ವಲ್ಪ ಕರಗ್ಲಿ ಅಂತ ಇದು ಮಾಡಿರೋ ಉದ್ದೇಶ ಅಣ್ಣ ಹಿರಿಯರ್ ಅವಾಗೇ ಮಾಡ್ಯಾರ ನೋಡೋಣ ಇದು ನಿಜ ನಿಜ ಸಖತ್ತಾಗಿದೆ ಮಾತ್ರ ಮಾದೇವಣ್ಣವ್ರು ಬಂದ್ರ ಮಾದೇವಣ್ಣ ಬಂದ್ರಣ್ಣ ಇವಾಗ ಮುತ್ತೆಯವ್ರ ಮೆಟ್ಟಿಗೆ ಹೋಗಿ ಬರೋಣ ಎಸ್ ಸರ್ ಮತ್ ನೀನು ಇನ್ನೊಂದ್ ಹೇಳ್ದಲ್ಲ ಮೊನ್ನೆ ಬಸವರಾಜ್ ಹಂಜಿಗೆ ಅವ್ರು ನಮ್ಮ ಕಬ್ಬು ಕಟಾವ್ ಮಾಡಿ ಯಾವಾಗ್ಲೂ ತೊಗೊಂಡ್ ಹೋಗ್ತಾರಂತ ಇವ್ರ ಮಗನೇ ಅಣ್ಣ ಅವರು ಸುಮಾರು ಒಂದ್ 5-6 ವರ್ಷ ಅಣ್ಣ ನನಗ್ ಗೊತ್ತಿರಂಗೆ 4-5 ವರ್ಷ ಐತ್ರಿ ಒಂದ್ ಗಾಡಿ ಚಾಲೂ ಮಾಡಿದ್ ಈಗ 20 ವರ್ಷ ಐತ್ರಿ 20 ವರ್ಷ ಅಣ್ಣ ಒಂದ್ ಗಾಡಿಯಿಂದ ಶುರು ಮಾಡಿ ಈಗ 4 ಟ್ರಾಕ್ಟರ್ಗಳು
ಮತ್ತ 40 ಜನ 4 ಟೋಳಿ 60 ರೀ. ಹೌದಣ್ಣ 60 ಜನ ರೀ. 60 ಜನ ಆ ಟೋಳಿ ಮಾಡ್ಯಾರ್ರಿ ಅಣ್ಣ. ಅಂದಾಜ 10 ಜನ ಇರೋದು ಟೋಳಿಗಳು ಮಾಡ್ಕೊಂಡು ಈ ತರ ಪ್ರತಿ ವರ್ಷ ಹಿಂಗೇನು ಕಬ್ಬು ಬಂದಿರ್ತಾವಲ್ಲ ಈ ಶುಗರ್ ಫ್ಯಾಕ್ಟ್ರಿಗೆ ನಾವು ಸರಬರಾಜು ಮಾಡ್ಬೇಕಲ್ಲ ಆ ಕೆಲಸ ಅವರು ಮಾಡ್ಕೊಂಡ್ ಹೊರಟಿದಾರ ಬಹಳ ಅಚ್ಚುಕಟ್ಟಾಗಿನು. ಸುಮ್ ಯಾಕೆ ಅನ್ಬೇಕಪ್ಪ ಅಂದ್ರ ಹಿಂದೆಲ್ಲ ಮುಂದಿನ ನಮ್ಮ ಟೋಳಿ ಗ್ಯಾಂಗ್ ಅನ್ನಗೆ 1 ನಂಬರ್ ದರೋ ಅಣ್ಣ. ಫೈನಲಿ ಅಣ್ಣವ್ರ ಮನೆಗಂತೂ ಕರ್ಕೊಂಡ್ ಬಂದ್ರೆ ಬಿಡ್ಲಿಲ್ಲ. ಬಂದ್ರಣ್ಣ ನಾವ್ ಸುಮ್ ಭೇಟಿಯಾಗಿ ಹೋಗ್ಬೇಕಂತ ನಾವ್ ಬಂದ್ವಿ. ಆದ್ರೂ ಅವರು ಏನು ಈ ನಾಗರ ಪಂಚಮಿ ಸ್ಪೆಷಲ್ ಚೂಡ ಉಂಡಿ ಕರದಂಟ 2 ತರ ಉಂಡಿ, ರವಾ ಉಂಡಿ, ಹಿಟ್ಟಿನ ಉಂಡಿ, ಚಕ್ಲಿ ಇವೆಲ್ಲ ಶಂಕರಪಾಳ್ಯ ಇವೆಲ್ಲ ಬಹಳ ಪ್ರೀತಿಯಿಂದ ಅವ್ರು ನಮಗೆಲ್ಲ ಬಡ್ಸಿದ್ರು. ಇವ್ರ ಏನ್ ಹೇಳಿದ್ದಲ್ಲ ನಾನು ಬಸವರಾಜ ಅಣ್ಣವ್ರಂತ ಅವ್ರು ನಮ್ ಕಬ್ಬ ಕಟಾವ್ ಅದಾವ ಈ ನಮ್ಮ ಕಾರ್ಖಾನೆಗಳದಾಗ ಚಿಟ್ಬಾಯಿ ಅಂತಾರ ಅದಕ್ಕೆ ಮ್ಯಾನೇಜರ್ ಅಂತ ನಾವ್ ಅಂತೀವಲ್ಲ ಚಿಟ್ಬಾಯಿ ಅಂತಾರ. ಅಂದ್ರೆ ಟೀಮ್ ನಡ್ಸ್ಕೊಂಡ್ ಹೋಗೋರು. ನಿಮ್ಮ ಮುಂದಿನ ಯೋಜನೆಗಳೆಲ್ಲ ಯಶಸ್ವಿ ಆಗಲಿ ಸರ್. ಯಶಸ್ವಿ ಆಗಿದೆ ಸರ್. ಇನ್ನೂ ಮಾಡ್ಬೇಕನ್ನೋದು ಹೇಳಿದ ಒಟ್ಟು 12 ಗಾಡಿ ಮಾಡ್ಬೇಕನ್ನೋ ಲೆಕ್ಕಾಚಾರ ಅದ. ಆಗ್ಲಿ ಈ ಸದ್ಯಕ್ಕೆ 5 ಗಾಡಿ 6ನೇ ಸ್ಟಾರ್ಟ್ ಆಯ್ತು. ಆಗ್ಲಿ ಸರ್. ನಮಸ್ತೆ. ನಮಸ್ತೆ. ನಮಸ್ಕಾರ. ಇದು ಮೊನ್ನೆ ಅವತ್ತು ಬೆಳಗ್ಗೆ ನೋಡಿದಿವಲ್ಲ ಅಣ್ಣ ಹೌದು ಸಿಸ್ಟಮ ಇದು ಯಾವ ತರ ತುಂಬ್ತೀವಿ ಅಂತ. ಇವಾಗ ಏನು ಲೈಟ್ ಅದಾವಣ್ಣ, ಮೋಟರ್ ಚಾಲು ಅದ. ಈ ತರ ಇದು ಮೋಟರ್ ಚಾಲು ಇದ್ರೆ ಆಟೋಮೆಟಿಕ್ ಅಲ್ಲಿ ನಮ್ಮ ವಾಲ್ ಸಣ್ಣದು ಆ ವಾಲ್ ಚಾಲು ಮಾಡಿದ್ರೆ ನಾವು ಈ ತರ ಇದು ಕರೆಂಟ್ ಇದ್ದಾಕರ ದಿನಂಪ್ರತಿ ಅಣ್ಣ ಒಂದ್ಸಾರಿ ಇದು ತುಂಬಿಡ್ತೇವೆ. ಇದು ತುಂಬಂದ್ರೆ ಅಲ್ಲಿಂದ ನೀರು ತೆಳಗ ಆಟೋಮೆಟಿಕ್ ಬಂದ್ಬಿಡ್ತಾವ. ಆ ಕಡೆ ಹೊರಗೆ ಹೋಗೋಟಿಗೆ ನಾವು ಬಂದ್ ಮಾಡಿರ್ತೀವಿ. ಯಾರಾದ್ರೂ ಇಲ್ಲಿ ಇದ್ದೇ ಇರ್ತೀವಿ. ಓಕೆ ಓಕೆ. ಇದು ಇವರೇ ಮಾಡ್ಬೇಕಂತಲ್ಲ, ಇದು ದಿನನಿತ್ಯ ಎಲ್ಲರಿಗೂ ಬೇಕೇ, ಸಾರ್ವಜನಿಕರಿಗೂ ಬೇಕು. ಅವ್ರ ಸಂಬಂಧ ಇದು ಮಾಡಿದ್ದಣ್ಣ. ಕುರಿ ದನ ಅವ್ರ ಏನೇ ಜಾನುವಾರುಗಳು ಏನೇನೇ ಬರ್ಲಿ ಇದು ಅದಕ್ಕೆ ಮತ್ತೆ ಇಲ್ಲಿ ಸ್ವಲ್ಪ ಕುಡ್ಲಿಕ್ಕ ಮ್ಯಾಲ ಓಕೆ ಆ ಥರ ಅನುಕೂಲ ಪ್ರಕಾರ ಮಾಡಿದೀವಣ್ಣ. ಓಕೆ ಅಂತಂದ್ರೆ ಯಾರಿಗಾದ್ರೂ ಏನಾದ್ರು ನೀರಿನ ಅವಶ್ಯಕತೆ ಇದ್ದಾಗ ಬಂದು ಅವ್ರು ಎಲ್ಲಿ ಯೂಸ್ ಮಾಡ್ಕೋಬೋದು. ಯೂಸ್ ಮಾಡ್ಕೋಬೋದು. ಅಣ್ಣವ್ರು ಇನ್ನೂ ಕೆಲಸ ಮುಗಿದಿಲ್ರಿ? ಇದು ನಡೆದಾರೆ ಹಿಂಗೆ ರೀ. ಈಗ 11 ಟೈಮ್ ಹಂಗೆ ನೀರ ಮೇವ ಮತ್ ಕಬ್ಬನನ್ ಗಳ್ಯಾ ಮಾಡದ್ರ ಏನು ಭಾಳ ಅವ್ರಿ. ಏನು ಒಂದ್ ತಾಸಕ ನೀವು ಹೊಟ್ಟೆ ಪುರ್ಸತ್ ಇಲ್ಲಾರಂಗೆ ಇರ್ತದ. ಈಗ ಮಿರ್ಗಾಲ್ ಆಗಣ ಕಬ್ಬಿನ ಗಳೆ ಹೊಡಿಬೇಕ್ರಿ. ಇವಾಗ ಅದಕ್ಕೆ ಪ್ಲಾನಿಂಗ್ ಅಂದ್ರೆ ಬೆಳಗ್ಗೆ ಕೊಟ್ಟೋದ್ರಲ್ಲ ಅವ್ರ ನಗರಿ ಕೊಟ್ಟೋದ್ರ. ಹೌದ್ರಿ ಕಟ್ಬೋದು. ಹ್ರಿ ಕಟ್ಟಿ ಗಳೆ ಹೊಡಿಬಹುದ್ರಿ ಈಗ. ಓಕೆ ಓಕೆ. ಎಲ್ಲ ಸಜ್ಜು ಮಾಡಿ ನೋಡ್ರಿ ದಂಡ ನಾಗ ಇವೆಲ್ಲ ಸಾಮಾನು ಹೊಡಿದ್ ನೋಡಿವಲ್ಲ. ಹೌದಣ್ಣ. ಹ್ಞೂ ರೀ ಹೊಡಿಬೇಕು ಇವೆಲ್ಲ ಗಳೆನ ಈಗ ಕಬ್ಬನಾಗರ ಗಳೆ ಅದು. ಹೌದ್ರಿ. 2 ತಿಂಗಳ ಕಬ್ಬ ಅದ್ರಿ ಅದು. ಅದ್ರಾಗ ಈಗ ಒಮ್ಮೆ ಹೊಡೆದೇನಿ ಇನ್ನೊಮ್ಮೆ ಹೊಡಿಬೇಕು ಅದ್ರಿ. ಅವೆಲ್ಲ ಚಕ್ಕವ್ರಿ ಎತ್ಕೊಳಿಗೆ ಹಾಕವ್ ಬಹಳ ಅವ್ರೆಲ್ಲ ಮಾಡ್ಕೋತ ಹೋದ್ರ ಹಂಗ ಉತ್ಪನ್ನ ಅದ ಹಂಗ ಲಾಗಡ್ನ ಅದ. ನಮಗ ಇಷ್ಟು ಮಳಿ ಸಾಥ್ ಕೊಡ್ಬೇಕು ದೇವ್ರ. ಅಂದ್ರ ಏನು ಚಿಂತಿನ ಇಲ್ಲ ನಮಗ. ಅಣ್ಣ ಇವಾಗ ಗಳೆ ಹೊಡಿಬೇಕಂತಂದ್ರಲ್ಲ ಆ ಹೊಲಕ್ ಹೊಡಿತೀರ? ಆಚೆ ಕಡೆ ಹೊಸ ಮತ್ತೆ ಇಷ್ಟೊಂದೆಲ್ಲ ಹೊಲ ಅದಾವಲ್ಲ ಅಣ್ಣ? ಹೌದ್ರಿ ಒಂದೇ ನಗ ಮೇಲೆ ಆಗ್ತೈತಿ. ಇವು ಒಂದೇ ನಗ ಇರಲ್ರಿ, ಅದಕ್ ಬೇರೆ ಬೇರೆ ನಗ ಹತ್ತಾವ್ರಿ. ಹೌದಣ್ಣ. ಇವ್ ಎಲ್ಲಾ ಗಳೆ ಮುಗ್ದಾವ್ರಿ ಈಗ. ಅಂದ್ರೆ ಇವಾಗ ಬೆಳಗ್ಗೆ ತಂದ್ ಕೊಟ್ರಲ್ಲ ಮತ್ತೆ ಇನ್ನೊಂದ್ ಬರೋದೈತಿ? ಬರೋದ್ರಿ. ಅವ್ ಒಯ್ದಿರ್ತಾರ್ರಿ, ಅವ್ರ ಬಲ್ಲಿ ನಾವ್ ತರ್ತೇವು, ನಮ್ ಬಲ್ಲಿ ಅವ್ರು ಒಯ್ತಾರ, ಹಿಂಗ್ ಮಾಡ್ತಾ ಇರ್ತೇವ್ರಿ. ಅಣ್ಣ ಇದು ವಿನಿಮಯ ಅಂತಾರಲ್ಲ ಇಲ್ಲೇ ಕುಂದ್ರಾನಿ ಕೂತ್ ಮಾತಾಡನಿ ಬಾಳ ಎಲ್ಲ ಹೇಳಿದ್ರ. ಹೌದಣ್ಣ. ಹೌದ್ರಿ ಬಾಳ ಸ್ಟೋರಿ ಕೊಡ್ರಿ ಅಣ್ಣ, ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಅಣ್ಣ ನಮಗ. ಈಗೆಲ್ಲ ಮೊಬೈಲ್ ಬಂದವ, ಇದು ಬಂದವ, ಮಾತಾಡ್ತೇವ. ಅವಾಗ ಏನ್ ನಮ್ ಮುತ್ತೆ ಒಳಗ್ ಹಿಡಿದು ಬಂದಿವ ನಾವು. ಮೊಬೈಲ್ ಅದು ಇದಿತ್ತಿಲ್ಲ ಅವಾಗ. A few moments later. ಅನಿಲ್ ಕುಮಾರ್ ಅನ್ನಲ್ರಿ, ಇವ್ನ್ ಜಡಿ ತೆಗಿಲಿಕ್ಕೆ ಒಂದ್ ಹೊಸ ಗಾಡಿ ಮಾಡಿಸ್ಕೊಂಡ್ ಹೋಗಿನಿ ಕಟ್ಗಿದು. ಒಂದ್ ಜಡಿ ತೆಗಿಲಿಕ್ಕೆ ಅವಾಗಿನ ಕಾಲದಾಗ ಮಣೂರ್ ಕಟ್ಗಿದ ಗಾಡಿ 1 ತಿಂಗಳಗಟ್ಲೆ ಬೆನ್ ಹತ್ತೆ ಬಡಗ್ಯಾರ ಅಪ್ಪಣ್ಣ ಅಂತ ಹೇಳಿ ಅವ್ರ ನಮ್ಮ ಮಾಮನೇ ಅಂತಂದ್ರಿ. ನಿಮ್ ಮಾಮಾತೀನಿ ಅವನಿಗೆ ಮುಂದ್ ಕೂತ್ 1 ತಿಂಗಳ ಜಡಿ ತೆಗಿಲಿಕ್ಕೆ ಗಾಡಿ ಮಾಡಿಸ್ಕೊಂಡ್ ಹೋಯ್ದ ನೋಡ್ರಿ. ಅಟ್ ಹೌಸ ಒಕ್ಕಲ್ತನ ಅಂದ್ರ ಬರಬರೋಣ. ಏನಣ್ಣ ಇಷ್ಟೆಲ್ಲಾ ಕಟ್ಗಿ ಗಾಡ್ರಿ ಅವಾಗ. ಇವಾಗ ಬರೇ ಮಾತಾಡಿದ್ದ ಬರೇ ಮ್ಯಾಲ್ ಹಿಂಗ ಹಿಂಗ ನೋಡಿರೋದ್ ಬರೇ ಹಿಂಗ ಇಳಿದ್ವಿ ಅಂತಂದ್ರ ಬಾಳ ಅದ್ರಿ. 360 ದಿನ ಹಿಂಗ ಕುಂದಿರ್ಬೇಕಾಗೈತ್ ನಾವ್ ಎಲ್ಲಾ ಕೆಲ್ಸ ಬಿಟ್ಟು. ಬಾಳ ಅವ್ರ ಒಕ್ಕಲ್ತಂದ ಬಾಳ ಅವ. ಹೌದ್ರಿ ಅಣ್ಣ. ಬಾಳ ಅವ. ಅಟ್ ಚಲೋ ನೋಡ್ರಿ ಆರೋಗ್ಯಕ್ಕ. ನಾವ್ ಆಗಿನ ಕಾಲದಾಗ ಮಾಡಿದೇವು, ಏನಾದ್ರು ಮಾಡಕತ್ತಿನಲ್ಲ ಇದು ನನಗ್ ಚಲೋ ಅನ್ಸದ ಒಟ್ಟ. ಅಣ್ಣ ಎಲ್ಲಾ ಚಲೋ ಇದ್ದಿದ್ದಕ್ಕ ಕುಸ್ತಿ ಗಿಸ್ತಿ ಆಡಿದ್ದಕ್ಕ ಇದೆಲ್ಲ ನೋಡಕ್ ಹಿಂಗೈತಣ್ಣ. ಇಲ್ಲಾಂದ್ರೆ ಹಿಂಗ ಇರಾಕೈತೆ. ಈಗ ನಮ್ಗ ನೋಡ್ರಿ ಇಷ್ಟು ವಯಸ್ಸಾದ್ರು ನಾವ್ ಏನಾದ್ರು ನಿಮ್ಗ ಹಂಗೇನು ಎಲ್ಲ ನಂಗ್ ವಯಸ್ಸಾದ್ರಗೈತೆ ಕಾಣತೈತಣ್ಣ ನಿಮ್ ಮುಂದ ಹೇಳ್ಬೇಕಂದ್ರ. ಬರಬರ್ ಕರೆಕ್ಟ್ ಇದೆ. ಏನು ಸೋತ್ ಬರ್ಲಾ, ಕೈ ಕಾಲ ಹಿಂಗೇನು ಇದು ಬರ್ಲಾ. ಏನು ಮನುಷ್ಯ ಎಟ್ ಬಿ ಇವತ್ತ
ಏನಾದ್ರೂ ಒಂದು ಕ್ವಿಂಟಲ್ ಹಿಂಗ್ ವಜ್ಜಿ ಎತ್ತೇವ್ ಅಂದ್ರೂ ಎತ್ತೇವತ್ತು ಅನಿಸ್ತಪ್ಪ. ಕಾಂತಿನ ಚೀಲ ಕಾಂತ್ ಹೊಡಿಬೇಕಂದ್ರ ಯಾರಿಗ್ ಕರೆಯಲ್ಲ, ನಾವು ಒಬ್ಬರೇ ಒಂದೊಂದ್ 50 ಕಿಲೋ ಆರಾಮ್ಸಿರಿ ಎತ್ಕೊಂಡು ಹೋಯ್ದು ಹೊಲ್ದಾಗ ಹೋಗೋದ್ ಬರ್ತೇವ್. ಬರೋಬರ್ರಿ ಅಣ್ಣ. ಎಲ್ಲ ನೀವೆಲ್ಲ ಈ ತರ ಮಾಡ್ತಿರೋದಕ್ಕೆ ಇಷ್ಟೊಂದು ತುಂಬಾ ಅಚ್ಚುಕಟ್ಟಾಗಿ ಇಷ್ಟೊಂದು ಚೆನ್ನಾಗಿದೆ ಅಣ್ಣ. ಅವಾಗ ಎಮ್ಮಿ ಹಾಲಿನ ಪುಣ್ಯ ಇರೋದು ಅಣ್ಣ. ಏನ್ ಹಂಗ ಜಸ್ಟ್ ಹಂಗ ನಾವ್ ಮಾತ್ರ ಕುಂತೀವಿ ನೋಡ್ರಿ, ಅದ್ ಎಲ್ಲೆಲ್ಲೋ ಹೋಗ್ತದ. ಬಟ್ ಇನ್ನೂ ಕುಂದ್ರಬೇಕನ್ಸತ್ತಿದೆ, ಇನ್ನ ತಿಳ್ಕೊಬೇಕನ್ಸತ್ತೆ. ಅಷ್ಟೊಂದು ಮಾಹಿತಿ, ಅಷ್ಟೊಂದು ಅನುಭವ ನಿಮಗಿದೆ. ಆ ಟಾವೇರಿ ಮತ್ತ ನೆಳ್ಳ ನೀರ ಅನುಕೂಲದ ತ್ರಾಸಿ ಅನ್ನೋದು ಹೇಳ್ರಿ. ನಿಜ. ಫೈನಲ್ ಆಗಿ ನಾವ ನೋಡ್ರಿ ಎಲ್ಲಿ ನೋಡ್ತಿರ ನೋಡ್ರಿ ನೆಳ್ಳ ಗಿಡ ಗಂಪಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿತ್ತಣ್ಣ ಈ ಸಂದರ್ಶನ ಅನ್ನಂಗಿಲ್ಲ, ಅದಕ್ಕೆ ಜಸ್ಟ್ ನಾರ್ಮಲ್ ಆಗಿ ಮಾತಾಡ್ತಾ ಕೂತಿರೋದು. ಏನಣ್ಣ ಟೈಮ್ ಹೋಗಿದ್ದ ಗೊತ್ತಾಗ್ಲಿಲ್ಲ ಅನ್ರಿ. ಏನು ಒಕ್ಕಲ್ತನದ ಬಾಳ ಮಾಹಿತಿ ಅದ್ರಿ. ಮಾಡ್ಕೊಂಡ್ರ ಈ ಸದ್ದ ಈಗ ಹೋಗಿ ಅಲ್ಲಿ ಕಬ್ಬಿನ ಗಳೆ ಹೊಡಿಬೇಕು. ನಾವ್ ಹೇಳೋದ್ ನೀವು ಮುಂಜಾನೆ ನಡೆದು ಹೇಳಿದ್ ಖರೆ, ಒಂದ್ ಜೋಳದ ಕಾಳಿನ ನಡ್ಸೋದಕ್ಕೆ ಮಾಹಿತಿ ಹೇಳಿಲ್ಲ. ಅಟ್ ಮಾಹಿತಿ ಅವ ನಾ ಸ್ವಲ್ಪ ಹೇಳಿದ್ ನಿಮಗ. ಈಗ ಹೋಗಿ ಕಬ್ಬಿನ ಗಳೆ ಹೊಡಿಬೇಕು, ಹೋಗಿ ನೀರು ಉಣಿಸ್ಬೇಕು. ಈ ಲೈನ್ ಬಂದು 1 ತಾಸು ಆಯ್ತು, ನಾವ್ ಇಲ್ಲೇ ಇದ್ದೇವು. ನಡ್ರಿ ಹೋಗೋಣ, ಅಲ್ಲಿ ನಿಮ್ಗೆಲ್ಲ ಮಾಹಿತಿ ಹೇಳ್ತಾ. ಇಲ್ಲಿ ನೋಡೋಣ, ನಮ್ಮ ವೈನಿಗಳು ಅಕ್ಕ ತಂಗಿಯರು ಇವತ್ತು ನಾಗರ ಪಂಚಮಿ ಅಲ್ಲ, ನಾಗರ ಪಂಚಮಿದು ವಿಶೇಷವಾಗಿ ಇವತ್ತು ಹೊರಗಡೆ ನಾಗಪ್ಪಗೆ ಹಾಲು ಎರೆಯೋದಣ್ಣ. ಈ ಹುತ್ತುಗಳು ಇರ್ತಾವಲ್ಲ, ಅದಕ್ಕೆಲ್ಲ ನಮ್ಮ ಅಕ್ಕ ತಂಗಿ ವೈನಿದವರೆಲ್ಲ ರೆಡಿಯಾಗಿ ಈ ತರ ಹಾಲು, ಮನೆಯಲ್ಲಿ ಏನು ಹಬ್ಬಕ್ಕೆ ವಿಶೇಷವಾಗಿ ಮಾಡಿರ್ತಾರಲ್ಲ ಕೊಬ್ಬರಿ ಗುಂಡ ಅಂತಾರ, ಅದು ಹಾಲ, ಕುಂಕುಮ ಇವೆಲ್ಲಾ ತೊಂದಣ. ಎಲ್ಲಿ ಹುತ್ತಿರ್ತೋ ಇಲ್ಲೇ ಅಂತಲ್ಲ, ಎಲ್ಲಿ ಹುತ್ತಿರ್ತೋ ಯಾವ ತೋಟದಾಗ ಅಲ್ಲಿ ಬಂದ್ ಪೂಜಾ ಮಾಡ್ತಾರ. ಇಲ್ಲೇ ನಮ್ಮ ಮೆಟಿಬಲ್ ಒಂದು ಹುತ್ತದಣ್ಣ. ಸೊ ಇದಕ್ ಪೂಜಾ ಮಾಡಿ ಅವರು ಮುಂದಿಂದು ಈ ಹಬ್ಬನ ಆಚರಿಸ್ತಾರಣ್ಣ. ಇವಾಗ ಏನಣ್ಣ, ಆ ಕಡೆ ನಾವು ಕಬ್ಬಿನ ಗಳೆ ಹೊಡ್ಯಕ್ ರೆಡಿ ಮಾಡಿದಾರಲ್ಲ, ಆ ಕಡೆ ಹೋಗ್ಬೇಕಿತ್ತು. ಬಟ್ ಅದು ಸ್ವಲ್ಪ ಇವತ್ತು ನಾಗರ ಪಂಚಮಿ ಅದರ, ಅದ್ರ ಸಂಬಂಧ ಈವ್ನಿಂಗ್ ಮಾಡ್ತಾರಂತ. ಇವಾಗ ಎಲ್ಲ ಮನೇಲಿ ಕಾರ್ಯಕ್ರಮ ಇರ್ತದಲ್ಲಣ್ಣ, ಇದು ಹಬ್ಬದ ಊಟ ಅವೆಲ್ಲ ಇರ್ತಾವ. ಇದನ್ನ ಮಾಡ್ಕೊಂಡು ಸಾಯಂಕಾಲ ಮಾಡ್ತಾರಂತ ಹೇಳಿದಾರ. ಅಷ್ಟೊತ್ತಿಗೆ ನಾವ್ ಏನ್ ಮಾಡೋಣ ಅಂದ್ರೆ ಇಲ್ಲಿ ಬಳಗರಪಟ್ಟಿ ಉಳಿದಿದ್ದು ಈರುಳ್ಳಿ, ಮೆಕ್ಕೆಜೋಳ ಮಾಡ್ಕೊಂಡ್ ಬರೋನು. ಮೆಕ್ಕೆಜೋಳ ಮತ್ತೆ ಈರುಳ್ಳಿ ನೆಕ್ಸ್ಟ್ ಪ್ಲಾನಿಂಗ್ ಇತ್ತು ಪ್ರಾಜೆಕ್ಟ್ದ. ಇವತ್ತು ಹಬ್ಬದ ವಿಶೇಷತೆಯಿಂದ ಎಲ್ಲರೂ ನಾಗರ ಪಂಚಮಿ ಸಡಗರದಿಂದ ಹಬ್ಬನ ಆಚರಣೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಡಿಲೇ ಮಾಡಿದ್ವಿ. ಇಲ್ಲ ಅಂತಂತಂದ್ರೆ ಇಷ್ಟೊತ್ತಿಗೆ ಅಲ್ಲಿ ಹೋಗ್ಬೇಕಾಗಿತ್ತು. ಪೂಜೆ ತುಂಬಾ ಚೆನ್ನಾಗಿ ನಡೀತಿದೆ, ತುಂಬಾ ವಿಭಿನ್ನ ಇದೆ. ಈ ಮಾದರಿಯಲ್ಲಿ ಪೂಜೆ ರೀತಿ ಬೇರೆ ಇದೆ. ಸಂಭ್ರಮ ಸಡಗರ ಅಂತಾರಲ್ರಿ, ನಾವು ಬುಕ್ ಒಳಗೆ ಓದಿದ್ವಿ. ಅದು ವಿಶೇಷತೆ ಇವತ್ತು ನಾವು ನೋಡ್ತಾ ಇದ್ದೇವೆ. ನಾನು ನಿಮಗೂ ತೋರಿಸೋ ಪ್ರಯತ್ನ ಮಾಡ್ತೀನಿ. ಅವಾಗ ಏನು ನೋಡಿದ್ವಲ್ಲಣ್ಣ, ತಂಗಿ ಅಕ್ಕಗಳು ವೈನಿದವ್ರು ಬರ್ಲತ್ತಿರಲ್ಲ. ಈಗ ಆಲ್ಮೋಸ್ಟ್ ಪೂಜೆ ಮುಗಿಸಿದಾರ. ಇಲ್ಲಿ ಬಾಣ ನೋಡೋಣ, ಪೂಜೆ ಮುಗಿಸಿದಾರ ಅನ್ಸುತ್ತೆ. ನಮ್ಮ ವೈನಿದೇವರು ತಂಗಿ ಅಕ್ಕಗಳಣ್ಣ ಈ ಥರ ಅಣ್ಣ ಇದೊಂದು ರಂಗೋಲಿ ಹಾಕಿ ಹಾವಿಂದು ನಾಗಪ್ಪ ಅಂತ ಈ ಥರ ರಂಗೋಲಿ ಅದು ಬಿಡಿಸಿ ಚೆಂದಾಗಿದೆ. ಏನು ಹುತ್ತಿರುತ್ತಲ್ಲ ಅಣ್ಣ, ಈ ಹುತ್ತಿಂದು ಸುತ್ತಮುತ್ತೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಇಲ್ಲೊಂದು 5 ಕಲ್ಲುಗಳು ಇಟ್ಟು ಇದಕ್ಕೆ ಪೂಜೆ, ನೀರ, ಕುಂಕುಮ, ಇವತ್ತಿ, ಉದಿನ ಕಡೆದು ಹಚ್ಚೋಣ, ಪೂಜೆ ಮಾಡಿ. ಇವತ್ತೇನು ವಿಶೇಷವಾಗಿ ನೀವು ಕಡುಬು ಮಾಡಿರ್ತಾರಲ್ಲ, ಕಡುಬ ಮತ್ತು ಇವು ಚೂಡ, ಚಕ್ಕಲಿ, ಕರದಂಟ, ಉಂಡಿ, ರವಾ ಉಂಡಿ, ಹಿಟ್ಟಿನ ಉಂಡಿ, ಕೊಬ್ಬರಿ, ಹಾಲ, ಶಾವಿಗೆ, ಕುಂಕುಮ, ಇವತ್ತಿ ಈ ಥರ ಎಲ್ಲ ತಂದಣ್ಣ. ಇಲ್ಲಿ ಹಾಲು ಇರ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ದಾರ ತರ್ತಾರಣ್ಣ ಒಂದು. ಇಲ್ಲಿ ನೋಡಿರ್ಬೋದು, ಈ ದಾರ ತಂದು ಇದಕ್ಕೆ ಪೂಜೆ ಮಾಡಿ ಈ ಥರ ಇದನ್ನ ಪೂಜೆ ಮಾಡಿ ಮುಂದೆ ಹಬ್ಬನ ಈ ಥರ ಆಚರಿಸ್ತಾರಣ್ಣ ಪ್ರತಿ ವರ್ಷ ನಾಗರ ಪಂಚಮಿ. ನಾಗರ ಪಂಚಮಿ ನಿಯಮಕ್ಕೆ ಈ ಥರ ಮಾಡ್ತಾರ. ನಾಗಪ್ಪನಿಗೆ ಹಾಲು ಎರೆದು ಮುಂದಿನ ಕಾರ್ಯಕ್ರಮಗಳನ್ನು ಚಲೋ ಮಾಡ್ತಾರೆ. ಇವಾಗ ಇಷ್ಟ ಆಯ್ತಣ್ಣ. ಇದಾದ್ಮೇಲೆ ಮನೇಲಿ ಏನು ಎಲ್ಲರೂ ಸೇರಿ ಈ ಥರ ಅಡುಗೆ ಮಾಡಿರ್ತಾರಲ್ಲ, ಈ ಹಬ್ಬದ ವಿಶೇಷ ಎಲ್ಲರೂ ಕೂತು ಊಟ ಮಾಡ್ತಾರೆ. ಮತ್ತು ಎಲ್ಲರೂ ಬಂದಿರ್ತಾರಣ್ಣ ಇವತ್ತು. ಕೆಲವೊಂದು ಹಣ್ಣುಗಳದೆಲ್ಲ ಉಂಡ್ಯಾಗ ಆ ಕಡೆ ಇರ್ತಾರಲ್ಲ, ಎಲ್ಲರೂ ಬಂದು ಎಲ್ಲರಿಗೆ ಮಕ್ಕಳು ಕರ್ಕೊಂಬಂದಿರ್ತಾರೆ. ಕರ್ಕೊಂಬಂದು ಈ ಥರ ನಾವು ಹಬ್ಬನ ಆಚರಿಸ್ತೀವಣ್ಣ. ಇವಾಗ ಭೀಮರಾಯಣ್ಣವರು ಯಥಾ ಪ್ರಕಾರ ತಮ್ಮ ಡ್ಯೂಟಿ ಹಿಂಡಿಯಿಂದ ಬಂದ್ರಣ್ಣ. ಏನೋ ಕೆಲಸಗಳು ಏನೋ ಮುಗಿಸ್ಕೊಂಡು ಬಂದಿದ್ದಾರಣ್ಣ ಅವರು. ಜಸ್ಟ್ ನಾವಿವಾಗ ಪೂಜೆನ ಮುಗಿಸ್ಕೊಂಡ ಈ ಕಟ್ಟೆ ಮೇಲೆ ವಿಶ್ರಾಂತಿಯನ್ನು ಪಡಿತಾ ಇದ್ವಿ. ಮುಂದಿನ ಪ್ರಾಜೆಕ್ಟ್ ಬಂದುಬಿಟ್ಟು ನಮ್ದು ಇವಾಗ ಮೆಕ್ಕೆಜೋಳ ಮತ್ತು ಈರುಳ್ಳಿದ್ದು ಆಗಿರ್ತೈತಿ. ನಾವಿವಾಗ ಮೆಕ್ಕೆಜೋಳ ಮತ್ತು ಈರುಳ್ಳಿ ಹೊಲಕ್ಕೆ ಕೊಡ್ತಾ ಇದ್ದೇವೆ.
ಲೀಡರ್ ಆಗಿ ಮಂಜುಣ್ಣವರೇ ಗಾಡಿ ತೊಗೊಂಡಿದ್ದಾರೆ. ನಮ್ಮ HF ಡಿಲೆಕ್ಸ್ ಹೀರೋ ಮೊದಲಿನ ಗಾಡಿ ಇದು. ನೋಡೋಣ ಅಣ್ಣವ್ರ ಜೊತೆ ಈ ರೈಡಿಂಗ್ ಎಕ್ಸ್ಪೀರಿಯನ್ಸ್. ಇವಾಗ ಅಣ್ಣನ ಜೊತೆ ಹೇಳ್ದಂಗೆ ಬಾಗರಪಟ್ಟಿಗೆ ಬಂದ್ವಿ. ಅಣ್ಣ ಹಲೋ. ಈ ಒಂದು 6 ದಿಂದ 7 ಹೊಲ ಹಾದಿ ಗೊತ್ತಾಯ್ತು ಅನ್ಸುತ್ತೆ. ನೀನೇ ಕರ್ಕೊಂಡು ಹೊಂಟಿ, ನಾನು ಏನು ಹೇಳಿಲ್ಲ ಇಲ್ಲಿ ಅಂತ ಈ ಕಡೆ ಅಂತ. ಆಲ್ಮೋಸ್ಟ್ ಈಗ ಬಾಗರಪಟ್ಟಿ ಅಂದ್ರೆ ನಡಿ ದಾಳಿಂಬೆ ಹೊಲ ಆ ಕಡೆ ಅಂತಿ. ಎಕ್ಸಾಕ್ಟ್ಲಿ. ಯಾವ ಬೆಳಿ ಅದ, ಯಾವ ತೋಟ ಅದ, ಎಲ್ಲಿದ, ಯಾವ ಹಾದಿಗದ ಎಲ್ಲ ಗೊತ್ತಾಯ್ತು. ಓಕೆ. ಈರುಳ್ಳಿ ಮಾಹಿತಿ ಕೊಟ್ರಲ್ಲ ಸ್ವಲ್ಪ, ಮತ್ತ ತಾವು ತಮ್ಮ ಮಾಹಿತಿ ಹೇಳಿದ್ರಲ್ಲ. ನಮಸ್ತೆ ಅಣ್ಣ ಅವ್ರಿಗೆ. ಹಾಯ್ ಸೋಮು. ಈಗ ಅವ್ರು ಇನ್ನೊಂದು ಡ್ಯೂಟಿ ಹೇಳಿದ್ರಲ್ಲ ಅಣ್ಣ, ಕುರಿ ಸಾಕಾಣಿಕೆ ಓಕೆ. ಅದು ಮಾಡ್ಕೋತ ಹೊಂಟಿದ್ದಾರೆ. ಜಸ್ಟ್ ನಾವು ಇವಾಗ ಲೊಕೇಶನ್ ಬಂದಾಯ್ತು. ಅಣ್ಣವ್ರು ಬರ್ತಾ ಇದ್ದಾರೆ, ವೇಟ್ ಮಾಡ್ತಾ ಇದ್ದೀವಿ. ಎಸ್, ಅಲ್ಲೇ ನೋಡ್ತಿದ್ದೀರಿ ನಮ್ಮ ಬಿಹೈಂಡ್ ಕ್ಯಾರೆಕ್ಟರ್ ಅದು ಮಹೇಶ್ ಅವ್ರಂತ. ತುಂಬ ಪರ್ಫೆಕ್ಟಾಗಿ ಇದಕ್ಕೆ ಸಹಕಾರ ನೀಡ್ತಿದ್ದಾರೆ ಮಹೇಶ್ ಅವರೇ. ಸ್ಟಾರ್ಟ್ ಮಾಡೋಣ್ರಿ. ಮೊನ್ನೆ ನಾನು ನೀವು ಪರಿಚಯ ಮಾಡಿಸಿದ್ನಲ್ರಿ ರೇವಣ ಅವ್ರ ತಂದೆ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹಾಲು ಮೊತ್ತದವ್ರವ್ರೆ. ಹಾಲ್ ಮತದವ್ರಣ್ಣ. ಇವರು ರೇವಣ ಇದ್ರಲ್ಲ, ಅವ್ರ ತಂದೆಯವರು ಬಸಪ್ಪಣ್ಣ ಪೂಜಾರಿ ಅಂತ ಭಾಳ ಹಿರಿಯ ವಯಸ್ಸಿನವ್ರಣ್ಣ. ಇವರು ಏನು ನಮ್ಮ ಈ ದಾಳಿಂಬೆ ತೋಟ ಅದಲ್ಲ ಬಾಗರಪಟ್ಟಿ, ಇದ್ರ ಪಕ್ಕದಲ್ಲಿ ಇಲ್ಲೇ ಮನೆ ಇರೋದು. ಅವ್ರದ್ದು ಜಮೀನು ಇದೆ, ಅವರು ಕೃಷಿನೇ ಮಾಡ್ಕೊಂಡು ಬಂದವ್ರಣ್ಣ. ಮತ್ತು ಹಾಗೆ ಅವರಿಗೆ ಅನುಕೂಲ ಆಗ ಕುರಿ ಸಾಕಾಣಿಕೆ ಮಾಡ್ತಾರೆ, ಕೋಳಿ ಸಾಕಾಣಿಕೆನೂ ಮಾಡ್ತಾರಣ್ಣ ಸಣ್ಣ ಪ್ರಮಾಣದಲ್ಲಿ. ಏನು ನಮ್ಮ ಬಾಬಾ ಕಾಕಗಳಿದ್ರಲ್ಲ ಅಣ್ಣ, ಅವ್ರ ಜೊತೆ ಇವ್ರು ಒಕ್ಕಲ್ತನ ಮಾಡಿದವ್ರು ಅವಾಗ. ಅವ್ರ ಬಗ್ಗೆ ಮಾಹಿತಿ ನಾವು ಇವ್ರ ಬಾಯ್ಲೇನು ಕೇಳೋಣ. ಮತ್ತು ಹಂಗೆ ನಮ್ಮ ಮಾಧವಣ್ಣವ್ರು ಬಂದ್ರಣ್ಣ ಆ ತೋಟದಿಂದ ಇಲ್ಲಿ. ನಮಸ್ಕಾರ. ಇವಾಗ ನಮ್ಮ ಜೊತೆ ಬಸಪ್ಪಣ್ಣ ಪೂಜಾರವ್ರು ಇದ್ದಾರೆ. ನಿಜವಾದ ಹಳ್ಳಿಯ ಸೊಗಡೆ ಅವ್ರ ಕಡೆ ತಿಳ್ಕೊಳ್ಳೋಣ್ರಿ. ಯಾಕಂತಂದ್ರೆ ವಾತಾವರಣ ಹಾಗೆ ಇದೆ, ಅವರ ಜೀವನ ಶೈಲಿನೂ ಹಾಗೆ ಇದೆ. ಅವಾಗಿನ ದಿನಗಳಲ್ಲಿ ಯಾವ ಥರ ಇತ್ತು ಅನ್ನೋದು ಅವ್ರು ನಮಗೆ ಹೇಳ್ತಾರೆ. ಇವಾಗ ಹಿಂದಿಂದಕ್ಕೆ ಈಗಿನಕ್ಕೂ ಭಾಳ ಫರಕ್ ಅದ ರೀ. ಹಿಂದೆ ನಮ್ಮ ಕಾಕ ಅವ್ರು ಇದ್ರಿ, ರಾಮಣ್ಣ ಕಾಕ ಅಂದ್ರೆ ಅವ ಏನು ದೊಡ್ಡ ವ್ಯಕ್ತಿ ರೀ. ಅವ ನಾವು ಸಣ್ಣವ್ರು ಹೇಳಾಗ ಅವರೆಲ್ಲ ನಾವು ಸಣ್ಣವ್ರು ಇದ್ರೂ ಸಹಿತ ಅವ್ರನ್ನ ಹುಟ್ಟಿದ ಮಕ್ಕಳಿಗಿತ್ತಲೂ ನಮಗೆ ಅವ ಹೆಚ್ಚಿಗೆ ಮಾಡ್ಯಾರ. ಈಗ ಅವ್ರಂತೂ ಗೆದ್ದು ಹೋಗ್ಯಾರ. ಹೋಗಿ ಅವ್ರು ಏನು ಹೇಳಬೇಕು ಹೇಳ್ತಿದ್ರು, ನಮ್ಗೆ ಅವರು ಏನು ಉಣಿಸ್ಬೇಕು ಉಣಿಸ್ತಿದ್ರು. ಊಟನೂ ಮಾಡಿದೇವ್ರಿ, ಅವ್ರ ಮಾತು ನಾವು ಕೇಳಿದೆವು. ಎಲ್ಲನೇ ಆಗ್ಯದ ರೀ, ಒಂದೇ ಥರ ಇಲ್ಲ. ಮತ್ತು ಅವರು ಇದ್ದಾಗ ನಾವು ಅಷ್ಟೇ ಒಂದು 15 ವರ್ಷ 16 ವರ್ಷನವ್ರು ಇದ್ದೇವೆ ರೀ. ಆ ಲೆಕ್ಕನಾಗ ಅವರು ಹಂಗಿದ್ದರು. ಅವರಂತೂ ದಾಂಟಿ ಹೋದರು. ಆಮೇಲೆ ಈ ಕಾಕ ಅವರು ಅನ್ನೋದು ಹೊನ್ನಪ್ಪ ಕಾಕ ಬರೀ ಇವರು ಊರಾಗೆ ಅಡವಿ ಮಾರಿ ನೋಡಿಲ್ರಿ. ಅವರು ಆ ಟಪ್ಪೊಬ್ಬರೇ ಇದ್ರಿ. ಇಟ್ಟು 100-150 ಎಕರೆ ಜಮೀನು ಇವರು ಅವರೇ ನೋಡ್ಕೊಂಡು ಹೋಗೋರು. ಇವಾಗ ಎಲ್ಲಿ ಅನ್ನೋದು ಗೊತ್ತನೇ ಇದ್ದಿತ್ತಿಲ್ಲ. ಅವ್ರು ತಮ್ಮ ದಂಧ ಮಾಡ್ತಿದ್ರು. ಅವರು ಹೋದ ಮೇಲೆ ಮುಂದೆ ಅವ ಇದ್ದೇಳೆಗೆ ಒಂದು ಥೊಡೆ ಬದ್ದು ದಿನ ನಾವು ಹಂತಿ ಹಾರಿಕಿದ್ದು ಅಲ್ರಿ, ಹಂತಿ ಹಾರಿಕೆನೂ ಮಾಡಿದೆವು ಅವ್ರ ಜೋಡಿ. ಅವ್ರು ನಮ್ಮ ಕಾಕ ಅವ್ರಿಬ್ರು ಮುಂದೆ ಪದ ಹತ್ತಿರಿ. ಹಡಿಕೆ ಭಾಳ ಜಬರ್ದಸ್ತ್ ಮಾಡಿ ತೊಳ್ನೂರ್ಕ ಇಲ್ಲಿ ಹಿರೇಬಂಡ್ರದ ಊರಾಗ ಅವಾಗ ಹಂತಿ ಬೆಳಗನ ಹಂತಿ ಮಾಡಿ ಮುಂಜಾನೆ ಎದ್ದು ರಾಶಿ 5-6 ಬಂಡ್ಯಾಗ ಒಂದೊಂದು ಗಾಡ್ಯಾಗ 10 ಚೀಲ ಗಾಡಿ ಹೇರ್ಕೊಂಡು 5-10 ಗಾಡಿ ಎಕ್ತಾ. ಗಾಡಿ ಹೊಸ ಇದ್ದಂದ್ರೆ ಬಕ್ಕುಳ, ಗಾಡಿ ಕಮ್ಮಿ ಇದ್ದು ಅಂದ್ರ ಒಂದೊಂದ್ 5-5 ಚೀಲ, ಹಿಂಗ ಒಂದ್ 5-6-8-10 ಗಾಡಿ ಮನ್ಯಾಗ 10-12 ಚೀಲ ಒದ್ದಿದ್ದೆಗಂತ ಎತ್ಕೊಂಡು ಇದ್ದು ರೀ. ಗಾಡಿ ಐತಿ ಹೇಳಿ ಬಿಡ್ತಿದ್ದೇವು ನಾವು. ಹಂತಿ ಪದ ಹಾಡ್ಕೊತ ಊರಾಗ ಎತ್ತು ಒಯ್ತಿದ್ದೇವ್ರಿ. ಹಳದಿ ಹತ್ಕೊಂಡು ನಮ್ಗಿಟ್ಟು ಹಾಡವ್ರಿಗೆ ಹಳದಿ ಹತ್ತಿ ಸಂಗಟ ಪಿಟೇಲ ಪೇಟಿ ದಮಿಡಿ ಎಲ್ಲಾ ಇದ್ದು ರೀ. ಒಂದ್ ಜಲಕ್ಕೆ ಈಗ ನಡೆದ್ ಬಿಡ್ಲಿ ಇವಾಗ ಹಂಗ ಒಂದ ಅವೆಲ್ಲ ಈಗ ಟೈಮ್ ಇಲ್ರಿ ನನಗ. ಈಗ ಅದೊಂದ್ ಬೇರೆ ಸುದ್ದಿಗೆ ಹೊಂಟಿ ಸೊಮ್ ಮುಂಜಾನೆ ನಿಮ್ ಬಂದು ನಿಂತು ಹೋಗ್ಬೇಕ. ನಾ ಬಂದ ನೀವಂತ ಇಲ್ರಿ, ಈಗ ಬ್ಯಾರೆ ಅವೇನ ಈಗ ನಮ್ ಈಗ ಅವೆಲ್ಲ ಭಾಳ ಮಾಡಿದೇವ್ರಿ. ಅವ್ರ ಗೆದ್ದು ಹೋಗ್ಯಾರ. ಇಲ್ರಿ ಅವ್ರ ಅಂದ್ರೆ ಏನು ನಮ್ಗೆ ನಮ್ಮ ಹರದ ತಾಯಿ ತಂದಿಕಿತ್ತಲ್ಲೂ ಅವ್ರಿಗೆ ಹೆಚ್ಚ. ನಮ್ಮ ಅಣ್ಣನ ಮಗಳು ಹುಟ್ಟಿತ್ತು, ಮನ್ಯಾಗ 7 ಹಾಕೊಂಡಿದ್ದು ಒಟ್ಟು ಓದ್ತೀವ್ರಿ. ನಮ್ಮ ಕಾಕ ದಿನ ಅಲ್ಲಿದ ಹಾಲು ತಂದು ಕುಡಿತಿದ್ದ. ದಿನ ಅದನ್ನ ಹಾಲು ಬರ್ತಿದ್ದು ಅವ್ರ ಮನಿದಿಂದ ನಮ್ಮ ಮನೆಗೆ ಬಂದು ಚನ್ನಿ ಮೇಲೆ ತಂದು ಕೊಟ್ಟು ಹೋಗ್ತಿದ್ರು. ಇಂತಿಂಥವೆಲ್ಲ ಅವ್ರು ಮಾಡಿ ಹೋಗ್ಯಾರ. ಇರಲಿ, ಈಗ ಅವ್ರು ದಾಂಟಿ ಹೋದ್ಮ್ಯಾಗ ಈ ನಮ್ಮ ಕಾಕನೇ ಇವನು ಕಾಕನೇ ರೀ. ಇಬ್ರು ಅನ್ನದವ್ರು ನಮ್ಮ ಕಾಕಗಳೇ. ಅವ ಆದ್ರೂ ನಮ್ಗೆ ಅಷ್ಟು ಹಿಡ್ಕೊಂಡೇ ಹೊಂಟಿದ್ರು. ಮತ್ತು ನಮಗೆ ಏನೇನೋ ಎಂತಿಂಥ ಕಂಟಕಗಳು ಬಂದರೂ ಸಹಿತಕ್ಕೆ ಬೈಲು ಮಾಡಿದ್ರಿ ಇವರು.
ಅವರು ಬರೀ ಆಸ್ತಿ ಒಳಗೆ ಶಾಣೆ ಅವರು. ಇವ್ರು ಎಲ್ಲಿ ಹೋಗಕ್ಕಲ್ಲಿ ಅಲ್ಲಿ MP ML ಭಾಳ ಹೋಗಿ ಬಂದ್ರು ನಮ್ಗೆ ಯಾವಾಗೂ ಭಯ ಇದ್ದಿತ್ತಿರಿ, ಏನೇ ಆಗಿದ್ದೂ ಭಯ ಇದ್ದಿತ್ತಿಲ್ಲ ನಮಗೆ. ನನ್ನ ಮಗಳು ಏನೋ ಒಂದು ಗಾಡಿಯಲ್ಲಿ ಬಿದ್ದು ಸಾತ್ರ ಅದೇ ವೇಳೆಗೆ ನಮ್ಮ ML ಅವರು ಹೋಟಿಗೆ ನಿಂತಿದ್ರು. ರಾತ್ರಿ 9-10 ಆಗಿದ್ದ ಟೈಮ್ ಫೋನ್ ಹತ್ತಿದೆ ಅವ್ರಿಗೆ ಹಿಂಗಾಗ್ಯದ ಅಂತ ಹೇಳಿ. ಫೋನ್ ಹತ್ತಿದ್ರೆ ತಮ್ಮ ಏನು ಇದು ಮಾಡಬೇಡ್ರಿ, ಮುಗಿಸಿ ಬಿಡ್ರಿ, ನಮಗೂ ಬರ್ಲಿಕ್ಕೆ ಅನುಕೂಲ ಇಲ್ಲ, ಈಗ ಆಗಿ ಹೋಗ್ಯದ, ಮುಗಿಸಿ ಬಿಡ್ರಿ ಅಂದ್ರೆ ಅವ್ರ ಮಾತಿನ ಮುಗಿಸಿ ಬಿಟ್ಟು ಒಬ್ಬರೇ ಬಂದಿದ್ದು ಹಿಂಗ್ಯಾಕತೆ ಕೇಳಬೇಕಲ್ಲ. ಅಂತಿಂಥ ಘಟನೆಗಳೆಲ್ಲ ದಾಣಿಸಿದ್ರು ಅವರು. ನಮಗೆ ಭಾಳ ಮಾಡ್ಯಾರಿಗೆ ಹೇಳೋಕಿನೂ ಆತ್ನು ಭಾಳ ನಮ್ಗೆ ಟೈಮ್ನು ಇಲ್ಲ, ಇಟ್ಟಿ ಹೇಳುನ್ರಿ. ಭಾಳ ಸಂತೋಷ ಆತಣ್ಣ. ನಿಮ್ಮ ಸೊಗಡು ಏನಿದೆಯಲ್ಲ ಟಚ್ ಅಂದ್ರೆ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲ ಅವ್ರು ಹಂಗಿದ್ದರಿ ನಾವು ಹೇಳ್ಬೇಕಾಗ್ಯದ, ಅವ್ರ ಸುದ್ದಿ ನಾವು ಹೇಳ್ಬೇಕಾಗ್ಯದ. ಈಗ ಅವರು ದಾಟಿ ಹೋಗ್ಯಾರ, ಅವರು ದಾಟಿ ಗೆದ್ದು ಹೋದ್ರು ಈ ಸದ್ದ ಗಿದ್ದಿ. ಅವ್ರು ಏರು ಭಾಳ ಗೆದ್ದ ಕಾಕ ಒಂದು 65 ವರ್ಷ ಆಗಿರ್ಬೇಕ್ರಿ, ಭಾಳ 60 ವರ್ಷ ಇಲ್ರಿ. ನಮ್ಗಿಂತ ಕಾಕ ಭಾಳ ಆದ್ರೆ ಒಂದು 4-5 ವರ್ಷ ದೊಡ್ಡವ್ರಿ ಅವರು. ಅವ್ರ ಬುದ್ಧಿನೇ ಆಟದ ಹಾರ್ದಿತ್ತು, ನಮ್ಮ ಬುದ್ಧಿ ಏನು ಆಗ್ಬೇಕು ಅವ್ರ ಮುಂದೆ. ಅವ್ರ ಭಾಳ ಬುದ್ಧಿದು ಹಾರ್ದಿತ್ತು, ಅವ್ರ ಆಟ ಬೆಳೆದಿದ್ರು. ಅವ್ರ ಕೈಯಾಗ ನಾವು ಹೇಳೋದು ಕೇಳ್ಕೊತಿ ಇದ್ದೇವು, ದಾಟಿ ಹೋಗ್ಯಾರ್ರಿ. ಈಗ ಏನದ ಅವರು ಬಿಟ್ಟು ಹೋಗ್ಯಾರ. ಇನ್ನು ನಾವು ಇದ್ದವರು, ನಾವು ಹಾಲು ಮತ್ತವ್ರು ಇರ್ಲಕ್ಕ, ಅವ್ರು ಬೇರೆ ನಾವು ಬೇರೆ, ಜಾತಿ ಬೇರೆ ಇರ್ಲಕ್ಕ, ಆದ್ರೂ ಮನಸ್ಸಂತರೂ ಒಂದಿ ಇದ್ರಿ. ನಾವು ಹಿಂದಿನ ಹಿಡಿದು ಹಾಗೆ ಹೊಂಟಿದೆವು. ಏನಾದ್ರು ಹಾಗೆ ದೇವ್ರು ಹೇಳ್ತಾನೆ ಹೋಯ್ತಾನ್ರಿ. ಈ ಸದ್ದ ನಮ್ಮ ಬೀರಣ್ಣ ದೇವ್ರ ಪೂಜಾರಿಗಳು, ನಮ್ಮ ಕಾಕ ಅಧ್ಯಕ್ಷರಿ ಇದ್ದ ಗುಡಿಗೆ, ಅಧ್ಯಕ್ಷರಿ ಇದ್ರು. ಅವ್ರು ದಾಟಿ ಹೋದ್ರು. ಅವ್ರು ದಾಟಿ ಹೋದ ಬಳಕ 4 ಮಂದಿಯಾಗ ಅವ ಸಣ್ಣವ್ರಿ ಭೀಮು ಮಾಲಕ. ಇವ್ರು 4 ಮಂದಿಯಾಗ ಭೀಮು ಮಾಲಕ ಸಣ್ಣವ. ಅವ್ರ ಕೈ ಬಾಯಾಗ ಅವನೇ ಜರ ಹೊಲದಾರ ಬಟ್ಟೆಗೆ ಬರೀ ಮ್ಯಾಗಿಂದ ಹೊಳ ತಿತ್ತಿಲ್ರಿ ತಿರ್ಗಾಡಕ್ಕೆ. ಅವ್ರಿಗೆ ಜರ ತೋತಿದ್ದ ಅವ್ರ ಕೈಯಾಗ ಹಂಗೆ ಅಲ್ಲಪ್ಪ ಇಲ್ಲಿ ಹೋಗಿ ಬಾ ಹತ್ತಿದ್ರಿ ಅವ್ರು ಅವನಿಗೆ. ಇನ್ನು ಯಾರಿಗೆ ಬೇಡ ದಿಂದಲೇ ಸಣ್ಣವಿರಲಕ್ಕ ದೊಡ್ಡವನಿಗೆ ಹಿರಿಯ ಮನುಷ್ಯರಿಗೆ ಅಧ್ಯಕ್ಷರಿ ಮಾಡತ್ತ ಎನ್ಕಿ ಮಂದಿ ಇಟ್ಟಿರ್ರಿ. ನಮ್ಮ ಮಂದಿ ಏನದು ಎಲ್ಲರೂ ಕೂಡಿ ಇಲ್ಲ ಕಾಕ ದಾಟಿ ಹೋಗಿ ಏನಾದ್ರು ಕಾಕನ ಜಾಗಿ ಇವನೇ ರಚಿಸಿದ್ದ ಅವ್ರಿಗೆ ಅಧ್ಯಕ್ಷರನ್ನೇ ಮಾಡಿದೆವು. ಮತ್ತೆ ಭೀಮು ಸೌಕರ ಗುಡಿ ಖಾತೆಗೆ ಅಧ್ಯಕ್ಷರಿ ಅವ್ರಿಗೆ ಹಾರಿ. ಅವರು ಚಲೋ ಆರಿ, ಅವರು ಸಣ್ಣವ್ರು, ನಮ್ಗೆ ಅವ್ರಿಗೆ ಅವ್ರು ಹಾರಿ, ಅವ್ರು ಭಾಳ ಸಣ್ಣವ್ರು ಬಿಡ್ರಿ, ಆದ್ರೆ ಅವರು ಚಲೋ ಆರ. ಈಗೆಲ್ಲ ಇದೇ ರೀತಿ ಪ್ರಕಾರ ಹೊಂಟಿದೇವ್ರಿ ನಾ. ಪೂರ ಗುಡಿ ನೋಡ್ರಿ, ಅದು ಬಹಳ ವರ್ಣ ಐತಿ ಅವ್ರದ್ದು. ಅವ್ರ ವರ್ಣದಂಗೆ ಅವ್ರು ಅಂದ್ರೆ ಗುಡಿ ಕಳಸ ಕಟ್ಟಿ ನಿಮ್ಗೆ ನಾ ಹೇಳ್ತೀನಿ ತಂದಿರು ಅಂತರ್ದಾಗ ಏನದ ಅದ ಏನೋ ಟೈಮ್ ದೌಡೆ ಕಳ್ಸ ತಯಾರಾಗ್ಯದ್ರಿ. ಈಗ ದೇವ್ರೇ ಅವ್ರಿಗೆ ಕಣ್ಣು ತೆರವು ನೋಡ್ಲಿಲ್ಲ, ಹೋಗ್ರಿ ಗುಡಿ ಕಳಸನ ಆಯ್ತು. ಈಗ ಅವ್ರು ಹಾಲ್ಮತ್ತವ್ರ ಅಟ್ಟ ಅಧ್ಯಕ್ಷ ಕೊಟ್ಟಾರ, ಅವ್ರಿಗೆ ಅಟ್ ನಡ್ಸ್ಕೊಂಡ್ ಬಂದಾರ, ಅವ್ರು ನಡ್ಸ್ಕೊಂಡ್ ಹೊಂಟಾರ್ರಿ. ಮತ್ತ ಈಗ ಏನಾದ್ರು ಅಟ್ ಹಾರ್ರಿ ಒಯ್ದಿಲ್ಲೇನ್ರಿ ಊರಾಗ ಸಾಹೇಬ್ರಿಗೆ ಊರ ಕಡೆ ಒಯ್ದಿಲ್ಲ. ನಮ್ ಕಾಕ ಅಂದ ಮಾತಿಗೆ ಈಗೇನು ಭೀಮು ಮಾಡಕ್ ಕಾಣಲ್ರಿ. ಅವ್ರು ಅದು ಅವ್ರು ಅಂದಿದ ಮಾತಿಗೆ ಅದು ಏನ್ ಮಾಡ್ಬೇಕು ಅವರು ಮಾಡ್ಯಾರ. ಗುಡಿ ಎಲ್ಲ ಮ್ಯಾಲ ಹೋಗ್ಯಾರ. 35 ಫೂಟ್ ಏನೋ ಆದ್ರಿ ಇದು. ಈಗ ಗುಡಿ ಎತ್ತರ ಐತಿ, 35 ಫೂಟ್ ಎತ್ತರ ಆಗ್ಯದ. ಚಿತ್ರ ಆಗ್ಯಾವ, ಗೊಂಬೆಗಳು ತೆಗದಾರ, ಇನ್ನ ಬಣ್ಣ ಮಾಡಿಲ್ಲ. ಅವೆಲ್ಲ ಏನ್ ಮಾಡ್ಬೇಕೆಲ್ಲ ಮಾಡಿಟ್ಟಾರ. ಅದು ಜರ ಆರನೇ ಗೊಂಬೆಗಳು ಬಣ್ಣ ಆತವ್ರಿ. ಏನ ಇವ್ರ ಕೈ ಮ್ಯಾಗ ಅದು ಕಾಕ ಒಂದು ಮಾತು ಏನು ಬರೀ ಅಂದಿದ್ರಿ, ಹಿಂಗ್ ಮಾಡ್ಬೇಕಾಗ್ಯದಪ್ಪ, ಏನ ಮುಂದೆ ಮಾಡ್ಬೇಕಾಗ್ಯದ ಅಂದಿದ್ರು. ಈಗ ಏನದ ಅವರು ಹಿಂದಕ್ಕೆ ಹಿರಿಯರ ಅಂತಾರ, ಅಪ್ಪ ಗುಡಿ ಕಟ್ರ ಮಗ ಕಳ್ಸಿಡ್ಬೇಕಂತೇಳಿ ಆಲ್ರೆಡಿ ಅದು ಅಂದಿದ ಪದ್ಧತಿನ ಅದ. ಈಗ ಆ ತರ ಈಗ ಬಂದು ಕೂತ ನಮ್ಗ. ಅಪ್ಪ ಗುಡಿ ಕಟ್ಟಿ ಹೋಗ್ಯಾನ್ರಿ, ಮಗ ಅಂತೂ ಕಳಸಿ ಇಟ್ಟ ಇಟ್ಟಾಯ್ತು ನೋಡ್ರಿ, ಮುಗೀತ ಅದ ಕೆಲಸ. ಈಗ ನೋಡ್ರಿ ನಮ್ಮ ರಾವಣ ಕಕ್ಕ ಅಂದ್ರೆ ಹ್ಯಾಂಗಿದ್ರಿ ಅಂದ್ರೆ ಅವರು ಕಂಡಾಪಟ್ಟಿ ತಾಕತ್ವಾನ ಮಂದ್ರಿ. ಅದು ಆಗಿನಕ್ಕೆ ಈಗಿನ ಸಂಬಂಧನೂ ಇಲ್ಲ. ಈಗ ಅವರು ಯಾವಾಗಲೂ ಒಕ್ಕಲ್ತನದೊಳಗೆ ಓಡಾಡೋರು. ಅವರು 100 ಎಕರೆ ಜಮೀನ, ಆ ಕೈಯಾಗ 4 ಕಾಲ, ಅವಾಗಲೂ ಹಿಂದೆ ತಿರ್ಗಾಡ್ಕೋತ ಅವರು ಒಂದು ಗೆಳೆಯ ಗಾಡಿ ಹೊಡ್ಕೋತ ಇರ್ತಿದ್ರಿ ಅವರು. ಆಮ್ಯಾಗ ಅವ್ರು ಎತ್ತಿಗೆ ಬೆಕ್ಕಾದಂಥ ಎತ್ತಿದ್ರು ಸಹಿತಾಕಿ ಅವ್ರು ಎತ್ತೊಳಗೆ ಹಿಡಿಲಿಕ್ಕೆ ಅಂಜಿಲ್ಲ. ಹೊಡೆಯತ್ತೆ ಹ್ಯಾಂಗಿತ್ತಂದ್ರಿ, ಅದು ಯಾರಿಗೆ ಮೆಟ್ಟಿಗೆ ಬರ್ಬೋದಿಲ್ಲ. ಎತ್ತ ಡರಿ ಹೊಡೀತು ಅಂದ್ರೆ ಒಂದು ಅರಿವು ಮನುಷ್ಯ ಬಂದತ್ತ ಅವ್ರಿಗೆ ಖಾತ್ರಿ ಇತ್ತು. ಏನ್ರಿ ನಮ್ಮ ರಾಮಣ ಕಕ್ಕ ಅವರಿಗೆ ಯಾರು ಬಂದ್ರೆ ನೋಡ್ರಿ ಒಲೆ ಹತ್ತಿದ ಅವರು ಆಳುಗಳಿಗೆ ಹೇಳ್ತಿರೋ ಎಲ್ರಿ ಗೂಂಟಿಗೆ ನಿತ್ತಲ್ಲಿ ಗೂಂಟಿಗೆ ಕಟ್ಟದಲ್ಲಿ ಇದು ಗೂಂಟಿಗೆ ಕಟ್ಟದಲ್ಲಿ ಎತ್ತ ಡರಿ ಹೊಡಿತುವಪ್ಪ ಅಂದ್ರೆ ಯಾರ ಬಂದಾರ ನೋಡ್ರಿ ಅಂದ್ರೆ ಅಲ್ಲಿ ಬಂದು ನೋಡಿದ್ರೆ ಒಂದು ಮನುಷ್ಯ ಹೋದ್ರೆ ನಿರ್ಬಿಡಕ್ಕೆ ಬೇಕಲ್ಲಿ ಹೊಸ ಮನುಷ್ಯ ಬಂದ್ರೆ ಅಟ್ಟಿದ್ದಿದೆ. ಕಡೆಗೆ ಒಂದು ನಾಯೇರಿ ಬಂದಿರ್ತಿತ್ತು ಅಲ್ಲಿ, ಮನುಷ್ಯ ಇದ್ದಿತ್ತಿಲ್ಲ, ಅದು ಒಂದು ನಾಯೇರಿ ಬರಬೇಕು ಹಿಂಗಿತ್ರಿ ಅದು. ಆಮ್ಯಾಗ ಅವ್ರು ಹಂಗೆ ಬಾದಿನ ಹೊಂಟಿದ್ರಿ.
ಅವ್ರ ಕೈಬಾಯಾಗ ನಾವು ಅಲ್ಲಿ ನಮಗೆ ಬಿಟ್ಟು ಅವ್ರು ಊಟನೂ ಮಾಡ್ತಿರ್ತೀವ್ರಿ. ನಮಗೆ 2 ದಿನ ಹೋದಿಲ್ಲ 3ನೇ ದಿನಕ್ಕೆ ತಾವು ಅನುಕೂಲ ತಮ್ಗೆ ಯಾವಾಗ ಸೊಲು ಸಿಗ್ತಾವ ತಿರುಗಾಡಿ ಬಂದು ಯಾಕಪ್ಪ ಬಂದಿಲ್ಲ ನೀ ಬರಲ್ಲ ಮೆಟ್ರಿಕಲ್ ತಿರುಗಿ ಹೇಳಿ ಹೋಗ್ತಿದ್ರು. ಅದೇನು ಇನ್ನೇ ಹೆಣ್ಮಕ್ಳಿಂದ ಏನು ಹೇಳ್ರಿ, ಅವರು ಗಂಡನೇ ನಾವು ಸಣ್ಣ ಅವ್ರ ಕೈಯಾಗ ಓಡಾಡೋರು ಇರ್ತಿದ್ದೇವ್ರಿ. ಹಂಗೆ ಅದು ಭಾಳ ದಿನ ನಡೀತೀರಿ. ಆಮೇಲೆ ಅದು ಕಾರುಣಿ ಹಬ್ಬ ರೀ. ಕಾರುಣಿ ಹಬ್ಬ ಅಂತ ಬರ್ತೀರಿ. ಕಾರುಣಿ ಹಬ್ಬಕ್ಕೆ ನಮ್ಮ ಹೊರಗಳು ನಾವು ಓಡಿಸಾಡ್ತಿದ್ದೇವ್ರಿ. ಮುಂದೊಂದು ತಿಂಗಳ 15 ದಿನ ಇರ್ಲಿಕ್ಕಾಗೆ ಅದೀಗ ಸದ್ಯ ವಾಕಿಂಗ್ ಮಾಡೋದಂಗ್ರಿ ಅವಕ್ಕೆ ಮಾಡಿಸ್ತಿದ್ದೇವ್ರಿ. ಹಂಗೆ ನಮ್ಮ ಹೊರಗಳು ಅಲ್ಲಿ ಮಿಟ್ಕಿತನ ಒಯ್ಯೋದು ತರೋದು ಹಂಗೆ ಮಾಡ್ತಿದ್ದೇವು. ಒಂದಿನ ತಲೆಯಾಗ ಬರ್ತೀರಿ ಅದು ಯಾಕೆ ನೀವು ಹೋರಿಗೆ ಕಟ್ಟಿ ಹಾಕಿರಿ, ಇದಕ್ಕೆ ಕೋಲ ಕಟ್ಟಿ ಕೊಡ್ರಿ, ಇದಕ್ಕೆ ನಾವು ಒಯ್ತೇವು. ಯಪ್ಪ ಬ್ಯಾಡ್ರಿ ಇದು ಭಾಳ ಕೊಡಿದ ಹೊಡ್ಸ್ಕೊಂಡಿರಿ ಬ್ಯಾಡ್ರಿ ಅಂದ್ರೆ ಅವ್ರು ಅದೆಲ್ಲ ನೀವು ಬರೇ ಕೋಲ ಕಟ್ಟಿ ಕೊಡ್ರಿ. ಒಂಟೆ ಅತ್ತ 2 ಕಡೆ ಒತ್ತಿಗೆ ಇರ್ತಿದ್ದು ಮ್ಯಾಗ ನಿಂತು ಹೊಡಿಕ್ ಇದೇನು ಮಾಡ್ದ ನಂಗೆ ಧೈರ್ಯ ನಮಗೆ. ನಾವು ಕೇಳೇ ಇಲ್ಲ ಬ್ಯಾಡ ಅಂದ್ರೆ ಅವ್ರೇ ಬ್ಯಾಡ ಅಂದ್ರೆ ಅವ್ರ ಮಾತನ್ನ ಕೇಳಿಲ್ಲ. ಇವತ್ತು ಎಷ್ಟೊತ್ತರ ಗಾಡಿ ಹೂಡೋದು ಅನ್ನ ಗಾಡಿ ಹುಡುಕೊಟ್ರು ಅವ್ರು ತಂದು ಗಗನ ಮ್ಯಾಗ ಅವ್ರು ಹಿಡಿದ್ರು ನಾವು ಇಟ್ಟೆವು ಕೋಲ ಕಟ್ಟಿದೆವು. ಚಿಕ್ಕಿಗೆ ಹಗ್ಗ ಹಚ್ಚಿಕೆ ಆ ಕಡೆ ಮೆಟಿಕಾಯಿ ಈ ಕಡೆ ತನ್ನ ಮೆಟಿಕಾಯಿ ಮಾಡಿ ಒಬ್ಬ ಮ್ಯಾಗ ನಿಂತೆವು. ಅಲ್ಲಿಂದ ಹಿಡಿದ್ರು ಒಂದು ಅಚ್ಚಿಗೆ ಬಿಚ್ಚಿಗೆ ಹಿಡ್ಕೊಂಡು ಹಂಗೆ ಮಾಡಿ ಒಚ್ಚಾಗ ತಂದೆವು ಕಟ್ಟದು ಹೋರಿ. ಅದು ಆರಲ್ಲಿ ಹೋರಿ. ಆರಲ್ಲಿ ಹೋರಿ ನಾವು ಇಷ್ಟು ಮಂದಿ ಕೂಡಿ ಹಿಡಿದ್ರು ಮಣಿಲಾರ್ದಂತ ಮಾತದು ಅಂತ ಹೋರಿ. ಹಿಂಗೆ ಕೋಡ ಒಮ್ಮೆ ಹಾಕಿ ತೊಗೊಂಡು ಒಗದ ಕಲ್ಲಿ ಹೋಗಿ ಬೀಳ್ತಿದ್ದೇವು ನಾವು ಅಂತ ಹೋರಿ ಅದು. ಅಲ್ಲಿಂದ ಸೌಕಾಸ ಹೋರಿ ಅದಕ್ಕೆ ಜರ ಹೊಲ್ದಾಗ ಹೋಗ್ಬೇಡಂತ ಹೇಳಿದ್ರು ಅವರು. ಇಲ್ಲ ದೂರ ಹಿಡ್ಕೊಂಡ್ಗೆ ನಮ್ಮ ಮೆಟ್ಟಿಗೆ ತನ ಓಡಿಸೋಕೆ ತಂದೇವ್ರಿ. ಇಲ್ಲಿ ತಂದು ಹೊಲಸ ಆದಾಗ ಮುಗದಾಣಿ ಅದು ಹರಿತಿರಿ ಕಡಿಗೆ ಐತ್ರಿ. ಮುಗನಾಗ ಅದು ಕೊಳತಿತ್ರಿ ಮುಗದಾಣಿ ಸರ್ಸಲ್ಲದಕ್ಕಾಗಿ ಅಲ್ಲೇ ಕಡಿದಕ್ಕೆ ಮುಗದಾಣಿ ಕಡಿಯಾಗಿ ಬಂದು ಬೀಳ್ತು. ಯಪ್ಪ ಮುಗದಾಣಿ ಹರಿತಿದೇನು ನಮ್ಗೆ ಇಡಂಗಿಲ್ಲ ಅಂದೇವು. ಹುಲಿ ಇದ್ದಂಗ್ರಿ ಇಡಂಗಿಲ್ಲ ತಾಗಿ ಅದು ಓಡ್ಸ್ಯಾಳ ಬಿಟ್ಟು ರಂಬಿಸಿ ಹೋಗಿ ಪಾಳೆ ಬತ್ರಿ ಹೊಳಿ ಬೆಟ್ಟಿಗೆಗೆ. ಹಂಗೆ ರಂಬಿಸಿ ಹಿಡ್ಕೊಂಡ್ಕಂದ್ರೆ ಒಯ್ದೇವು. ಹಚ್ಚಿಗೋ ಬಿಚ್ಚಿಗೋ ಹಿಡಿದೇವು. ಮ್ಯಾಗ ಹೋಗಿ ನಿಂತವನು ಅವನ ಕೈಯಾಗ ಆಟ್ಯಾಗ್ರಿ ಹಿಡ್ಕೊಂಡು ಒಯ್ದೇವು. ಯಾಕೋ ಸೌಕಾಸ ಹೊಂಟ್ರಿ ಎತ್ತೋಗಿ ಅಂದ್ರು ಮುಗದಾಣಿ ಹರಿತಕ್ಕ ಹೋರಿದಂದೇವು. ತೊಗೊಂಬರ್ರಿ ತಂದ್ರು ಒಯ್ದೇವು. ಒತ್ತಿ ನಿಂದ್ರಿಸಿದೆವು. ನಮ್ಮ ಕಾಲ ನಡ್ಗಲ್ ಕತ್ತಿದ್ದು ರೀ ಹಳ್ಯಾಗ. ದಮ್ಮಿಡಿ ಅಂತ ಹೇಳಿ ಬಂದರು. ಬಂದಕ್ಕೆ ಮಗಡದ ಕೈ 4 ಬಟ್ಟೆ ಹಾಕಿ ಹಿಡಿದ್ರಿ. ಹಿಡಿದು ಒಂದು ಕೈಲಿ ತುದಿ ಕೋಡಿ ಹಿಡಿದ್ರು. ಇಟ್ಟಿಟ್ಟು ಕೋಡಿದ್ದು ಎಲ್ಲ ಹೋರಿವು ಆರಲ್ಲಿ ಹೋರಿ ಇಟ್ಟಿಟ್ಟು ಕೋಡಿದ್ದು. ಹಿಂಗೆ ಒಂದು ಕೈನ ಮಗಡ ಅದಕ್ಕೆ ಕೈ ಹಾಕಿಡು, ಒಂದು ಕೈಲಿ ತುದ್ಗೈ ಕೋಡ್ ಹಿಡಿದ್ರು. ಅಲ್ಲಿಂದ ಬಿಡ್ರಿ ನಾ ಕೊಳ ಹರಿರಿ ಅಂದ್ರೆ ನಾವು ಕೊಳ ಹರಿದೇವ್ರಿ. ಕೊಳ ಹರಿಕೆ ಬಂಡಿ ಹಿಂಗ ನಗ ಎತ್ತಿಗೆ ಹಿಂದಕ್ಕೆ ಸರ್ಸೋದ್ರಾಗ ಹೊಡೆದೇ ಬಿಡ್ತೀರಿ ಜಾಡ್ಸಿ ಅವನಿಗೆ. ಕಂಡಾಬಿಡಿ ತಾಕತ್ತಿನ ಮನುಷ್ಯ ಅಲ್ಲ ನೀನ ಜನ ಹಿಂಗೆ ಬರೇ ಹಿಂಗೆ ಹಿಡಿದಕ್ಕೆ ಹಿಂಗೆ ಹಿಗ್ಗಿಸೋದು ಮೊದಲು ಅಮ್ಮ. ಕೋಡ್ ಆ ಕಡೆ ಹೋಯ್ತು, ಮೂವತ್ತು ಈ ಕಡೆ ಬತ್ತು. ಮತ್ತೆ ಹಿಂಗೆ ಹಂಗೆ ಹೊಡಿಕೆ ಬತ್ತಿ ಸರಿ ಹಾಕಿಲ್ಗೆ ಬತ್ತು. ಹಿಂಗೆ ಆ ತಗದಾಗ ಹೋರಿ ಕುಂಡಿ ಹಂಗೆ ಪತ್ರ ಇದ್ದು ರೀ. ಒಳಗೆ ದಾವಣಿ ಇತ್ತು, ಹೋರಿ ಕುಂಡಿ ದಾವಣಿ ಕಡೆ ಆಗಿತ್ತು ರೀ, ಹೊರಗಿತ್ತು ಹೋರಿ. ಹಿಂಗೆ ಈ ಕಡೆ ಮೂವತ್ತೆ ಆಯ್ತು. ಮತ್ತೊಮ್ಮೆ ಹೊರಗಾಗಿದೆ, ಹೊರಗೆ ಕಾಣಿಸ್ತದೆ. ಏನು ಮಾಡಿದ್ರು ಹಿಂಗೆ ಮಾಡಿ ಎಲ್ಲ ನೀನ ಮಗಡ ಹಿಡಿದ್ಗೆ ಎತ್ತಿ ಹೊಡೆದ್ರ ಬರೀ ಹೊಸಿನ ಹಚ್ಚಿಗಡೆ ಎಕ್ಕಿ ಬರೀ ದಾವಣಿ ಇತ್ತು. ಹೋಗಿ ದಾವಣ್ಯಾಗ ಕುಂಡಿ ಊರಿತ್ತು. ದಾವಣ್ಯಾಗ ಕುಂಡಿ ಹೋರಿ ಹೋಗಿ ಬಿತ್ತು. ಹೋಗಿ ದಾವಣ್ಯಾಗ ಕಳೆ ಬಿತ್ತು. ಮತ್ತೆ ಬಂದಿಕ್ಕೆ ಹಿಡಿದ್ರು. ಕೋರ ಮಗಡನೇ ಹಿಡಿದ್ರು. ಅಲ್ಲೇ ಬಿದ್ದಲ್ಲಿ ಕಟ್ಟಿದೆವು. ಕೊಳಿಗೆ ಹತ್ತಿರ ಸರ್ಪುಳಿ ಅಂತ ಕೊಳಿ ಸರ್ಪುಳಿ ಹತ್ತಿದೆವು. ಅದನ್ನ ಮಗಡ ಕಟ್ಟಿ ಬಿಟ್ಟೇವ್ರಿ. ನಾವು ಅಂದೆವು ಜೇರ್ ನಾವು ಬರೋದಾಗ ನೀವು ಎಲ್ಲೇ ಹೋಗಿದ್ರಿ ಅಂದ್ರೆ ಇದೇ ನಮಗೆ ಹಿಡಿತೈತಿಲ್ಲ ಕಕ್ಕ ಅಂದೆವು. ನಾ ಹೆಂಗೆ ಹೋತ ನಿಮ್ಗೆ ಗೊತ್ತಿಲ್ಲ ನನಗೆ ಈ ಹೋರಿ ಹೆಂಗದ ಅಂದರು. ಅದು ಮುಗಿಸ್ರಿ ಅವ್ರಿ ಹೋರಿ ಕಂಡಾಬಿಟ್ಟು ಬಿಡಿಸ್ರಿ. ಅವನದ ಒಂದ್ ಇವ್ರ ಮನ್ಯಾಗ ಒಂದ್ ಆಕಳ ತಳಿನಿ ಇತ್ತು. ಒಂದ್ ಆಕಳ ಇತ್ತು. ಆ ಆಕಳ ಹೊರಗೋ ತಳಿನಿ ಹಂಗೆ ಇದ್ದೀವ್ರಿ. ನಮ್ಮ ಹೆಂಗ್ ಗಾಡಿ ಹೊಡ್ಯಾಕ ಟೇರಿಂಗ್ ಹೋಯ್ತ ಮನುಷ್ಯಂದು ಧೈರ್ಯ ಕಟ್ಟಾತ ಮುದಾಣ್ ಹೋಯ್ತ ನಮ್ದು ಕೆಲಸ ಬಂದ. ಅದು ಪವರ್ ಬಂದೈತ ಅನ್ನಕೊಳ್ಳೋದು ಅಂತದ್. ಮತ್ತ ಮುಗ್ದಾಣಿನೇ ಹರಿದ ಇವ್ರು ಅವಾಗ ಥಂಡ ಏರ್ ಅವ್ರ ಕಮ್ಮ 4-5 ಮಂದಿ ಕೂಡಿ ತೊಂಬಂದಾರ. ತಂದ ಬಳಕ ಅವ್ರು ಗೊತ್ತಾಗ್ಯದ್ರಿ ಮುಗ್ದಾಣಿ ಯಾವಾಗ ಹರಿದಂದ್ರ ಬಳಕ ಇದು ಹೋರಿ ಬಿಡಲ್ಲ ಅನ್ನೋದು. ಅಟ್ಟಾದ್ರ ಬೆಟ್ಟ 2 ಸಲ ಹೊಡೆದ ಜೋಲಿ ಅವ್ರಿಗೆ ಹೊಡಿತ್ರಿ. ನಮ್ಮಂತ ಯಾರು ಎತ್ ಹೋಗಿದ್ರ ನಾವ್ ಕೈಯಾದ್ರು ಬಿಡ್ತಿದ್ದೇವ್, ನಾವ್ ಸೈತಿದ್ದೀವು ಅಂತ ಹಿಡದಂದ್ರ ಅದು ಭಾಳ ಗ್ರಿಪ್ ಇರೋದು. ಹೊಡೆದ್ ಹಿಂಗ್ ಹಿಡದಂದ್ರ ಅದೊಂದು ಟಾಂಗ್ ಕಟ್ಟಿ ಹೊಡೆದಂಗ.
ಹೆಂಗ ಮಗಡದ ಕೈ ಹಾಕಿ ಹೋರಿ ಮುಂದಿನ ಕಾರ್ ಎತ್ತಿದ್ದು ರೀ. ಇನ್ನು ಈ ಹೋರಿ ಅಂತ ಮುಗಿತಲ್ರಿ, ಇದೇ ಹೋರಿದೇ ಏನ ಇವತ್ತ ಅನ್ಯತೆ ಇತ್ತು ಏನಾದ್ರು ಸ್ವಾದನ ಮಾಡಿತ್ತು, ಇದೇ ತಳಿನೇ ರೀ, ಇದೇ ಹೋರಿ ತಳಿನೇ ಒಂದು ಹೊಡೆ ಎತ್ತ ತಳಿ ಇತ್ತು ರೀ ಮನ್ಯಾಗ. ಅದು ನಮ್ಮ ಊರಿಗೆ ಗೊತ್ತಿತ್ತು ರೀ. ಮೇತ್ರಿ ಅವ್ರು ಹೊಡೆ ಎತ್ತ ಅಂದ್ರೆ ಅದು ಹೆಸರಾದ ಎತ್ತ, ಎಲ್ಲರೂ ಊರಿಗೆ ಗೊತ್ತಿದ್ದು ಮಾತದು. ಆಮ್ಯಾಗ ಇವರು 150-200 ಚೀಲಗಟ್ಟಲೆ ರಾಶಿ ಮಾಡವ್ರಿ. ಈಗ 2 ಚೀಲ 3 ಕಟ್ಟ ಆತಾವ್ರಿ. 100 ಚೀಲಿಗೆ 150 ಕಟ್ಟ ಆತಾವ ಇವು. ಹಿಂಗೆ ಈಗಿಂದ ಯಾವ 4-5 ಕಟ್ಟಗಳು ಆತಿದ್ರು ಬಿಡ್ರಿ. ಅವು 250 ಚೀಲ ರಾಶಿ ಆಯಾದಾಗ ಮಾಡ್ತಿದ್ರು ಅವರು. ಆ ಹೊಡೆ ಎತ್ತರಿ ಮೇಲಿಗೆ ಬಿಟ್ಟಾರ. ರಾಶಿಗೆ ಮುರಿಯವು ಮಾಡವು ನಡೆದಾವ, ಎತ್ಕೊಂಡು ಮೇಲಿಗೆ ಬಿಟ್ಟಾವ. ಎತ್ಕೊಂಡು 4 ಎತ್ತು ಮೇಲಿಗೆ ಬಿಟ್ಟಾರ. ಇವ ದೊಡ್ಡ ಕಾಕ ರಮಣ ಕಾಕ ಅವ ಏನೋ ಕಾಣಿಸ್ತದ, ಅವತ್ತು ಬಾಜು ಏನ್ರಿ ಮಾಡ್ಲಿಕ್ಕೆ ಹತ್ತಿರ್ಬೇಕು. ಇವ ಹೊನ್ನಪ್ಪ ಕಾಕ ಬಂದಾನ್ರಿ, ಇವ ಎಂದೂ ಬರ್ಲಾರ. ತೊಳೆದು ಏನೋ ಆಸೆ ಮಾಡ್ತಿರ್ತೀನಿ, ಇವ್ನಿಗೆ ಚಿಂತಿನ ಇದ್ದಿತ್ತಿಲ್ಲ. ಹಳ್ಯಾಗ ಊರಾಯ್ತು, ತನ್ನ ಮ್ಯಾಗ ತಿರುಗಾಡೋದಾಯ್ತು, ಅದೇ ಇತ್ತು. ಸಣ್ಣವರು ಅಂದ್ರೂ ಅವರು ಠೀಕ್ ಇದ್ದು ಬಿಡು, ದೊಡ್ಡವರು ಲಗ್ನ ಆಗಿತ್ತು ರೀ ಹಳ್ಯಾಗ ಅವ್ರದ್ದು. ಅದು ಏನಾಗ್ಯದ್ರಿ, ಅದು ಹೊಡೆ ಆಯ್ತು ಜರ ಕಣಸನಿ ಬಂದವ್ರಿ ಮೇದಿಕ್ಕ. ಇನ್ನು ಕಣಸನಿ ಕಂಬ್ಗಳಂಗೆ ಆದ್ರಿ ಅದು ವಾಸಿಗೆ ಹೋಗಕ್ಕೆ ಈ ಕಡೆ ಬರ್ತಾನೆ ಬಾ ತಿಳಕ್ಕೆ ಹರ ಅಂದಾನ. ಹರ ಅನ್ನ ಅಲ್ಲಿ ನಿಂತು ದರಿ ಹೊಡೆದು ಎತ್ತದು ಹರೇ ಅಂದ್ರೆ. ಅಷ್ಟರದಾಗ ಆ ಕಡೆಗೆ ಹೋಗಿ ಬಾ ಅದು ನೀವು ಹೊಲ್ಲದ ಅಂದ, ನೀವ ದೊಡ್ಕಾಕ ಅಂದಾನ. ಅನ್ನ ಅವನು ಈ ಕಡೆ ಹೊಂಟಾನ. ಇಟ್ಟು ಅನ್ನೋದ್ರಾಗ ಅಲ್ಲಿ ಎತ್ತರಿ ತಲೆ ಮ್ಯಾಗ ಬಾತು ಒಂದು ಹೊಡ್ಡಿ ಕೋಡಿ ಬಂದವ್ರಿ ಇದ್ದಿಗೆ ಈ ಸಣ್ಣ ಕಾಕಗ. ಯಪ್ಪ ಎತ್ತು ಬತ್ತೇನ ಅಂದಾನ. ಯಪ್ಪ ಎತ್ತು ಬತ್ತೇನ ಇದ್ರಿ ಓಡಿ ಹೋಗ್ಯಾನ. ಗೊತ್ತೇ ಎತ್ತಿನ ಕಳ. ಹಂಗೆ ಹೋಗೋಣ ತಮ್ಮ ತೆಳಗೆ ಹಾಕೊಂಡಂಗೆ ಮ್ಯಾಗ ಬಿದ್ದಾನ. ಮ್ಯಾಗ ಬಿದ್ದರೆ ಅಟ್ರಾಗ ಎತ್ತು ಬಂದರಿ ಕೋಣ ಹಾಕ್ಯದ. ಎತ್ತು ಬಾಗ್ಯದ ಜೋಡಿ ಹಂಗೆ ಸಂಭಾಳಿಸ್ತದ. ಹಂಗೆ ಬರ್ರಿ ನನಗೆ ಇಬ್ಬರು ನಡುವೆ ಹೋಗ್ಯದ ಕೋಡ. ಅದಾ ನಿನ್ನ ನಾ ಇದ್ದೀನಿ, ನಿನ್ನ ಕೂನ ಸಿಗಲ್ಲ ನಿನಗಂದ್ರ ಹಿಂಗೆ ಹಾಕಿದ ಕೋಡ ಅನಮಾತ್ ಎತ್ತ ಜಗ್ಗ್ಯದ್ರಿ. ಜಾಡಿ ಸುಡ್ದಿಲ್ಲ ಅದು, ಅನಮಾತ್ ತೆಗದದ. ಅನಮಾತ್ ತೆಗೆದ ಎತ್ತು ಹೊಳಿ ಹೋಗ್ಯದ. ಅಷ್ಟು ಅವರು ಅವ್ರ ಕಾಲಾಗ ದುಡಿದಿದ್ರಿ. ಆ ದುಡಿದ ಸಲುವಾಗಿ ಅವ್ರಿಗೆ ಅಂತ ಹೊಡೆ ಎತ್ತಂದ ಸಹಿತಕ್ಕೆ ನಿಂಬಿತ್ತು. ಕೈಯಲ್ಲಿ ಬಿಟ್ಟರೆ ಎತ್ತ ಅವ್ನು ಬೆನ್ನು ಹತ್ತಿದ್ದು. ಅಂತ ಹೊಡೆ ಎತ್ತುವ ಕೈಯಲ್ಲಿ ಬಿಟ್ಟು ಹೋದ್ರೂ ಬೆನ್ನು ಹತ್ತಿದ್ದು. ಅಂತ ದುಡಿಕೆ ಅವ್ರು ಮಾಡಿದ್ರು. ಏನು ಬಸವಣ್ಣಪ್ಪನ ಸಲುವಾಗಿ ಮಾಡಿದ್ರಿ ಅವರು. ಅವ್ರು ದುಡಿಯೋದಕ್ಕೆ, ಅದು ಭೂಮಿ ಬೆಳೆಯೋದಕ್ಕೆ, ಅವರು ಮೇಯಿಸೋದಕ್ಕೆ, ಅದೇನು ಅದು ಏನು ಹೇಳಿದ್ರು ಕಡಿಮೆನೇ ಅದು ಬಿಡ್ರಿ. ಹಿಂದಿಂದ ಅವ್ರ ಆರೋಗ್ಯ ಹೆಂಗಿತ್ತಣ್ಣ? ಅವ್ರ ಆರೋಗ್ಯ ನೋಡ್ರಿ, ಚಟ ಎಂಬುದು ಏನು ಇದ್ದಿತ್ತಿಲ್ಲ. ಅವರು ಖಾಯಂ ಮನ್ಯಾಗ ಹಾಲ. ಅವರು ಊಟಕ್ಕೆ ಕೂತ್ರಪ್ಪ ಅಂದ್ರೆ ಏನು 2 ಹೊತ್ತು ಅಂತ ಬಿಸಿಲು ಅಡುಗೆನೇ ಬರ್ತಿತ್ತು. ಊರನ್ನ ಬುತ್ತಿ ಬಂದ್ರು 2 ಹೊತ್ತು ಬಿಸಿಲೇ ಉಣ್ತಿದ್ರು ಅವರು. ಇನ್ನೇನು ಇಲ್ಲ ಹೊಲಗಳಿಗೆ ಮ್ಯಾಗಿನ ಅಲ್ಲಿ ಮ್ಯಾಗ ಹೊಲಗಳವಲ್ರಿ, ಅದು ದೂರ ಹೊಲಗಳು ಗೆಳಕ್ಕೆ ಹೋದ್ರೆ ಮಧ್ಯಾಹ್ನ ಬುತ್ತಿ ಮತ್ತು ಚಂತನ ನೊಲ್ಲಿ ಹರ್ತಿ. ಮಳೆ ಅದ ನೊಲ್ಲಿ ಹರ್ತಿರಿ, ಹೊಡ್ಲಿಕ್ಕೆ ಹೋದ್ರೆ ಅಲ್ಲಿ ಅವೇನು ಉಣ್ತಿದ್ರು ಅವರು. 2 ಹೊತ್ತು ಅವ್ರಿಗೆ ಹಾಲು ಬೇಕ್ರಿ. ದಿನ ಹಾಲು ಬೇಕ್ರಿ. ಅದು ಹಾಲು ಬೇಕಂದ್ರೆ ಹೆಂಗ್ರಿ, ಹಾಲ ಬಕ್ಕಳ ಅವು ಕ್ಯಾನಾಗ ಬರ್ತೀವ್ರಿ ಹಾಲ. ನಾವು ಯಾರ್ಯಾರೇ ಬಕ್ಕಳ ಮನೆ ಅವ್ರ ಸುತ್ತ ಗೋಳೆ ಆಗಿದ್ದೇವಂದ್ರೆ ನಮ್ಗ ಅವ್ನ ಮುಖ ಹಾಕಿ ಉಣಿಸ್ತಿದ್ದ. ಅಂದ್ರ ದೊಡ್ಡ ದೇಹ ಅಂತ. ದೊಡ್ಡ ಅವ್ರಿಗೆ ಏನು ಹೇಳಿದ್ರು ಕಡಿಮೆನೇ ಅದ್ರಿ. ಅವ್ರ ರೊಟ್ಟಿ ಅಂತವ್ರಿ, ಈಗಂತ ರೊಟ್ಟಿನೇ ಇಲ್ಲ. ಭಾರಿ ಜ್ವಾಳ ಬೆಳೆಯವರು, ರೊಟ್ಟಿ ಪಿಂಡ. ಅವ್ರ ರೊಟ್ಟಿ ಉಂಡ್ರೆ ನಾವು ನೀವು ಏನು ಹೋಳಿಗೆ ಎತ್ತಾರ ಹುಗ್ಗಿ ಎತ್ತಾರ ಅವೆಲ್ಲ ಏನು ಮಾಡ್ಬೇಕು. ಇವರು ಉಣಲ್ಲ ಅಂತ ರೊಟ್ಟಿ. ಇವ್ರ ಮನ್ಯಾಗ ಹಿಂದೆ ಅವ್ರು ಉಂಡು ಹೋಗ್ಯಾರ. ನಾವು ಈಗನು ಉಣ್ತೇವು, ಅವಾಗ ಭಾಳ ಉಣ್ತೀವಿ. ಇವತ್ತು ಎಂದರೆ ಒಮ್ಮರಿ ಉಂಡಿದೇವು, ಈಗನು ಉಣ್ತೇವು. ಅಂತ ರೊಟ್ಟಿನೂ ಇಲ್ಲ, ಅಂತ ಒಣಗಿನೂ ಇಲ್ರಿ. ಶಿಸ್ತಿನಾಗ ಊಟ ಮಾಡೋರು ಇದ್ದುದು. ಊಟ ಮಾಡೋರು ಹಾಲು ಬಕ್ಕಳಿದ್ದು ರೊಟ್ಟಿಯಾಗ ಕಲಸ್ಕೊಂಡು ಉಣ್ತಿದ್ರು. ಹೆಚ್ಚಾನೆತ್ತ ಅವ್ರ ಚಟ ಏನಿತ್ತು ರೀ, ಮ್ಯಾಲ ಗಂಗಾದಾಗ ಹಾಕೊಂಡ್ಕಿದ್ರು. ಉಣೋದು ಆದ್ಮೇಲೆ ಕುಡಿಯೋ ಚಟ ಭಾಳ ರೀ ಹಾಲು. ಬರೀ ಕುಡಿಯೋ ಚಟ ಭಾಳ ಅವ್ರಿಗೆ. ಹೊರತುಂಬ ಉಣೋದು, ಗಂಗಾದಾಗ ಹಾಲು ಬರ್ಕೊಳ್ಳೋದು, ಕುಡಿಯೋದು. ಆಮೇಲೆ ರಮಣ ಕಾಕ ಅವ್ರಿಗೆ ಏನಾತ್ರಿ ಅಣ್ಣ ಅದು? ಆಮೇಲೆ ಎಷ್ಟೆಲ್ಲ ದೇಹ ಎಲ್ಲ ಚೆನ್ನಾಗಿತ್ತು, ಇಷ್ಟೆಲ್ಲ ಕೆಲಸ ಮಾಡ್ತಿದ್ರು. ಇಷ್ಟೆಲ್ಲ ಕೆಲಸ ಮಾಡ್ತಿದ್ರಲ್ರಿ ಅವ್ರಿಗೆ. ನೋಡ್ರಿ ಅವ್ರಿಗೆ ಅಚಾನಕ ಈಗೆಲ್ಲ ಇದು ತ್ವಾರದಾಗೆಲ್ಲ ತಮ್ಮ ದಂಧೆ ಮುಗಿಸ್ಕೊಂಡು ಹಾಳುಗಳಿದ್ರಿ ಕೈಯಾಗ ಹಾಲು ಹಿಂಡಿ ಕೊಟ್ಟಾರ.
ಮತ್ತು ಅವು ಎತ್ತಿ ಹಿಂಡಿ ಪಂಡಿ ಅವು ಮುಂದಿಟ್ಟು ತಿನ್ನಿಸ್ತಿದ್ರಿ ಅವಕ್ಕೆ ಆಳುಗಳು ಹ್ಯಾಂಗೆ ಕೊಡ್ತಾವ ಅಂಥೇಳಿ. ಅವು ಆಳುಗಳು ಹಿಂಡಿ ಕೊಟ್ಟವ ಎಲ್ಲಕ್ಕೆ ಹಿಂಡಿ ಕೂಡ್ಲಿಕ್ಕೆ ಹಚ್ಚಾನ, ಮೇವು ಹಾಕ್ಯಾರ, ಆಕಳುಗಳು ಹಿಂಡಿ ಕೊಟ್ಟಾರ, ಎಲ್ಲ ಹಿಂಡಿ ಕೊಟ್ಟು ಆಯಿತು. ಊಟ ಮಾಡಿ ನಾವು ಊರಾಗ ಹೋಗಿ ಬರ್ತಿದ್ದೆ. ಈ ಹಾಲಿನ ಕ್ಯಾನ್ ಒಂದು ತೊಗೊಂಡು ಹೋಗ್ಯಾರಿ. ಹಾಲ ತನಗೆ ಹೋಗಂಗಾರ ತಾನು ಹೋಗ್ತಿದ್ದ, ಇಲ್ಲ ಆಳುಗಳು ಕೊಟ್ಟು ಕಳಿಸಿದ್ ಹೋಗಿ ಕೊಟ್ಟು ಬರ್ರಿ ಅಂತ ಹೇಳಿ. ದಿನಂಪ್ರತಿ ಹಾಲಂತೂ ಹೋಗವೆ ಎಡ್ಡು ಹೊತ್ತ ತಾನೇ ಹೋಗ್ಯಾನ್ರಿ. ಅವತ್ತ ಹೋಗ್ಯಾನ್ರಿ. ಹಿಂಗೆ ಇತ್ತು ಹಾದಿ ರೋಡ್ ಹೋಗ್ತಿತ್ತಿಲ್ಲ. ಈಗ ರೋಡ್ ಇಲ್ಲೇನ ಮತ್ತೆ ಹಿಂಗೆ ನೆಟ್ಟು ಹರಿಯಾಗ ಐದು ಹೋಗ್ತಿತ್ತು ಹಾದಿ. ಅಲ್ಲಿ ಅವು ಗೋರ್ಯಾಳ ಹತ್ತೇವ್ರಿ ನಾವು. ನೀವು ಅದಕ್ಕೆ ಏನು ಹತ್ತೀರಿ ಅಲ್ಲಿಗೆ ಹೋಗ್ತಾ ಅದಕ್ಕೆ ಹಿಂಗೆ ನಡುವತ್ರಿ ಹಾದಿ. ಗೋರ್ಯಾಳದಾಗ ಹೈದು ಹೊಂಟಾರ. ಮುಂದೆ ಒಂದು 4 ಹಿಂಡು ಕುರಿ ಅವ, ಹಿಂದೊಂದು 4 ಹಿಂಡು ಕುರಿ ಅವ. ಇನ್ನೇನು ನಡು ಇವ್ರು ಆಗ್ಯಾರ. ಅವ್ರ ಟೈಮ್ ಸುಮಾರು ರೀ. ಅವೆಲ್ಲ ದಾಟಿ ಅಂದಾಗ ಮತ್ತು ಇವ್ರು ಹೋಗ್ಯಾರ. ಅದು ಹಾವ ಇವ್ರ ಟೈಮಿನ ಸುಮಾರು ಅದ. ಅದು ಬಂದು ಮೊಬ್ಬಾಗ್ಯದ ಕಾಲ ಸಿಕ್ಕದ್ರಿ. ಹಾವನು ಧಮ್ ಅದ್ರಿ ಅದು. ಅದು ಕಾಲ ಸಿಗನ ದೊಡ್ಡ ಗಡಿ ರೀ. ತುಳ್ದಾನ ಹಿಡಿದು ಬಿಡ್ತದ ಕಾಲಿಗೆ. ಹಾಗೆ ಹೋಗ್ಯಾರ್ರಿ. ಇಪ್ಪ ಹಾವು ಕಡಿತಲ್ವ ಪಾರ್ಗಳು ಕುರಿಯವ್ರಿಗೆ ಅಂದಾನ ಅದೆಲ್ಲ ಹೇಳ್ರಿ ಅಂತ ಹೇಳ್ಕೊಂಡು ಅವು ಆ ಕಡೆಗೆ ಕತ್ತಲ್ದಾಗ ಅವಾಗೇನು ಹಿಂಗೆ ಬ್ಯಾಟ್ರಿ ಪಾಟ್ರಿ ಹೆಚ್ಚಾನ ಇದ್ದಿತ್ತಿಲ್ರಿ. ಹಾಂ ಅವ್ಯಾವ ಕುಡ್ಡು ಕಂದಿಲ್ಲದು ಇದ್ದು ರೀ. ಹಂಗೆ ಹೋಗ್ಯಾರ ಮನೆಗೆ. ಅವ್ರ ಕುರಿಯವ್ರು ತಮ್ಮ ಜಾಗಿ ತಾ ಹೋಗಿ ತಮ್ಮ ಮನೆಗೆ ತಾ ಹೋಗ್ಯಾರ. ಹೋಗಾನೇ ಹಾಲಿನ ಕ್ಯಾನ್ ಇಟ್ಟಿಗೆ ತಮ್ಮ ಕೇಳ್ಯಾನ. ಹೊನ್ನ ಪೆದ್ದು ಹೋಗ್ಯಾನ ಕೇಳಿ ಹೋಗೋಣ. ಗಗರಟಿ ಮ್ಯಾಗ ಹಾಲಿಟ್ಟು ಕೂತಾರ. ಹೊನ್ನ ಪೆದ್ದು ಹೋಗ್ಯಾನ ಅಂತ ಕೇಳ್ಯಾರ. ಹಿಂಗೆ ಅಡಿಕಟ್ಟಿಗೆ ಹೋತ ಅಂದಾರ. ಅಡಿಕಟ್ಟಿ ಆಯಿನೂ ಇದ್ದ ಕೇಳಿ ಕಾಶಿಬಾಯಿ ಅಂದ್ರೆ ಇವರು ಹಡ ತಾಯಿ ತಂದಿ ಏನು ಮಾಡ್ಬೇಕು ಇವ್ರಿಗೆ. ಆಕೆ ತೀರಾ ಹೆಚ್ಚಿನ ಆಕೆ ಇವ್ರು ಪೂರ್ತಿ. ನಮಗೆಲ್ಲ ನಮ್ಮ ಅಣ್ಣನ ಲಗ್ನ ನಿಂತ್ರ ನಮ್ಮ ಅಪ್ಪಗೆ ಮನೆ ಕಾರ್ಸಿಕೆ ಲಗ್ನ ನಿಂದ್ರಿಸ್ಬೇಡ ಕೈಯಾಗಿಲ್ಲತಿ ರೊಕ್ಕ ವೈದ್ಯಾಗಿ ಲಗ್ನ ಮಾಡಿಸೋಕೆ ಹೇಳಕ್ಕೆ ಆಯಿ ಮತ್ತು ಹಿಂದಿನ ಆಕಿ. ಆಮೇಲೆ ಹೊನ್ನಪ್ಪ ಕಾಕರ್ ಅವ್ರಿಗೆ ಅವ್ರಿಗೆ ಆದ್ಮೇಲೆ ಏನಾಯ್ತಣ್ಣ ಮುಂದದ? ಅದು ಹೊನ್ನಪ್ಪ ಕಾಕ ಅವರು ಎಲ್ಲಿ ಹೇಳ್ಕೆ ಮನ್ಯಾಗ ಏನದ ಇದ್ದವ್ರು ಹೇಳ್ಯಾರಿ. ಮಾರಿಕಟ್ಟಿಗೆ ಹೋತ ಅಂದಾರ್ರಿ. ಹೆಚ್ಚಾಗಿ ಹೇಳ್ಯಾರ. ಯಾಕನ್ನ ಹಿಂಗೆ ಆಯ್ತು ಬೆಳೆಯನ್ ಅಂದಾರ. ಅನ್ನ ಹತ್ತದಾಗ ಮತ್ತೆ ಯಾವ್ರೆ ಅವ್ರ ಮನ್ಯಾಗ ಮುಂದಿನ ಇರ್ತಿದ್ರು. ಓಡ್ಕೊಂಡು ಹೋಗಿ ಅಂದ್ರೆ ಮಾಲಕ್ಕೆ ಕರ್ಕೊಂಬ ಹೋರಿ ಹೋಗಿ ಕಳಿಸ್ಯಾರ. ಹೋಗಾನ ಅಡಿಕಟ್ಟೆಗೆ ಹಾನ ಅಡಿಕಟ್ಟೆ ಅಂದು ಹಿಂಗತ್ತ ಮಾಲಕರ ಕಾಕನ ಹೊನ್ನಪ್ಪ ಕಾಕನು ಬಂದಾನ. ಹಂಗಾರ ಬಂದಾನವ. ಬಂದಕ್ಕೇನ ಏನಾಯ್ತು ಹಿಂಗೆ ಆಯ್ತಪ್ಪ ನನಗೆ. ಯಪ್ಪ ಇನ್ಯಾಗ ಮಾಡೋದು ಹೇಳಿ ಈಗ ನಮ್ಮಲ್ಲಿ ಗೌಡ್ರ ಸುದ್ದಿ ಕುಡ್ತಿದ್ದು ರೀ. ಅಲ್ಲೇ ಒಯ್ದಾರ. ನಿಮ್ಮ ಮನೆ ಮುಂದೆ ಮನೆ ಅದ ಅಲ್ಲೇ ಒಯ್ದಾರ. ನೋಡೋಣ ಬಾ ಅಣ್ಣ ಅಂತ ಹೇಳಕ್ಕೆ ಮುಂದಕ್ಕೆ ಹೋಗೋಣ. ನೀವು ಇಲ್ಲ ಮುಂದಕ್ಕೆ ಬೇಡ ಮೊದಲಿಗೆ ಅಗಸುದಿ ತೋತೀನಿ ನಾ ಸದ್ಯ ನಾನು ಅದನ್ನ 3 ಅಗಸುದಿ ಅವು ಹಿಂದಿನ ಕಾಲದಾಗ ಅದು ಚಲೋನೇ ಇತ್ತತ್ ರೀ. ಈಗೆಲ್ಲ ಅವು ನಡೆಯಲಾಗ್ಯಾವ. ಹಾಗೆ ಹೋಗ್ಯಾರ ಅಗಸುದಿ ತೊಗೊಂಡಾನ. ತೊಗೊಂಡು ಒಂದು 60 ತಾಸು ಆಗ್ಯದ. ಅದು ಹೆಚ್ಚೆ ಆಗ್ತದೆ ರೀ. ಹಂಗೆ ಉತ್ತಾರ ಹೊಡೆದಿಲ್ರಿ ಅದು. ಇಲ್ಲ ತಮ್ಮ ನನಗೆ ಉತ್ತಾರ ಹೊಡೆಯೋದು ನನಗೆ ಯಾಕಾದ್ರೆ ತ್ರಾಸ ಆದಂಗೆ ಆಗ್ಲಿಕತ್ತದ ಅಂದಾನ. ಅಂದ್ರೆ ಗಡ್ಡಿ ಗಾಬರಿಗೆ ಬಿದ್ದಾನೆ ಇವನು. ಹಂಗೆ ನಾ ಗೋಳ್ಯಾಗ ನೀ ಗೋಳ್ಯಾಗ 4-8 ಮಂದಿ ಗೋಳೆ ಆಗ್ಯಾರ. ಇನ್ಯಾಗ ಮಾಡಬೇಕು ಅನ್ನೋದ್ರಾಗ ನಮ್ಮಲ್ಲಿ ಆ ಯಾರಾಗ್ರಿ ಮಲ್ಕಣಗೌಡ ಮನ್ಯಾಗ ಒಂದೇ ಐತ್ರಿ ಪಟ್ಪಟಿ ಡಾಕ್ಟರ್ದು. ನಮ್ಮ ಊರಾಗೆ ಪಟ್ಪಟಿನೇ ಒಂದೇ ಐತ್ರಿ. ಅದಾಗ ಅದೇ ಹೆಸರು ಒಂದಿತ್ತು. ಅವು ನಿಮಗೆ ಗೊತ್ತಿರಿ, ಗಾಡಿಗಳು ಗೊತ್ತಿಲ್ಲ ನಮಗೆ. ಅದು ಒಂದೇ ಬಂದಿತ್ರಿ. ಹಂಗೆ ಅವ್ರ ಮನೆಗೆ ಹೋಗ್ಯಾರ. ಇದು ಒಂದು 7-8 ಕಿಲೋಮೀಟ್ರ್ ಮ್ಯಾಗ ನಮ್ಮ ಸುದ್ದಿ ಕೊಡ್ತಿದ್ವಿ. ಚಲೋ ಕೊಡ್ತಿದ್ದ ಅವನು. ಅವನಿಗೆ ಅಲ್ಲಿ ಒಯ್ಬೇಕಾರೆ ಮತ್ತು ಅವನಿಗೆ ಕರ್ಕೊಂಡ್ರೆ ಬರಬೇಕು ಅಂತ ಹೇಳಿ ಅಲ್ಲಿ ಹೋಗ್ಯಾರ. ಅಲ್ಲಿ ಹೋಗೋಣನೆ ಗೌಡ್ತಿ ಏನಂದಾಳ, ರಮೇಶ ಹಾನಪ್ಪ ಒಂದು ಜನ ಹಾಲು ಕುಡ್ಲಿಕ್ಕತ್ತಾನ ದಮ್ಮಿಡ್ರಿ ಅಂದಾಳ. ಹಂಗೆ ಒಂದು ಸ್ವಲ್ಪ ಅಲ್ಲಿ ಒಂದು ಏನು ಯಾರು ಬ್ಯಾನ ಯಾರಿಗೆ ಗೌಡ್ರು ಮಂದಿ ಮದ್ರೇನೆ ಅದೊಂದು 10-15 ನಿಮಿಷ ಟೈಮೇ ಮಾಡ್ಯಾರ ರೀ. ಅವ್ರು ಎಲ್ಲ ಮುಗಿಸೋ ಹೊರಗೆ ಬರ್ಲಿಕ್ಕೆ 10-15 ನಿಮಿಷ ಟೈಮ್ ಹೋಗ್ಯಾವ. ಬಂದನ ಗಾಡಿ ತೊಗೊಂಡು ಬಂದಕ್ಕೆ ಹಿಂಗಾಗ್ಯದಪ್ಪ ಜರ ಹೋಗಿ ಬರ್ರಿ ಅನ್ನ ಹೋಗ್ಯಾರ. ಅದೆಲ್ಲ ಹೋಗಿ ಕಾಕ ಒಯ್ದಿಲ್ಲ, ಅವನಿಗೆ ತೋಡೆ ಬಂದಾರ ಇಲ್ಲಿಗೆ. ಅಲ್ಲಿ ತೋಡು ಬರೋದ್ರ ಗಡಿ ಗಟ್ಟಿಗೆ ಬಂದರು. ಮಾತಪ್ಪ ಅದ ಬಿಟ್ಟಾನ. ನಾಲಿಗೆ ಅಡ್ವಕತ್ತಿಲ್ಲ. ಮಾತು ತೊದಲು ಬರ್ದಾಗತ್ತವ. ಕಣ್ಣು ಮುಚ್ಚ್ಯಾನ. ಬಂದ್ 10 ಕಿಲೋಮೀಟರ್ ಸಾತ್ಪುರ. ಹ್ಞೂ ರೀ. 28 ಅಷ್ಟರದಾಗ ಲೇಟ್ ಭಾಳ ಆಯ್ತಲ್ರಿ. ಗಡಿ ಮೆತ್ತಗೆ ಆಗ್ಯದ. ಅಲ್ಲಿಂದ ಬಂದನ ಸುದ್ಯ ಹಾಕೋದು
ಅಗಸುದೇರಿ ದಳ ಇಳಿದಿತ್ತು ಹೊಟ್ಟೆ ಹೋಗಿತ್ತಾರ ಅದು ಏನ್ರಿ ಆತಿತ್ರಿ ಅದು ಆ ಮೊದಲು ನಾಲಿಗೆ ಧರ್ಮ ಆಗಿ ಅಗಸುದ್ದೇನೆ ಇಳಿಲಿಕ್ಕೆ ತಯಾರಿಲ್ಲ ಅಂಗಳ ಧಮ್ಮದೇವಲ್ಲ ಕೂಡ್ದಂಗಾಗ್ಯಾವ ಅಗಸುದ್ದೆ ಸರಿಯಾಗಿ ಇಳಿದಿಲ್ಲ ಅದು ಹಂಗೆ ಅಗಸುದ್ದೆ ಕುಲಾಂ ಕೊಟ್ಟಾನ ಹೋಗಟ್ಟು ಹೋಗ್ಯದ ಅದು ಅಗಸುದೇಲಿ ನಾಟ್ಲೆ ಇಲ್ರಿ ರಾಮಣ್ಣ ಕತ್ತಿ ಇದ್ದಿ ಬಂದು ನಿಂತದ್ರಿ ಇದ್ರ ಅದರೊಳಗೆ ಅವ್ರು ಹಾಂಟಿ ಹೋದ್ರು ಕಿತ್ತಾಗಿ ಅವ್ರು ನೋಡ್ರಿ ಅವ್ರಂತೂ ಗೆದ್ದು ಹೋದ್ರಿ ಇವರು ಅವರು ಗೆದ್ದು ಹೋದ ಮ್ಯಾಗ ಇವ್ರ ಸುತ್ತ ಭಾಳ ಹೈರಾಣ ಬಿತ್ರಿ ಅವ ಮೊದಲೇನೆ ಕಂಡಾಬಿಟ್ಟು ಗಾಡಿ ಮಂದಿ ಒಬ್ಬರಿಗೆ ಬಿಟ್ಟು ಒಬ್ರು ಇರ್ಲಾರ್ದವ್ರು ಆನ ಸಾತ ಮ್ಯಾಗ ಅವ್ರು ಹೊಲ ಮನಿ ಈ ಕಡೆ ಆಸೆನೇ ಬಿಟ್ರಿ ಅವ್ರು ಈ ಕಡೆ ಆಸೆ ಬಿಟ್ಟು ಮನೆ ಆಯ್ತು ತಾವಾಯ್ತು ಮನಿನೇ ಬಿಡಲೇ ಇಲ್ಲ ಯಾರು ಹೇಳಿದ್ರು ಕೇಳಕ್ಕೆ ತಯಾರಿಲ್ಲ ನಡಿ ಹೊಲದ ಕಡೆ ಹೋಗೋಣ ಅಂದ್ರೆ ಯಾರು ಹೇಳಿದ್ರು ಕೇಳಕ್ಕೆ ತಯಾರಿಲ್ಲ ಅವ್ರು 5-6 ತಿಂಗಳ ದಿನ ಮನಿನೇ ಬಿಡಲಿಲ್ಲ ಕಡೆಗೆ ಇವ್ರದ್ದು ಒಂದು ಊರ ಮುಂದೆ ಒಂದು ತೋಟ ಅದ ರೀ ಆ ಊರ ಮುಂದೆ ತೋಟ ಆ ಟೈಮ್ದಾಗ ಮಾದೇಪೌಡ ಹೇಳಿ ಹಾನ್ರಿ ಅವನಿಗೆ ಹಚ್ಚಿದ್ರು ಒಟ್ಟು ನೀಗ್ಲಾರ ಬಟ್ಟೆಕಾಗಿ ಹೊಲಗಳು ಬಕ್ಕಡ್ರಿ ಹೊಳ್ಳಿಲ್ಲ ಅದನ್ನು ಅವರೇ ಮಾಡಿದ್ರು ಆ ಗೌಡ ಒಂದಿನ 5-6 ತಿಂಗಳ ಮ್ಯಾಗ ಹೊನ್ನಾಪ್ಕಾಗ ಬೇಯ್ದು ಮನಿ ಬಿಡಿಸಿ ಕೈ ಹಿಡಿದಿಗೆ ತೊಗೊಂಬಂದ್ರಿ ಹೊಲಕ್ಕೆ ಜಪ್ಕೊಂಡ್ರಿ ಮನೆಯನ್ನು ತಳ ಬಿಡ್ಬೇಕಾಗಿದೆ ಏನ್ರಿ ಮತ್ತೊಮ್ಮೆ ರಾಮಣ್ಣ ಕಾಕ ಮತ್ತೊಮ್ಮೆ ಸತ್ತಂಗಾಗ್ಯದ ಆ ನಮೂನೆ ಆಗಿ ಹೋಯ್ತು ಅವ ಮೊದಲು ಸತ್ತು ಹೋಗಿದ್ದ ಮತ್ತೊಮ್ಮೆ ಸತ್ತಂಗಾಯ್ತು ಆ ನಮೂನೆ ಹೇಗಾರ್ತಾವ ಅವ ಅಳದ ಕಣ್ಣು ಮಂದಿಗೆ ಹೇಗಾರ್ತು ಹೊಲದ ಹಾದಿ ಹಿಡಿದಾಗ ಹಂಗೆ ಬಂದ್ರಿ ಇಬ್ರು ನಾ ದನ ಕಾಯ್ತಿದ್ರಿ ಆದಾಗ ಇದೇ ಜಾಗನಾಗೆ ದನ ಬಿಟ್ಟಿದ್ರಿ ನಮಗ ಒಂದಂದ್ರೆ ಹಿಡ್ಕೊಂಡು ಅವ್ರು ರೊಟ್ಟಿ ಉಣಿಸೋದವ್ರು ನಮ್ಗೆ ಗೊತ್ತೇ ಇತ್ತಲ್ರಿ ಮತ್ತೆ ಈ ನಮ್ಮನ್ನ ಆಯ್ತು ಅದಕ್ಕೆ ಇವ್ರು ಹಿಂಗೆ ಅನ್ನೋದು ಕಣ್ಣ ನೀರು ಸೋರ್ಲಕತ್ತಿದ್ದು ಹೊಲಕ್ಕೆ ಹೊಂಟ್ರಿ ಅಂದ ನಾನು ಕೂಡ ಮಾತಾಡಲಿಲ್ಲ ಅವರು ಹಂಗೆ ಹೋದ್ರು ಯಾಕೆ ಹೋದ್ರು ಸುಮ್ಮನೆ ನಿತ್ತು ನಾವು ಕಣ್ಣ ನೀರು ನಮ್ಮ ಕಣ್ಣ ನೀರು ಬಂದು ಸುಮ್ಮನೆ ನಿತ್ತು ಅವ್ರು ದಾಟಿ ಹೋದ್ರಿ ಬಂದು ಇದೊಂದು ಹೊಲ ಹಾಕಿರಿ ಮ್ಯಾಗ ಹೊಲ ಆ ಹೊಲತನ ಒಯ್ದ್ರಿ ಆಮೇಲೆ ಹೊಲನೂ ನೋಡಿಲ್ರಿ ಸೋಮ ಬಂದ ನಾವು ಹಿರಿಯ ಇದ್ರಿ ಅವ್ರಿಗಿಂತ ಹಿರಿಯ ಇದ್ದ ಅವ್ರ ಕೈ ಹಿಡಿದು ಕರ್ಕೊಂಡ್ ಬಂದಾರ ಅಂತೇಳಿ ಬಂದೇವ್ರಿ ಇದು ಹೋಗಿ ಆ ಹೊಲಕ್ಕೆ ಹೋಗಿ ಆ ಮೂಲೆಗೆ ಕೂತ್ ಹೋದ್ರು ಹೊಳಿ ಬಂದ್ರು ಇದೇ ಮೂಲೆಗೆ ಕೂತ್ಕಿ ಈ ಕಡೆ ಹೋಗಿಬಿಟ್ರು ಅದು ಏನು ಒಂದು ವರ್ಷದಾಗ ಭಾಳ ಹೈರಾಣ ಆಗ್ಯಾದ್ರಿ ಹೊರಗೋಗಿ ಅವ್ರು ನೋಡಲಿಲ್ಲ ಹಿಂಗೆಲ್ಲ ಮುಂದೆ ಏನದ ಅವರು ಸಣ್ಣವ್ರು ಇದ್ರು ಎಲ್ಲ ಇವರು 4 ಮಂದಿ ಮಕ್ಕಳು ಇವರು ಸೌಕರ್ಯಗಳು ಅಣ್ಣನ ಮಕ್ಕಳು 4 ಮಂದಿ ಗಂಡಸ ಮಕ್ಕಳು 3 ಮಂದಿ ಹೆಣ್ಮಕ್ಳು ಇವರು ಅಕ್ಕಂಗಿ ಅವರು 7 ಮಂದಿ ಹಿಂಗಾಗಿ ಎಲ್ಲ ದಮ್ ಹರಮ್ರಿ ಆಸ್ತಿ ರಗಡಿದ್ದೀರಿ ಅವ್ರೇನು ಅದಕ್ಕೆ ಅಂಜಿತಿಲ್ಲ ಎಲ್ಲ ಹಂಗಾಗಿ ಮಾಡಿ ಜಕ್ಕೊಂಡು ಹೋಗ್ಬೇಕಾದ್ರೆ ಕಸೂಟಿ ಆಗೋದೇ ಇಲ್ರಿ ಹಿಂಗೆಲ್ಲ ಹಂಗೆ ಜಗ್ಗಾಡ್ಕೋತ ಬಂದು ಅವರು ಲಗ್ನ ಅಣ್ಣನ ಮಕ್ಕಳದು ಲಗ್ನ ಮುಹೂರ್ತ ಎಲ್ಲ ಮಾಡೋದು ಎಲ್ಲ ಚಂದ ಅವ್ರಿಗೆ ಚಿಕ್ಕಣಿಗೆ ಹಚ್ಚಿದ್ರು ತಮ್ಮ ಮಕ್ಕಳಿಗೂ ಹಚ್ಚಿದ್ರು ಇನ್ನೇನು ಇಬ್ರು ಉಳಿದಿರು ನೋಡಿ ಈ ಸೌಕರ್ಯಬ್ಬ ಸಣ್ಣ ಸೌಕರ್ಯಬ್ಬ ಇಬ್ರು ಉಳಿದಿದ್ರು ಅವ್ರ ಕೈ ಮೇಲೆ ಆಗ್ಬೇಕಾಗಿತ್ತು ಆಗ್ಲಿಲ್ರಿ ಅದು ಹಿಂದೆ ಇವ್ರಿಗೆ ಕೊಟ್ಟು ಹೋದ್ರು ಅದು ಏನಾರ 6 ದಿನ ಇವ್ರು ಮುಡಿಸೋದ್ರು ಅವ್ರ ಕಾಕಗಳು ಏನು ಮಾಡಿದ ಕಾಕ ಅದು ಏನದ ಅವ್ ಬಕ್ಕಳ ಮಾಡಿದ ನೀನು ಚಾಡ್ಯಾರ ಮಾಡಪ್ಪತ್ತ ಇವ್ರಿಗೆ ಬಿಟ್ಟು ಕೊಟ್ಟು ಹೋಗ್ಯಾರ ಅವ್ರು ಅಣ್ಣ ಇದು ಏನು ಹೇಳಿದ್ರಿ ಅಣ್ಣ ನೀವು ಏನೋ ಒಂಥರ ಬಹಳ ಕುತೂಹಲ ಐತ ನಿಮ್ಮ ಮಾತಿನ ಶೈಲಿ ಆಗಿರ್ಬೋದು ಅವ್ರ ಅಣ್ಣವ್ರ ರಾಮಣ್ಣ ಕಾಕರ ಮತ್ತು ಹೊನ್ನಪ್ಪ ಅಣ್ಣವ್ರ ಕಾಕರ ಮಾಡಿರೋ ಕೆಲಸಗಳ ತುಂಬಾ ಊರಿಗೆ ಸಹಾಯಕವಾಗಿದ್ದು ಮತ್ತು ಅದೇ ರೀತಿ ಅವ್ರ ಇದ್ರ ಹೊನ್ನಪ್ಪ ಅಂದ್ರೆ ಊರ ಮ್ಯಾಗಿನ ಕಳಸ್ರಿ ಈ ಸದ್ದ ನಮ್ಮ ಊರ ಮ್ಯಾಗಿನ ಗುಡಿ ದೇವ್ರ ಗುಡಿ ಮ್ಯಾಗ ಕಳಸಿದ್ದಂಗ ಇದ್ದವ ಅವ್ರು ರಾಮಣ್ಣ ಕಾಕ ಹೋದ ಮ್ಯಾಗ ಇವ್ರು ಮತ್ ಬಹಳ ಮುಂದೆ ಬೆಳೆದು ಬಂದಿದ್ರು ಭಕ್ತ ಬೆಳೆದಿದ್ರು ಅವ್ರೇನು ದೇವ್ರು ಯಾರ ತಂದು ಒಯ್ದಾನೆ ಯಾರು ಒಂದಿನ ಸಹ್ಯದಿ ಅದ ನಾವು ಸಹ್ಯದಿ ಅದ ಅವರು ಸಹ್ಯದಿ ಅದ ಸತ್ರ ಸಹಿಬೇಕು ಅವನಂಗ ಅವ್ರ ಹೆಸರುಗಳು ಸತ್ತಾರ ನಾವೇನು ಸತ್ತ ಅಂತ ಇನ್ನೊಂದು ದಿನ ಇದು ಗುಣ ಆತಿತ್ತು ಸತ್ತ ಮುಗಿದು ಹೋಗ್ತೈತಿ ನಮಗ್ ಹತ್ತಾರ ನಾವ್ ಇನ್ನ ಆದ್ರೆ ಅವ್ನ ನೆಪ್ ತಗೋರು ನಮಗೆ ರೊಟ್ಟಿ ಸಿಂಗ್ ಹತ್ತಾರ್ರಿ ಅಂತಿಂತ ಕೆಲಸಗಳನ್ನ ನಮ್ಗೆ ಮಾಡ್ಯಾರ ಅವರು ಚಲೋ ಮಾಡ್ಯಾರ ಅವ್ರ ಮಾಡ್ಯಾರಿಪ್ಪ ನೀವ್ ಹೇಳಿದ್ದಿಲ್ಲ ನಮ್ಮ ಬಾಳ ಖುಷಿ ಆಯ್ತು ನೋಡ್ರಿ ಅಣ್ಣವ್ರು ಅವ್ರ ಖುಷಿ ಆಗಂತವ್ರು ಇದ್ರಿ ಇನ್ನು ಅದಕ್ಕೆ ಬಂದ್ ಮಾಡ್ರಿ ನಾವು ಹೋಗೋಣ ತುಂಬಾ ಚೆನ್ನಾಗಿತ್ತು ಅಂದ್ರೆ ನಿಮ್ ಬಾಯಿಂದ ಕೇಳಿದ್ರೆ ಇನ್ನೂ ಅದು ಒಂಥರ ವಿಭಿನ್ನ ಅನುಭವ ಅನ್ಬೋದು ಅದು ಫೀಲ್ ಅಂತಾರಲ್ಲ ಅದು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಹಳೆ ನೆನಪುಗಳನ್ನ ತಂದ್ರಿ ಅದು ಖುಷಿ ಆಯ್ತು ಅಣ್ಣವ್ರ ಜೊತೆ ಮಾತಾಡ್ತಿದ್ವಿ ಇತ್ತಂತೆಲ್ಲ ಬಟ್ ನೀವು ಸಿಕ್ಕಿರಲ್ಲ ನಿಮ್ ಜೊತೆ ಮಾತಾಡಿದ್ವಿ ನಿಮ್ಮ ಬೆಳೆದು ಬಂದಿರೋ ನೀತಿಗಳನ್ನ ಹೇಳಿದ್ರಿ ನಮಗ
ಆಗ್ಲಿ ಅಣ್ಣ ಮತ್ತೆ ಸಿಗೋಣ. ಏನೋ ಕಾರ್ಯಕ್ರಮ ಕೊಡ್ತಿದ್ದೀರಿ ನೀವು. ಹೌದು ಅದನ್ನ ಹೋಗಿ ಬರ್ತಾರೆ ಅಲ್ಲಿ ಅಲ್ಲಿಂದ ಯಾವ ಇದು ಆಗ್ಯದ ಅಲ್ಲಿ ಹೋಗಿ ಬರ್ತಾರೆ ಯಾಕಂದ್ರೆ ನಾನು ನೆನ್ನೆ ಶಿವ. ಈರುಳ್ಳಿ ಬೆಳೆ ಬೆಳಿಬೇಕಂದ್ರೆ ಇದಕ್ಕೆ ಸೂಕ್ತವಾದ ಹವಾಮಾನ ಯಾವ್ದಾಗಿರ್ತೈತಿ? ಸೂಕ್ತವಾದ ಹವಾಮಾನ ಜರ ಬ್ಯಾಸಿಗೆ ಸ್ವಲ್ಪ ಬಿಸಿಲು ಬೇಕು ಮಳೆನೂ ಬೇಕು, ಎರಡೂ ಇದ್ರೆ ಬೆಳೆ ಕಡೆಗೆ ಮಾಡ್ಕೊಳಕ್ ನಾವು ಬೆಳಿಬಹುದು ರೀ. ನಾನಂದ್ರೆ ನಮ್ಮ ಪ್ರದೇಶಗಳಲ್ಲಿ ನಾವು ಇದನ್ನ ಬೆಳಿಬಹುದು ಬೆಳಿಬಹುದು ಅಂತ. ಕಂಟಿನ್ಯೂಸ್ ಮಳೆ ಬರೋ ಪ್ರದೇಶಗಳಲ್ಲಿ ಇದನ್ನ ಬೆಳೆಯಕ್ ಆಗಲ್ಲ. ನಾವ್ ಇವಾಗ ಏನೋ ಪ್ಲಾನ್ ಮಾಡಿದ್ವಿ ಬಟ್ ಏನೋ ಆಗಿ ಹೋಯ್ತದ, ಆಗಿಲ್ಲ. ಸೊ ದ್ಯಾಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಮನೆಗೆ ಹೊಡ್ತಾ ಇದ್ವಿ, ಪಕ್ಕದಲ್ಲೇ ಮೆಕ್ಕೆಜೋಳ ತುಂಬಾ ಚೆನ್ನಾಗಿ ಬಂದಿದೆ, ಅದಕ್ಕೋಸ್ಕರ ಮೆಕ್ಕೆಜೋಳ ಹತ್ರ ನೋಡ್ತಾ ನಿಂತಿದ್ವಿ. ಅಣ್ಣ ಇದು ಸ್ವೀಟ್ ಕಾರ್ನ್ ಅಲ್ಲ ಅಣ್ಣ? ಇದು ಸ್ವೀಟ್ ಕಾರ್ನ್ ಅಲ್ರಿ? ಅಲ್ಲ ಅಣ್ಣ ಅಲ್ರಿ. ಓಕೆ, ಇದು ನಾರ್ಮಲ್ ಇವತ್ತ ನಮ್ಮ ದನ ಕುರಿಗೆ ಐತು ಎಲ್ಲ ಕೈತು ಒಟ್ಟು ಬೆಳಿಲಿಕ್ಕೆ ಹಾಕಿದೇವ್ರಿ ಬೀಜ. ಸ್ವೀಟ್ ಕಾರ್ನ್ ಬರೀ ತಿಲ್ಲು ಕಟ್ಟೆ ಬರ್ತಾರೆ. 6 ಪದಾರ್ಥಗಳಿಗೆ ಬರ್ತಾರೆ ನಾ ಮೆಕ್ಕೆಜೋಳ. ಓಕೆ, ಅಂದ್ರ ಕುರಿಗಳಿಗೆ ಜಾನುವಾರುಗಳಿಗೆ ಮೇವು. ಅಡತಿಗೆ ರಾಶಿ ಮಾಡಿ ಮಾರ್ಲಕ್ರಿ ಇದು. ಒಳಗಡೆ ಹೋಗಿ ನೋಡೋಣ. ಯಾ ಡೆಫಿನೆಟ್ಲಿ, ಯಾ ಶೋರ್. ಇದು 2 ತಿಂಗಳದ್ರಿ. ಹೌದ್ರಿ. ನೀರಾವರಿ ರೀ. ಹೌದ್ರಿ. ಇದು ತಿರ್ಲಕ್ಕ 3.5 ತಿಂಗಳ ಬರ್ತದ್ರಿ. ಹೌದ್ರಿ. ಇಲ್ರಿ ಅದು ದೌಡ್ ಆಗ್ತದ್ರಿ, ಅದು ದೌಡ್ ಬರ್ತರಿ. ಅದು ಒಂದು 1.5 ತಿಂಗಳ ತಿರ್ಲಿಕ್ಕೆ ಬರ್ತಾರೆ. ಅದು ಇನ್ನೇನು ಫಸಲಿಗೆ ಬಂದಿದೆ ಅಣ್ಣ ಇದು? ಇನ್ನ ಇಲ್ರಿ. ಹೌದಣ್ಣ, ಇನ್ನ ಬಂದಿದೆ. ಇನ್ನೆಷ್ಟು ಅಂತ ಹೇಳೋದು? ಇನ್ನೊಂದು ತಿಂಗಳ ಹೊತ್ತು, ತಿಂಗಳ 20 ದಿನ. ಓಕೆ. ಹೌದ್ರಿ. ಈಗಿನ ಎಲ್ಲಾರ ಒಂದು ಗರಿ ಇಕ್ಕಲತ್ತರಿ. ಯಾರ ಮಳೆ ಬಂದ್ರೆ ದೌಡ ಆಗ್ತದ, ಮಳೆ ಬರ್ಲಾಗ್ಯದ್ರಿ, ನೀರಿ ಬಂದದ. ಓಕೆ, ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಹೌದ್ರಿ. ಕಳೆ ನಿರ್ವಹಣೆ ಅದ್ಭುತವಾಗಿದೆ. ಹೌದ್ರಿ. ಮತ್ತೆ ಮೆಕ್ಕೆಜೋಳ ಕೂಡ ಅದೇ ರೀತಿಯಾಗಿ ಬಂದಿದೆ ಕೂಡ. ಮಳೆ ಆಗ್ಬೇಕ್ರಿ. ಮಳೆ ಆಗ್ಲಿಲ್ಲ ಅಂದ್ರೆ ನೀರು ಹೊಳಲ್ಲ, ಬಾಕ್ಳೋದು ಹೊಲ ನೀರು ಯಾವಾಗ ಕತ್ತು ಬಿಡೋದು. ಇದಕ್ಕೆ ಕೀಡಿದೊಂದು ಕಾಟ. ಕೀಡಿ ಎಣ್ಣೆ ಹೊಡೆದೇವ್ರಿ, ಈಗ 2 ಸಲ ಹೊಡೆದಿದ್ದೆವು ಕೀಡಿ ಎಣ್ಣೆ, ಅಂದ್ರೂ ಕಂಟ್ರೋಲ್ ಆಗಲ್ಲ. ಇದು ಟೋಟಲ್ ಎಷ್ಟು ಬೆಳೆಯೋಣ? ಟೋಟಲ ಇದನ್ನು 4ರಿಂದ 4.5 ತಿಂಗಳಾದ ಬೇಕ್ರಿ ಇದಕ್ಕೆ. ಮೊದಲು ಬೀಜ ಬಿತ್ತನೆ ಮಾಡ್ಬೇಕಲ್ಲ? ಹಾಂ ರೀ, ಬೀಜ ಬಿತ್ತನೆ ಮಾಡ್ತಾರೆ ಒಬ್ಬರು ಊರ್ತಾರ. ಏನು ಒಂದೇ ಥರ ಇರಲ್ಲ. ಹಸಿ ಇತ್ತಂದ್ರೆ ಬಿತ್ತಿರ್ತೇವು, ಹಸಿ ಇರಲಿಲ್ಲ ಅಂದ್ರೆ ಒಬ್ಬರು ಅಗ್ದಿ ಸಾಲು ಬಿಟ್ಟು ಊರಿಕಿಂದ್ರೆ ನೀರು ಬಿಡ್ತಾರೆ. ಎಷ್ಟು ನೀರು ಬೇಕಾಗ್ತಾವಣ ಇದ್ರಾಗ? ಇದಕ್ಕೂ 6-7 ನೀರು ಬೇಕ್ರಿ ಇದಕ್ಕೆ. ಹಾಂ ರೀ, ಅಷ್ಟು ನೀರು ಬೇಕ್ರಿ ಇದಕ್ಕೆ. ಹೆಂಗಣ್ಣ ಯಾವಾಗ ನಾವು ಇದು ತೆಗಿಬೇಕಂತ ಗೊತ್ತಾಗುತ್ತಣ್ಣ? ಅಂದ್ರೆ ರಾಶಿ ಮಾಡ್ಬೇಕಂತ ತೆನಿನೇ ಬಿರ್ಸಾಗಿ ಒಟ್ಟು ಮೊದಲು ತಿತ್ತೇವ್ರಿ. ತೆನಿ ತಿಂದ ಬಳಕ ಅಲ್ಲಿ ಬಿರ್ಸಾಗಿರ್ತಾವ. ಬಿರ್ಸನ್ನ ಒಂದು ವಾರ ತಿತ್ತೇವ್ರಿ. ಮೊದಲು ಸ್ವಲ್ಪ ಹಸಿ ಹಸಿ ಇದ್ದಾಕಾರ ತಿತ್ತೇವ್ರಿ. ಬರ್ಚಾಕ್ ತಿತ್ತೇವು. ತೆನಿ ಬರ್ಚಾಕ್ ತಿರ್ಲಕ್ ಬಂದಾವತ್ತೇವು. ಒಂದು ವಾರ 8-10 ದಿನ ತಿತ್ತೇವು. ತಿಂದ ಬಳಕ ಅಲ್ಲಿಂದ ಬಿರ್ಸಾದು ಬಿಡ್ರಿತ್ತೇವು. ಬಿರ್ಸಾದು ಬಿಡ್ರಿ ಅಂದ ಬಳಕ ಅಲ್ಲಿಂದ ಆಯ್ತು ಮುಗ್ದೇ ಹೋಯ್ತು. ಬಿರ್ಸಾದು ಅಂದ್ರೆ ಹಂಗೆ ಬಣ್ಣ ಹೊಳಕ್ ಚಾಲು ಮಾಡ್ತದ. ಪೂರಾ ಬೆಳಗಾಯ್ತಪ್ಪ ಅಂದ್ರೆ ಆಯ್ತು, ತಿನ್ನೋದಾಯ್ತು. ಈಗ ಎಲೆಗಳ ಈ ತರ ಯಾಕೆ ಕಾಣಿಸ್ತಾ ಇದೆ ಇದು? ಸರ್ ಅದು ಕೀಡೆ ಆಗ್ಯಾವ್ರಿ. ಕೀಡೆ ಆಗ್ಯಾವ್ರಿ. ಅದಕ್ಕೆ ಎಣ್ಣೆ ಹಾಕಿದೇವ್ರಿ. ಈಗ ಆಗಲೇ 3 ಸಲ ಸ್ಪ್ರೇ ಮಾಡಿದೇವೆ ಎಣ್ಣೆ. ಇದು ಹಾಗೆ ಕೀಡ್ ನೋಡ್ರಿ ಒಂದು 2-3 ವರ್ಷ ಆಯ್ತು ಇಟ್ಟೇರಿ. ಮೊದಲಾಗಿತ್ತಿಲ್ಲ. ಯಾವ್ದು ರೋಗ ಇಲ್ಲಪ್ಪ, ಕಬ್ಬಿಗೆ ಮೆಕ್ಕೆಜೋಳ ಕತ್ತಿದ್ದೆವು. ಈಗ ಇದು ಬಂದದ, ಏನ್ ಮಾಡೋದು? ಇವಾಗ ತೆನೆ ಬಿಡ್ತಾ ಇದೆ. ಇಲ್ರಿ, ಇದು ಗರಿ ರೀ. ಹಾಂ ರೀ, ತೆನೆ ಇಲ್ಲಿ ಅದ ನೋಡ್ರಿ, ಇಲ್ಲಿ ಬಿಟ್ಟಾವ ನೋಡ್ರಿ. ಈಗ ರೀ 1, 2 ತೆನಿ ಬತ್ತಿ ತೋರಿಸ್ತಾರೆ ಜರ ಆತತ. ಓಕೆ. ಹಾಂ ರೀ, ಈಗ ರೀ 1, ಈಗ ಇಲ್ಲಿ ಅಂದ ನೋಡ್ರಿ 2. ಇನ್ನ ಈಗ ಇದನ್ನು ಹೊರಗೆ ಒಮ್ಮೆ ಬರ್ತದ್ರಿ, ಅಲ್ಲಿಂದ ಇದನ್ನು ತೆನ್ನಿನೂ ಒಮ್ಮೆ ಬರ್ತದೆ. ಇವಾಗ ಮೂಡ್ತಾ ಇದೆ. ಹಾಂ ರೀ, ಇನ್ನ ಟೈಮಿಂಗ್ ಅದ ರೀ ಇದ್ರದ್ದು. ಸುಮ್ಮನೆ ಎಲ್ಲಾರು ಒಂದು ಗಂಟೆ. ಹಾಂ ರೀ, ಬೀಜ ಹಿಡ್ಕೊಂಡು 15ರಿಂದ 20 ಸಾವಿರ ರೀ. ಹಾಂ ರೀ, 20-25 ಸಾವಿರ ರೂಪಾಯಿ ರೀ. ಇದು 1 ಎಕರೆಕ
ಚಲೋ ಬೆಳೆದಿದ್ದೇವೆ ನಾವೇ ರೀ ಒಂದು 50 ಕ್ವಿಂಟಲ್ನು ಬೆಳೆದಿದ್ದೇವೆ ರೀ. ಒಂದು ಎಕರೆಕ್ಕೆ? ಹಾಂ ರೀ. ಹಾಂ ಚಲೋ ಬೆಳೆದ್ರೆ ಒಂದು ಎಕರೆಕ್ಕೆ 50 ಕ್ವಿಂಟಲ್ನು ಬೆಳೆದಿದ್ದೇವೆ. ಹೆಂಗೆ ರೇಟ್ ಸಿಕ್ಕದಣ್ಣ ನಿಮಗೆ ಚಲೋ? 50 ಬೇಡ 30 ಕ್ವಿಂಟಲ್ ರೀ ಮಿನಿಮಮ್ ಬೆಳೆದೇವೆ ನೋಡ್ರಿ. ಒಂದು ಕ್ವಿಂಟಲ್ಗೆ ಎಷ್ಟು ಸಿಕ್ಕದಣ್ಣ ನೀವು ರೇಟ್? ಒಂದು ಕ್ವಿಂಟಲ್ಗೆ 2300 400 ಈ ಥರ. ಹಾಂ 200 ಸಿಕ್ಕದ್ರಿ. ಬರೋಬರ್. ಇದು ಈ ವರ್ಷ ನಾವು ಬೆಳೆದೇವಂದ್ರೆ ವರ್ಷಗಟ್ಟಲೆ ಇಡ್ಬೋದಣ್ಣ ತೆಗೆದು? ಹಾಂ ಬರ್ತದೆ ರೀ, ಬರ್ತದೆ ರೀ. ನುಸಿ ಹತ್ತರಿ ಜರ ಇದಕ್ಕೆ, ನುಸಿ ಭಾಳ ಮೆಕ್ಕೆಜೋಳಕ್ಕೆ. ಹಾಂ ಇದು ಎಷ್ಟು ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳ ಹಾಕಿದ್ದೀರಿ? ಇದೊಂದು ಬಹುತೇಕ 3 ಎಕರೆ ಅದ ರೀ. ಓಕೆ. 3 ಎಕರೆ ಅದ ರೀ. ನಮಗೆ ಅನ್ಸ್ಲತ್ತಣ್ಣ ಬೆಳೆ ಚಲೋ ಬಂದದ. ಓಕೆ. ನಿಮ್ಗೆ ಹೆಂಗೆ ಅನ್ಸುತ್ತಮ್ಮ ಅಣ್ಣ, ನೀವು ಎಲ್ಲ ಇದು ಮಾಡೋರಿದ್ದೀರಿ? ಹಾಂ ರೀ. ಚಲೋ ಅದ ಇಲ್ರಿ ಇದು ಮೆಕ್ಕೆಜೋಳ ಇಲ್ರಿ? ಚಲೋ ಅದ ರೀ, ಚಲೋ ಅದ ರೀ. ಇದಕ್ಕೆ ಮಳೆ ಪುರಾಟ ಆಗಲ್ಲಾಗ್ಯದ ರೀ, ಅದೊಂದೇ ಸಮಸ್ಯೆ. ಮಳಿ ರೀ? ಮಳೆ ರೀ, ನೀರಂತೂ ಬಿಡ್ತೇವಲ್ರಿ. ಮಳಿನೂ ಆಗೇಬೇಕೇನು? ಮಳಿ ನೀರು ಬಿಟ್ಟಿದ್ದಕ್ಕಿಂತಲೂ ಮಳೆ ಬಿಟ್ರೆ ಇನ್ನ ಬಕ್ಕಳು ಬೆಳೀತಾರೆ. ನಾವು ನೀರು ಎಟ್ಟು ಬಿಟ್ರು ಕಮ್ಮಿನೇ. ಹಾಂ ಮಳೆ ಆಗ್ಬೇಕ್ರಿ, ನೀರು ಬಿಟ್ಟಿದ್ದಕ್ಕಿಂತ ಮಳೆ ಆಗ್ಬೇಕು. ಹಾಂ ನೋಡ್ರಿ ಎಡ್ದಮ್ಮ ದಂಟ್ರಿ ನೋಡಿ ಬರ್ಲಿ, ಇವತ್ತು ಸರಾಸರಿ ಆತಾವ ಒಟ್ಟು ಮಳೆ ಬಂದ್ರೆ ಹಿಂಗೆ ದಂಟ ನೋಡ್ರಿ. ಮತ್ತು ಜರ ಬೀಜಿನಿಂದ ಬೀಜ ಅಂತರಿದ್ರೆ ದಮ್ ಆಗ್ತದ. ಹಾಂ ಅಣ್ಣ, ಇದು ಈ ಹಸಿ ಇದ್ದಾಕರ ಹಾಂ ರೀ, ಹಸುಗಳಿಗೆ ಮೇವ ಹಾಕ್ತೀರ ನೀವು? ಹಾಕ್ತೇವಲ್ರಿ. ಅಂದ್ರೆ ನೀವು ಏನು ಕಾಯಿ ನೀವು ಮನೆ ಸದಸ್ಯರೆಲ್ಲ ಒಯ್ದು ತಿಂತೀರಿ ಅಂತ? ಅವಾಗ ಹೆಚ್ಚು ಹಾಕ್ತೇವ್ರಿ. ಅವಾಗೆ ಅದು ಕಾಯಿ ತಕೊಂಡು ದಂಟ ಹಾಂ ಈ ಸದ್ದ ಹಿಂಡ ಎಮ್ಮಿಗೆ ಆಕಳಿಗೆ ಹಾಕಿದ್ರ ಅದು ಹಾಲು ಯಾವಾಗ ಹಿಂಡತಿರಿ ಅತ್ತದು. ಆಟ ಚಲೋ ರೀ ಇದು. ಆ ಕಾಯಿ ನೀವು ಅದು ಮೆಕ್ಕಿತೇನ್ ತೆನಿ ಆದಕ್ಕರಂತರೂ ಇದು ಏನ್ ನಾವು ಎಟ್ಟು ಹಾಕ್ತೇವ್ರಿ ಅಟ್ ಹಾಲು ಹಿಂಡತದ, ಅಟ್ ಒಳ್ಳೇದ್ರಿ ಇದು. ತೆನಿ ತಿನ್ನಕ ಒಟ್ಟು ಬೆಳೆಗೆ ಹೈಲೈಟ್ ರೀ ಇದು. ದಂಟ ಹಾಕ್ತಿರ್ತೀರಿ. ಹಾಂ ರೀ. ಮುಂದೆ ಇದು ನಾವು ಕಾಯಿ ಇದು ಮೆಕ್ಕಿತೇನಿ ತೊಗೊಂಡ್ ಬಳಕ ರಾಶಿ ಮಾಡ್ಕೊಂಡ್ ಬಳಕ ಇದು ಸ್ಟೋರೇಜ್ ಮಾಡ್ಕೊತೀವಿ. ಹಾಂ ರೀ, ಮಾಡ್ತೇವ್ರಿ. ಹಾಂ ದನ ಕರು ಹಸುಗಳಿಗೆ ಎಲ್ಲ ಮಾಡ್ತೇವ್ರಿ. ಬರಾಬರ್. ಅಂದ್ರೆ ನಿಮ್ ಮೇವು ಆಗಿನೂ ಬರ್ತದ, ನಿಮ್ ಮನೆ ಎಲ್ಲರೂ ನೀವು? ಹಾಂ ರೀ, ಮೆಕ್ಕಿತೇನಿ ತಿನ್ಲಕ್ಕೈತ್ರಿ. ಮಾರ್ಕೆಟ್ನು ಮತ್ತು ನಾವು ಒಂದು 2 ತಿಂಗಳ 3 ತಿಂಗಳ ಹಿಂಗೆ ಇಟ್ಟು ದಾಣಿ ಇತ್ತಪ್ಪ ಅಂದ್ರೆ ದಾಣಿ ಇದಿತ್ತಲ್ಲ ಅಂದ್ರೆ ರಾಶಿ ಮಾಡಿ ಗೊಡವಂದಾಗ ಹಚ್ಚಿ ನಾವು ಮಾರ್ತೇವೆ. ಎಲ್ಲ ಅನುಕೂಲ ರೀ ಇದು. ಮೇವಿಂದ ಅನುಕೂಲ ಮೇನ. ಈ ಸದ್ದು ಆಲ್ರೆಡಿ ಹಿಂದೆ ಬ್ಯಾಸಿಗೆ ಆಗಿದ್ದು ಮೇವು ಅದ ರೀ, ಸದ್ದು ಬಣಿಮೆ ಅಂಥದ್ದೆಲ್ಲ ಅನುಕೂಲ ದನ ಕರಿಗೆ. ಸರ್ ಇದು ಟೋಟಲ್ ಅಂದಾಜು ಎಷ್ಟು ಎಕರೆ ಪ್ರದೇಶದಲ್ಲಿ ಹಾಕಿದ್ರಿ? ಇದು 3 ಎಕರೆ ಅದ ರೀ. 3 ಎಕರೆ ಹಾಕಿದ್ರಿ. ಹಾಂ ರೀ. 3 ಎಕರೆ ಮೆಕ್ಕೆಜೋಳ ಹಾಕಿದ್ರೆ ಸರ್ ನಾವು ಎಷ್ಟು ಹಸುಗಳನ್ನ ಸಾಕ್ಬೋದು ಮನೆಯಲ್ಲಿ ಅಂದಾಜು? ಇದಕ್ಕೆ 3 ಎಕರೆಗೆ ರೀ. 3 ಎಕರೆಕ್ಕೆ ಇದು ಇತ್ತಿ ಹಸು ಮೇಯಿಸ್ಬೇಕಂದ್ರೆ ಒಂದು 10 ದನ ಸಾಕ್ಬೋದು. 10 ದನ ಸಾಕ್ಬೋದು 3 ಎಕರೆ ಸರ್. ಹಾಂ ರೀ. ಒಂದು ವರ್ಷ ಪೂರ್ತಿ? ವರ್ಷ ಹೋಗಲ್ರಿ, ವರ್ಷ ಒಂದು 5-6 ತಿಂಗಳು ಹೋಗ್ತದೆ. 5-6 ತಿಂಗಳು. ಸುಮಾರು ನಾವು 3 ಎಕರೆ ಮೆಕ್ಕೆಜೋಳ ಹೊಲದಲ್ಲಿದ್ದೇವೆ ನೋಡಿ. ಇಲ್ಲಿ ಬೆಳೆಗಳನ್ನ ನೋಡ್ತಾ ಇದ್ದೀರಿ ನೀವು, ತುಂಬಾ ಚೆನ್ನಾಗಿ ಬಂದಿದೆ. ಇಷ್ಟೊಂದು ಬೆಳೆ ಬರ್ಬೇಕಂತಂದ್ರೆ ಅದಕ್ಕೆ ಏನಪ್ಪಾ ಅಂತಂದ್ರೆ ಹಿನ್ನೆಲೆ ತುಂಬಾ ಶ್ರಮ ಇರ್ತೈತೆ. ಅತ್ಯುತ್ತಮವಾಗಿ ಕೆಲಸ ಮಾಡದಲ್ಲಿ ನಾವು ಈ ರೀತಿ ನಾವು ಬೆಳೆಗಳನ್ನ ಬೆಳೆಯಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನಾವು ಮನೆಗಳಲ್ಲಿ ಏನಾದ್ರು ಹೈನುಗಾರಿಕೆ ಮಾಡ್ತಿದ್ರ ಸುಮಾರು 6 ತಿಂಗಳ ಕಾಲ 3 ಎಕರೆ ನಾವು ಏನೇ ಮೆಕ್ಕೆಜೋಳ ಬೆಳೆದಿದ್ದೇವಲ್ಲ, ಅಂದಾಜು ಒಂದು 10 ಹಸು ಅಥವಾ ಎಮ್ಮೆಗಳಿಗೆ ನಾವು ಆಹಾರವಾಗಿ ಅದ್ರ ಜೊತೆಗೆ ನಾವು ಒಣಮೇವನ್ನ ನಾವು ಕೊಡಬಹುದು. ಈ ರೀತಿಯಾಗಿ ನಾವು ಮಾಡೋದ್ರಿಂದ ಹೈನುಗಾರಿಕೆ ಜೊತೆ ನಮಗ ಬೆಳೆಗಳನ್ನು ಬೆಳ್ಕೊಂಡಾಕೈತಿ, ಇದರಿಂದ ನಮಗೆ ಆದಾಯನೂ ಸಿಗ್ತೈತಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಏನಪ್ಪಾ ಅಂತಂತಂದ್ರೆ ಲಾಗ ಏನಿದೆಲ್ಲ ಕಂಟೆಂಟ್ ಭಾಳ ಬ್ಯೂಟಿಫುಲ್ ಆಗಿ ಹೋಗ್ತಾ ಇದೆ, ಅಷ್ಟು ಮಾತ್ರ ಹೇಳ್ಬೋದು. ನಾವಿವಾಗ ಮನೆ ಕಡೆ ಹೊಡ್ತಾ ಇದ್ದೇವೆ. ತುಂಬಾ ಚೆನ್ನಾಗಿದೆ ವಾತಾವರಣನ, ನಮ್ಗೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದೆ. ಯಾಕಪ್ಪ ಅಂತ ಬಂದು ಸುಮಾರು 6 ದಿನಗಳಾಯ್ತಾ, ಇಷ್ಟೊಂದು ಚೆನ್ನಾಗಿ ನಮ್ಮ ವಾತಾವರಣ ಸಪೋರ್ಟ್ ಮಾಡಿದೆ. ಇಲ್ಲಪ್ಪ ಅಂತಂದ್ರೆ ಒಂದೇ ಸಮಯ ಮಳೆ ಬೀಳ್ತಾ ಇದ್ದಿದ್ರೆ ಇಷ್ಟೊಂದು ನಾವು ಔಟ್ಪುಟ್ ಅಂತ ಇಷ್ಟೊಂದು ನಾವು ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ನಾವೇನೋ ಅನ್ಕೊಂಡು ಬಂದಿದ್ವಲ್ಲ ಅದು 10% ಮಾಡಕ್ ಆಗ್ತಿರ್ಲಿಲ್ಲ. ಆಲ್ಮೋಸ್ಟ್ ಆಲ್ ನಾವು ಕವರ್ ಮಾಡಿದ್ದೇವೆ. ಏನ್ ಅನ್ಕೊಂಡ್ ಬಂದಿದ್ವಿ, ಸ್ಕ್ರಿಪ್ಟ್ಸ್ ಆಯ್ತಾ, ಏನೇನು ಪ್ಲಾನ್ ಮಾಡಿದ್ವಿ ಅದೆಲ್ಲ ಮಾಡ್ಕೊಂಡಿದ್ವಿ. 100% ನಮಗೆ ಎನ್ವಿರಾನ್ಮೆಂಟ್ ಆಗ್ಬೋದು, ಹವಾಮಾನ ಆಗ್ಬೋದು, ವಾತಾವರಣ ಆಗ್ಬೋದು ನಮಗೆ ಸಹಕಾರ ನೀಡಿದೆ. ನಾವು ನಿಸರ್ಗಕ್ಕೂ ನಾವು ಧನ್ಯವಾದ ಹೇಳಿದ್ರೆ ತಪ್ಪಾಗಂಗಿಲ್ಲ. ಯಾಕಂತಂದ್ರೆ ಅದರಿಂದನೇ ನಾವು ನಮ್ಮಿಂದ ಆದಲ್ಲ, ನಿಸರ್ಗದ ಸಹಕಾರದಿಂದ ನಾವು ಅಚ್ಚುಕಟ್ಟಾಗಿ ಲಾಗಳನ್ನ ಮಾಡೋದಾಗಿರ್ಬೋದು, ಎಲ್ಲಾನು ಪ್ರತಿಯೊಂದು ಬೆಳೆಗಳ ಬಗ್ಗೆ ಮಾತಾಡೋದಾಗಿರ್ಬೋದು. ಇನ್ನೊಂದು ಏನಪ್ಪ ಅಂತಂದ್ರೆ ಸುತ್ತಮುತ್ತ ನಮ್ಮ ಹಳ್ಳಿಗಳಿಗೆ ಹೋಗೋದಾಗಿರ್ಬೋದು, ನಮ್ಮ ನದಿ ಹೋಗೋದಾಗಿರ್ಬೋದು. ಅದೇ ರೀತಿಯಾಗಿ ನಮ್ಮ ದರೆಪೋರ ಹಳೆ ಮನೆಗಳಿಗೆ ನಾವೆಲ್ಲ ವಿಸಿಟ್ ಮಾಡಿದ್ದೀವಿ. ಒಂದ್ ವೇಳೆ ಕಂಟಿನ್ಯೂಸ್ ಮಳೆ ಬರಾಕತ್ತಂತಂದ್ರೆ ರೂಮ್ ಬಿಟ್ಟು ಹೊರಗಡೆ ಹೋಗಂಗಿಲ್ಲ, ಆ ಥರ ಪರಿಸ್ಥಿತಿ ಕ್ರಿಯೇಟ್ ಆಗ್ತೈತೆ. ಡೆಫಿನೆಟ್ಲಿ ನಾವು ಏನು ಮಾಡಿದ್ದೀವಿ ಅಂತಂತಂದ್ರೆ ಆಲ್ಮೋಸ್ಟ್ ಆಲ್ ಡನ್ ಆಗಿದೆ.
ಖುಷಿ ಇದೆ. ಈ ಪ್ರಾಜೆಕ್ಟ್ ಈ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿದಂತೂ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್, ಎಲ್ಲಕ್ಕಿಂತ ಹೆಚ್ಚಾಗಿ ತೃಪ್ತಿ ಇದೆ. ಇದೇನಪ್ಪ ಅಂತಂದರೆ ಏನಪ್ಪ ಅಂತಂದರೆ ಮೆಮರಿ ಇದೆ ಒಂಥರ ನಮಗೆ. ಯಾವಾಗಲೂ ನಮಗೆ ಕಾಡ್ತಾ ಇರ್ತೈತೆ. ಯಾಕಂತಂದ್ರೆ ನಾನು 2020 ಏನು ಮಾಡಿದೆ ಅಂತ ನಂಗೆ ಮೆಮರಿ ಇಲ್ಲ, ಬಟ್ ಇವತ್ತು ನಾ ಏನು ಮಾಡಿದ್ದೀನಿ ಅಂತ ಮೆಮರಿ ನಾನು ಮುಂದೆ ನಾವು ನೋಡ್ಕೋಬೋದು. ಅದೇ ಉದ್ದೇಶವಾಗಿ ನಾವು ಇಷ್ಟೆಲ್ಲ ನಾವು ಕೆಲಸ ಮಾಡಿದ್ದೀವಿ. ಫೈನಲಿ ಇವತ್ತು ಕೊನೆಯ ದಿನ ಹೊಡೋ ಸಮಯ ಆಗಿದೆ. ಇವಾಗ ನೋಡೋಣ, ಇನ್ನು ಮುಂದೆ ಮನೆಗೆ ಹೋಗಿ ಆಲ್ಮೋಸ್ಟ್ ಊಟ ಮಾಡೋಣ, ಅಲ್ಲಿಂದ ಮುಂದೆ ಪ್ಲಾನ್ ಮಾಡೋಣ. ದಾಳಿಂಬ್ರ ಪಟ್ಟಿಯಿಂದ ಮನೆ ಕಡೆ ಬಳಗಾರ ಪಟ್ಟಿಯಿಂದ ಮನೆ ಕಡೆ ಹೊರಡ್ತಿದೀವಿ. ಏನಿದೆಯಲ್ಲಪ್ಪ, ಇದು 6 ದಿನಗಳ ಕಾಲ ನಾನು ಜೊತೆ 6ನೇ ದಿನ. ಸಮಯ ಎಷ್ಟಣ್ಣ ಇವಾಗ? 3 ಗಂಟೆ. 3 ಗಂಟೆ ಆಗಿದೆ. ಮನಸ್ಫೂರ್ತಿಯಾಗಿ ಹೇಳ್ಬೇಕಂತಂದ್ರ ಜೊತೆಗೆ ಓದಿದ್ವಿ M.Tech ಅಲ್ಲಿ. ಇಷ್ಟೊಂದು ಸಮಯನ ಏನಪ್ಪಾ ಅಂತಂದ್ರ ಶೇರ್ ಮಾಡ್ಕೊಂಡಾಕ ಆಗಿರ್ಲಿಲ್ಲ. ಅಂದ್ರೆ ಕಾಲೇಜ್ ಆಯ್ತಾ ಅಷ್ಟೇ, ಏನಾಗ್ಬೇಕು ಫ್ಯಾಮಿಲಿನೂ ನಾನು ನಿನಗೆ ಹೇಳಿದ್ದಣ್ಣ ಅವಾಗ, ಬಟ್ ಆಕ್ಚುಲ್ ನಿನಗೆ ಇಲ್ಲಿ ನೋಡ್ದಂಗೂ ಆಯ್ತು. ನಿಜ. ಆಮೇಲೆ ಇನ್ನೊಂದು ಹೇಳಿದ್ದು ಸ್ವಲ್ಪ ನಾನು ನಿನಗೆ ದರಪ್ಪ ಅವರು ಫ್ಯಾಮಿಲಿ ಮೆಂಬರ್ಸ್ ಕುಟುಂಬದ ಸಣ್ಣ ಪರಿಚಯವನ್ನ ಮಾಡಿಕೊಟ್ಟಿದ್ರ. ಬಟ್ ದರಪ್ಪ ಏನ್ ಸೀಕ್ರೆಟ್ ಮೇಂಟೈನ್ ಮಾಡಿದ ಅಂತಂದ್ರೆ ದರಪ್ಪ ಅನ್ನೋದ ಏನಿಲ್ಲ ನಮಗ. ಇಲ್ಲಿ ಬಂದ್ ಆದ್ಮೇಲೆ ಗೊತ್ತಾಗೈತೆ ನಮಗ ಯಾರ್ಯಾರು ಹೆಂಗ ಅನ್ನೋದು. ಖುಷಿ ಆಯ್ತಾ? ನಾನ್ ಮಾತ್ರ ಬಹಳ ಎಂಜಾಯ್ ಮಾಡಿದೆ, ಬಹಳ ಖುಷಿ ಆಯ್ತು. ಮತ್ತ ಏನೇನು ಎಲ್ಲರೂ ಅವರು ಇದು ಮಾಡ್ಕೊತ ಹೋಗ್ತಾರಲ್ಲ ಕೃಷಿ ಜೀವನ, ಅವ್ರು ಮಾಡ್ತಿರೋದು ಭಾಳ ದೊಡ್ಡ ಕೆಲಸ. ಬಟ್ ಅವರಿಗೆ ಗೊತ್ತಿರಲ್ಲ ನಾವು ಇದು ಮಾಡ್ತಿರೋದು ದೊಡ್ಡ ಕೆಲಸ ಅಂತ. ನಿಜ ನಿಜ. ನಾವು ಇವಾಗ ಏನು ನಾವು ಅವರಿಂದ ಅದನ್ನೇನು ಕಲ್ತೀವಲ್ಲ, ಮತ್ತು ಸ್ವಲ್ಪ ಇನ್ಫಾರ್ಮೇಶನ್ ತೊಗೊಂಡ್ವಲ್ಲ ಎಲ್ಲ ಬೆಳೆಗಳದು, ನಮಗೂ ಒಂಥರ ಭಾಳ ಚಲೋ ಅನ್ನಿಸ್ತಾನೆ ಈಗ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಸುಮಾರು 30-40 ವರ್ಷಗಳ ಕಾಲ ಅವರ ಕೃಷಿಯಲ್ಲಿ ಅನುಭವ ಇರೋದ್ರಿಂದ ಅವ್ರು ಸರಳಾಗಿ ಈ ಟೈಮಿಗೆ ಹಿಂಗೆ ಇದೆ, ಇದು ನೋಡಿದ್ರೆ ಹಿಂಗೆ ಇದೆ ಅಂತ ಹೇಳ್ಬಿಡ್ತಾರ. ಅವ್ರವ್ರಿಗೆ ಯಾವ ಬೆಳೆದಾಗ ಅವು ಭಾಳ ನಿಖರ ಹೊಂದಾರ, ಭಾಳ ಕಾನ್ಫಿಡೆನ್ಸ್ ಅದಾಣ ಅವ್ರಿಗೆ. ನಿಜ ನಿಜ. ಯಾಕಂತಂದ್ರೆ ಅಷ್ಟು ಸ್ಪಷ್ಟವಾಗಿ, ಅಷ್ಟು ಧೈರ್ಯವಾಗಿ, ಅಷ್ಟು ಪರಿಪೂರ್ಣವಾಗಿ ಅನುಭವ ಇದ್ದಾಗಲೇ ಮಾತಾಡಕ್ ಆಗೋದು. ಇಲ್ಲಂತ ಸುಮ್ಮನೆ ಮಾತಾಡಕ್ ಆಗಲ್ರಿ. ಯಾವುದೇ ಫೀಲ್ಡ್ ಆಗಿರ್ಬೋದು. ಅದೇ ನಾನು ಕಂಡ್ಕೊಂಡಿದ್ದೇನೆ. ಫೈನಲಿ ನಾವ್ ಇವಾಗ ಮನೆ ಕಡೆ ಹೊರಟ ಸಂಪು ಊಟ ಮಾಡಿಬಿಟ್ಟ ಮುಂದೆ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ಬೇಕು. ಹಬ್ಬ ಬೇರೆ ಇರೋದ್ರಿಂದ ಇವತ್ತ ಬೆಳಗಿಂದ ಹಬ್ಬದ ಸಂಭ್ರಮ ಇದೆ ಮನೆ ತುಂಬಾ ಎಲ್ಲ. ಮತ್ತೇನಂತಿದ್ರು 6 ದಿನಗಳ ಕಾಲ ನೀವು ನಮಗೆ ತುಂಬಾ ಚಲೋ ಆಯ್ತಣ್ಣ. ಚಲೋ ಆಯ್ತು, ಒಳ್ಳೆ ಮಾಹಿತಿ ಕಲೆ ಹಾಕಿದ್ದೀನಿ ನೀನು. ಅಲ್ಲಿಂದ ರಿಟರ್ನ್ ಬಂದಾಯ್ತು. ಊಟ ಮಾಡ್ತಿದ್ದೀವಿ ಎಲ್ಲರೂ ಸೇರಿ. ಇವಾಗ ಇವತ್ತು ಹಬ್ಬದ ವಿಶೇಷತೆ ಇರೋದ್ರಿಂದ ಹೋಳಿಗೆ ಇದೆಲ್ಲ ಚೆನ್ನಾಗಿದೆ, ಮಾಡಿದ್ದಾರೆ, ಚೆನ್ನಾಗಿ ಅಡುಗೆ ಮಾಡಿದ್ದಾರೆ, ತುಂಬ ಖುಷಿ ಆಗ್ತಿದೆ. ದರಪ್ಪ ಅವ್ರು ಏನು ಹೇಳ್ತಾರೆ ಕೇಳೋಣ ಇವಾಗ. ಇದು ಹಬ್ಬದ ಸ್ಪೆಷಲ್ ಅಣ್ಣ. ಓಕೆ. ಹೋಳಿಗೆ, ಹಾಲ, ತುಪ್ಪ, ಪಲ್ಯ, ಒಂದು ಉಪ್ಪಿನಕಾಯಿ, ಇದೆಲ್ಲ ಥರ ಮಾಡ್ತಾರಣ್ಣ ಹೋಳಿಗೆ. ಓಕೆ. ನಾಗರ ಪಂಚಮಿ ಹಬ್ಬ ಅಲ್ಲ ಇವತ್ತು. ಓಕೆ. 20 ದಿನ ಇದು ವಿಶೇಷ. ಎಲ್ಲ ಹಬ್ಬಗಳಿಗೆ, ಹುಣ್ಣಿಮೆಗಳಿಗೆ, ದೊಡ್ಡ ದೊಡ್ಡ ಅಮಾವಾಸ್ಯೆಗಳಿಗೆ ಈ ಥರ ಮಾಡಿ ಎಲ್ಲ ದೇವರಿಗೂ ಬಾಣ ಕೊಟ್ಟು ಮಧ್ಯಾಹ್ನ ಭೋಜನ ಚೆನ್ನಾಗಿದೆ. ನಮ್ಮ ಜೊತೆ ಅನಿಲ್ ಇದ್ದಾರೆ, ಮಹದೇವಣ್ಣವ್ರು ಇದ್ದಾರೆ, ದರಪ್ಪ ಅವರು ಇದ್ದಾರೆ. ಅದೇ ರೀತಿಯಾಗಿ ಅವರು ನಮಗೆ ಊಟ ಬಡಿಸ್ತಿದ್ದಾರೆ. ಊಟ ಮಾಡೋಣ ಇವಾಗ. ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿದ್ವಿ. ನಾವಿವಾಗ ಬೇರೆ ಕಡೆ ಪಯಣ ಬೆಳೆಸ್ತಾ ಇದ್ದೇವೆ. ಇವತ್ತು ರೈಡರ್ ಆಗಿರೋ ನಮ್ಮ ಮಹದೇವಣ್ಣವ್ರು ಇದ್ದಾರ. ರೈಡರ್ ಇವಾಗ ನಾವು ಹೋಗ್ತಿರೋದಣ್ಣ. ಓಕೆ. ಶ್ರೀ ಶಿವಶಂಕರ್ ಮಲ್ಕಪ್ಪ ಮೇತ್ರಿ ಅವ್ರ ತೋಟ. ಓಕೆ. ನಮಗೆ ಸಂಬಂಧಿಕರಾಗಬೇಕು ಅವರು. ಓಕೆ. ಮಾವಂದಿರವರು. ಓಕೆ. ಅವರು ಬಹಳ ವರ್ಷಗಳಿಂದ ಈರುಳ್ಳಿ ಬೆಳ್ಕೊತ ಬಂದಿದ್ದಾರೆ. ಓಕೆ. ನಾವು ಹೆಂಗೆ ಕಬ್ಬ, ತೊಗರಿ ಮತ್ತು ಏನು ಕಡ್ಲಿ ಇವೆಲ್ಲ ಹೆಂಗೆ ನಾವು ಬೆಳಿತೀವಲ್ಲ, ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಬೆಳ್ಕೊತ ಬಂದಿದ್ದಾರೆ ಇಷ್ಟು ವರ್ಷದಿಂದ. ಓಕೆ. ಸದ್ಯಕ್ಕೆ ಅವ್ರ ಹತ್ರನೂ ಆ ಬೆಳೆ ಅದ ಅಣ್ಣ, ಈರುಳ್ಳಿ ಬೆಳೆ ಅದ. ಓಕೆ. ಅವ್ರ ಹತ್ರನೇ ಹೋಗಿ ನಾವು ಈ ಈರುಳ್ಳಿ ಬೆಳೆ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಕ್ಕೆ ಪ್ರಯತ್ನ ಪಡೋಣ. ಡೆಫಿನೆಟ್ಲಿ. ನಮ್ಮ ಮಾದೇವಣ್ಣವ್ರು ಇದಾರೆ, ಅವರು ಗಾಡಿ ಹೊಡ್ಯಕತ್ತ ಹಿಂದೆ ಮುಂದೆ ನೋಡಲ್ಲ, ಕಡಾಕತ್ತಾರ, ಹಿಡಿದು ಕಟ್ಟಿ ಕೊಡ್ತ. ಇದು ರೋಡಣ್ಣ ಇಂಡಿಯಿಂದ ಏನು ಹಿರೇಬೆನ್ನೂರು ಬರ್ತೀಯಲ್ಲ, ಈ ರೋಡ್ ಮೊದಲು ಸ್ಟೇಟ್ ರೋಡ್ ಆಗಿತ್ತಣ್ಣ.
ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಈ HET ಇದು ಹೈವೇ ಆಗಿದೆ ಅಣ್ಣ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಡಿಯಲ್ಲಿ. ಇದು ಸುಮಾರು 100 ಕಿಲೋಮೀಟರ್ ಅಣ್ಣ, ಬಿಜಾಪುರ ತನಕ. ಈ ಕಡೆ ನಮ್ಮ ಬೇಲೂರಿಂದ ಮುಂದೆ ಅಕ್ಕಲ್ಕೋಟ್ ದುದ್ನಿ ಒಂದು ಮಹಾರಾಷ್ಟ್ರ ಮಾರ್ಗವಾಗಿ ಆ ಹಾದಿಯಲ್ಲಿ ಕೂಡಿ ಆಲ್ರೆಡಿ ಅಲ್ಲಿ ಹೈವೇ ಅದಣ್ಣ. ಆ ಹೈವೇ ಇಲ್ಲಿ ಇದಕ್ಕೆ ಸೇರಿ ಸುಮಾರು ಬಿಜಾಪುರವರೆಗೂ ಇದು ಸುಮಾರು 100 ಕಿಲೋಮೀಟರ್ ಅಷ್ಟು ಹೈವೇ ನಡೆದಿದೆ. ಇವೆಲ್ಲ ನಮ್ಮ ಗೌರ್ಮೆಂಟ್ ಸರ್ಕಾರಿ ಬಸ್ಗಳನ್ನ ಇಲ್ಲಿ ನಾವು ಬೇನರ್ ಬರ್ಲಿಕ್ಕ, ಮುಂದಿನ ಊರಿಗೆ ಹೋಗ್ಲಿಕ್ಕ, ಈ ಥರ ಎಲ್ಲ ಇದು ಹೈವೇ ಐತಂದ್ರೆ ಭಾಳ ಅನುಕೂಲ ಆಗದಣ್ಣ. ಈಗ ಆಲ್ರೆಡಿ ಒಂದು ಸೈಡ್ ಎಷ್ಟು ಬರೋಬ್ಬರಿ ಮಾಡಿದಾರೆ ನೋಡಿ, ಡಾಂಬ್ರಿ ಆಗ್ಯದ. ಈ ಸೈಡ್ ಇನ್ನು ನಡೆದು ಅಣ್ಣ. ಇದು ನೀನು ಮೊನ್ನೆ ಬಂದಿಲ್ಲ ಅಣ್ಣ ದಾಳಿಂಬೆ ಪಡಕ, ರಾಮು ಮೇತ್ರಿ ಸರ್ ಅಂತ ನಮ್ಮ ಮಾವನವ್ರು ಅದಾರಂತ ನೀವು ಪರಿಚಯ ಮಾಡಿಕೊಟ್ಟಿದ್ದಲ್ಲ. ಸಾವಯವ ಬೆಳೆ ಮಾಡ್ತಾರ, ಬಾಳೆಹಣ್ಣು, ಕಬ್ಬು, ತೊಗರಿ, ಅದು ಅವ್ರ ತೋಟಣ. ಇದು ಇಲ್ಲಿ ನೋಡ್ಬೋದಣ್ಣ ನೀವು. ಅವ್ರು ಹೇಳೋ ಪ್ರಕಾರ ಗೊಬ್ಬರ ಯಾವ ತರ ರೆಡಿ ಮಾಡಿದಾರ. ಇದು ಕಬ್ಬಿನ ರೌದಿ ವೇಸ್ಟ್ ಆಗಿದ್ದಣ್ಣ, ಮೆಕ್ಕೆಜೋಳದ ಅವೆಲ್ಲ ದನ ಕರು ತಿಂದು ಉಳಿದಿರ್ತಾವ ನೋಡು, ಅದು ಇದು ತರ ಒಟ್ಟಿ. ಮತ್ ಇದಕ್ಕಣ ಈ ಹೆಂಡಿ ಇರುತ್ತೆ ನೋಡ, ಅದು ನೀರಲ್ಲಿ ಒಂದ್ ಸ್ವಲ್ಪ ರಾಡಿ ತರ ಮಾಡಿ ಈ ತರ ಒಟ್ಟು ಬಿಟ್ಟಿದ್ದಾರೆ. ಮತ್ ಇದ್ರಲ್ಲಿ ಎರೆಹುಳ ಅದು ಬಿಡ್ತಾರಣ್ಣ ಅವ್ರು. ಒಂದ್ ರೀತಿಯಲ್ಲಿ ಇದೊಂದು ವಿಧಾನ ಮಾಡಿದಾರಣ್ಣ. ಇನ್ನೂ ತೋರಿಸ್ತೀನಿ ಇಲ್ಲ ತರ ನೋಡೋಣ. ಇದು ಕಾಂತ ಇದು ಒಂಥರ ರೆಡಿ ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ, ನೋಡ್ಬೋದು. ಇದು ನೋಡೋಣ, ಇದು ಎಷ್ಟು ಗಾಡಿ ಅದು ನೋಡೋಣ. ಇದು ಆರಾಮ್ ಇವರು ಇಲ್ಲಿ ಬಾಳೆಹಣ್ಣು ಅದಲ್ಲ, ನೀವು ತೋರಿಸ್ತೀನಿ ಬಾಳೆ ಗಿಡ. ಇದು ಅದೇ ಇನ್ನೇ ನೋಡಿ ಬಂದೇವ್ರು. ಇದು ಸ್ವಲ್ಪ ಸಣ್ಣ ಸಾವಯವ ಕೃಷಿ ನೋಡ್ರಿ. ಸ್ವಲ್ಪ ಬಂದ್ ಮಾಡ. ಇದು ಬಾಳೆ ಏನಿದು ಗಿಡ ಅವಲ್ಲ, ಇವೆಲ್ಲ ಸಾವಯವ ಮೇಲೆ ಮಾಡಿದ್ದಾಳೆ. ಇದು ಇನ್ನೊಮ್ಮೆ ತೋರಿಸ್ತೇನೆ. ಇದೆಲ್ಲ ರೆಡಿ ಮಾಡಿರ್ತಾರಣ. ಒಂದ್ ಟೈಮ್ ಯಾವಾಗ ಈಗ ಹಾಕ್ಬೇಕಲ್ಲ ಬೆಳೆಗಳಿಗೆ, ಅವಾಗ ಇದನ್ನ ಯೂಸ್ ಮಾಡ್ಕೋತಾರಣ. ಈ ತರ ಅವರು ಸಪ್ರೇಟ್ ಮಾಡ್ಯಾರಣ. ಭಾಳ ದಿನ ಇಡೋದೊಂದು, ಅದಾದ್ಮೇಲೆ ಅದಕ್ಕೆ ಇನ್ನೊಂದ್ ಕಡೆ ಶಿಫ್ಟ್ ಮಾಡೋದು, ಮತ್ತ ಮೊದಲು ಪ್ರಿಪೇರ್ ಆಗೋದು, ಆ ಥರ ಇರುತ್ತಣ್ಣ. ಅದು ಭಾಳ ದಿನ ಆಯ್ತಲ್ಲ, ಹಂತವಾಗಿ ಇದು ಆ ಥರ ಕಡ್ಯಾಕ್ ಮಾಡ್ತಾರಣ್ಣ. ಏನು ಫೈನಲ್ ಆಗ್ಯದ ನೋಡಿ ಪ್ರಾಡಕ್ಟ್. ಕೆಳಗಡೆ ಎರೆಹುಳುಗಳು ಇರ್ತಾವೆ. ಎರೆಹುಳುಗಳ ಗೊಬ್ಬರ ತಯಾರಿಕಾ ಘಟಕ ಇದು. ಹುಳ ಇರುತ್ತೆ ಅದವ್ರಣ್ಣ ಚೆನ್ನಾಗಿರುತ್ತೆ. ಈ ಥರ ಇದು ಸಾವಯವ ಗೊಬ್ಬರ ಮಾಡಿದಾರಣ್ಣ. ನೋಡೋಣ ಎರೆಹುಳುಗಳು ಇವಲ್ಲ, ಈ ಕಡೆ ಇದೆ. ಇದು ಇವು ಎರೆಹುಳುಗಳು ಇವೆಲ್ಲ ಎರೆಹುಳುಗಳು. ಈ ಥರ ಇದು ಇಲ್ಲಿದ ನೋಡಿ, ಎಷ್ಟಿದೆ ನೋಡೋಣ. ಈಗ ಇಲ್ಲಿ ಅದ ನೋಡಿ ದೊಡ್ಡದೇ ಅಣ್ಣ. ಇದು ರೈತನ ಮಿತ್ರಣ. ಇದು ಭೂಮಿ ಫಲವತ್ತು ಮಾಡ್ತದಲ್ಲಣ್ಣ, ಇದೇ ಹುಳ, ಎರೆಹುಳನೇ. ಈ ಥರ ಇದು ಒಟ್ಟು ಜಗಳ ಇದ್ದಿದೆ, ಬರೇ ಜಗಳೇ ಅಣ್ಣ. ಈ ಥರ ಮಾಡ್ತಾರ. ಎಷ್ಟು ಅವ್ರಿಗೆ ಇಲ್ಲಿಂದ ಮೊದಲು ಹಾಕ್ತಾರಣ್ಣ. ಇದು ಮತ್ತೆ ಸೆಕೆಂಡ್ ಶಿಫ್ಟ್ ಮಾಡ್ತಾರ. ಸೆಕೆಂಡ್ ಆಗ ಥರ್ಡ್ ಆಗ ಆಮೇಲೆ ಚೀಲನು ಜಾಸ್ತಿ ಇದು ಆಯ್ತಂದ್ರೆ ಅಲ್ಲಿ ಆ ಥರ ಓಡ್ತಾರಣ್ಣ ಅಲ್ಲಿ. ಇದನ್ನು ಮತ್ತೆ ಇದು ಗೊಬ್ಬರ ಆದ್ರೆ, ಸಾವಯವ ಗೊಬ್ಬರ ಆದ್ರೆ ಇಲ್ಲಿ ನಿಮಗೆ ಜೀವಾಮೃತ ದ್ರವ ರೂಪದಲ್ಲಿ ಆ ಥರ ಸ್ಟಾಕ್ ಮಾಡೋದು ನೋಡೋಣ. ಇನ್ನೊಂದು ಇಲ್ಲಿ ಗೊಬ್ಬರ ಮಾಡಿದಾರ. ಇದರದ್ದು ನೀರ ಇಲ್ಲಿ ಸ್ಟಾಕ್ ಮಾಡಕ್ಕೆ, ಹಿಂಡಿ ನೀರ ಇದು ಮಿಕ್ಸ್ ಮಾಡಕ್ಕೆ. ಇದರಲ್ಲಿ ಜೀವಾಮೃತ ಇದೆ. ಇದರ ನೀರು ಏನು ಹಾಕ್ತಾರಂದ್ರೆ ಇದ್ರಾಗ ಸ್ಟಾಕ್ ಮಾಡಿ ಇಡ್ತಾರಣ್ಣ. ಇದು ಡ್ರಿಪ್ಪಿಗೆ ಮಿಕ್ಸ್ ಮಾಡ್ಬಿಡ್ತಾರೆ. ಹಿಂಡಿ ನೀರು ಫಿಲ್ಟರ್ ಆಗಿ ಇಲ್ಲಿ ಬರ್ಬೇಕು. ನೀರ ತಾನಾಗಿಯೇ ಬರ್ಬೇಕಣ್ಣ. ಇಲ್ಲಿ ಅದು ಇದು ಆಗಿ ಮಿಕ್ಸ್ ಆಗಿ ಈ ಥರ ಎಲ್ಲ ತೆಂಗಿನ ಗಿಡ, ಚಿಕ್ಕು, ಮಾವಿನ ಗಿಡ, ಬಾಳೆಹಣ್ಣು, ಕಬ್ಬು, ತೊಗರಿ ಎಲ್ಲಾನು ಅವ್ರು ಸಾವಯವ ಮೇಲೆ ಮಾಡೋದಣ್ಣ. ಒಂದು ಸುಮಾರು 3 ರಿಂದ 4 ಎಕರೆ ತೋಟ ಅಣ್ಣ. ಅಷ್ಟು ಇವ್ರು ಸಾವಯವ ಮೇಲೆ ಮಾಡ್ತಾರೆ. 0% ರಾಸಾಯನಿಕ ಅಣ್ಣ ಇವ್ರು ಬೆಳೆ ಮಾಡೋದು. ಮತ್ತು ಇವರು ಅವ್ರ ತಾಯಿಯವ್ರಣ್ಣ. ಮೊನ್ನೆ ನಾವು ಭೇಟಿ ಆದ್ವಲ್ಲ ಇಲ್ಲಿ. ಇವ್ರು ನಮಗೆ ಅತ್ತಿಯವ್ರು ಆಗ್ಬೇಕಣ್ಣ. ಮೊನ್ನೆ ಏನು ರಾಮು ಸರ್ ಬಂದಿರಲ್ಲ, ಅವ್ರ ತಾಯಿಯವ್ರು ಇವರು. ಇನ್ನೊಬ್ರು ಮಾಮ, ಅವ್ರ ತಂದೆಯವರು ಇಲ್ಲಿರ್ತಾರೆ, ಅವ್ರ ತಮ್ಮದೇವರು ಇಲ್ಲಿರ್ತಾರೆ. ಈ ಥರ ಇದೆ ಅಣ್ಣ ವ್ಯವಸ್ಥೆ.
ಇವೆಲ್ಲ ಸಾಯುವ ಮೇಲೆ ಅಣ್ಣ. ಏನು ಮನೆಗೆ ತರಕಾರಿ ಉಪಯೋಗ ಮಾಡಿದಾರಲ್ಲ, ಕೊತ್ತಂಬರಿ, ಕರಿಬೇವ, ಏನು ಪಲ್ಯಗಳು ಅದಾವಲ್ಲ ಅಣ್ಣ, ಎಲ್ಲ ಸಾಯುವ ಮೇಲೆ. 0% ರಾಸಾಯನಿಕ ಅಣ್ಣ ಇವ್ರು ಯೂಸ್ ಮಾಡೋದು. ಈ ಥರ ಬಾಳೆಹಣ್ಣು ಎಲ್ಲ ಬಂದಿದಾರ ಅಣ್ಣ. ಬಾಳೆಹಣ್ಣು ನೋಡ್ಬೋದು, ಇಲ್ಲೆಲ್ಲ ಹಾಕ್ತಾರಣ್ಣ ಅವರು, ಮತ್ತು ಡ್ರಿಪ್ ಮುಖಾಂತರ ದ್ರವ ರೂಪದಲ್ಲಿ ಬಿಡ್ತಾರೆ. ಬಾಣ ಒಳಗಡೆ. ನೋಡ್ರಿ ಬಾಳೆ ತೋಟದ ಕಂಪ್ಲೀಟ್ಲಿ ಸಾವಯವ ಮೇಲೆ ರನ್ ಆಗ್ತೈತೆ ನೋಡ್ರಿ. 0% ರಾಸಾಯನಿಕ. ಅದು ಆ ಧೈರ್ಯದಿಂದ ಹೇಳ್ಬೋದಣ್ಣ. ಇಲ್ಲಿ ಬಂದ್ರೆ ನಾವು ಆ ಥರ ವೈಬ್ ಇದೆ. ಮತ್ತು ಕೇಳಿದ್ರೆ ನೋಡೋಣ, ಇವಾಗ ಸೀಸನ್ ಅಲ್ಲ, ಬಟ್ ಆದ್ರೂ ಯಾವ ಥರ ಇದೆ ನೋಡಿ. ಚೆನ್ನಾಗಿ ನೀರು ಸಾಯವ ಹಾಕಿದ್ರು. ಸೈಜ್ ನೋಡೋಣ, ಸೈಜ್ ಹೆಂಗದ ನೋಡು. ಸಾಯವ ಅಂತೀವಲ್ಲ, ಇದೆ ನೋಡಿ. ಇದೆ ಸಾಯವ. ಹಣ್ಣು ಆಗಿರೋ ತೋಣ ನಾವು ಅವಾಗ ಬಂದಾಗ ತಿಂತಿರ್ತೀವಿ. ಇದು ಕಂಪ್ಲೀಟ್ ಸಾವಯವ ಮೇಲೆ ಅಣ್ಣ. ಒಂದು 1.5 ಎಕರೆಯಿಂದ 2 ಎಕರೆ ಇದೆ ಅಣ್ಣ ಇದು ಕಬ್ಬು. ನೋಡು, ಒಂದು 4ರಿಂದ 4.5 ತಿಂಗಳು ಬೆಳೆಯೋಣ ಹೆಂಗದ ನೋಡಿ. ಇದನ್ನು ನಾವು ದಪ್ಪ ಪಿಂಡ ಹೆಂಗೆ ಬಂದ ಗರಿ ನೋಡಿ ಹೆಂಗದಣ್ಣ. ಒಳ್ಳೆಯ ಒಂದು ಬೆಳವಣಿಗೆ ತೋರಿಸ್ತದಣ್ಣ. ಈಗ ಅಲ್ಲಿ ಹೆಂಗೆ ಜೀವಾಮೃತ ನಾವು ನೋಡ್ದೇವಲ್ಲ ಅಣ್ಣ, ಗೋ ಮೂತ್ರದಿಂದ ಇದೇ ನೋಡ್ತಿದ್ರಿ, ಇದು ಗೋಕೃಪಾಮೃತ. ಇದು ಇದಣ್ಣ ಒಂದರ ವಾರಾಗ ರೆಡಿ ಆತಣ್ಣ. ಇದು ಕೀಟನಾಶಕನೂ ಬರ್ತಾಣ, ಬೆಳೆಗೆ ಆರೋಗ್ಯಕರ. ಇದ್ರಲ್ಲಿ ಏನೇನು ಇರ್ತೈತೆ? ಇದು ಅಣ್ಣ ಇದ್ರೊಳಗೆ ಆಕಳದು ಮಜ್ಜಿಗೆ ಅಣ್ಣ. ಇದ್ರಲ್ಲಿ ಆಕಳದ ಮಜ್ಜಿಗೆ ಮತ್ತೆ ಆಕಳ ಮಜ್ಜಿಗೆ ಅಣ್ಣ, ಮತ್ತು ಒಂದು ಸ್ವಲ್ಪ ಬೆಲ್ಲ ಪ್ರಮಾಣ ಮ್ಯಾಗ ಹಾಕಿ ಕಲಿಸ್ಬೇಕು ಅಣ್ಣ. ಒಂದು ವಾರ ಒಳಗೆ ರೆಡಿ ಆತಣ್ಣ. ಅವೇನು 5 ಅವು ಕಲ್ಚೇರಿ ಒಂದೊಂದು ದಿನ ಗ್ಯಾಪ್ ಐತಿ. ಓ, ಒಂದು ವಾರ ಮುಂದೆ ಹಿಂದೆ ಇದು ಕಬ್ಬಿ ಡ್ರಿಪ್ ಮುಖಾಂತರ ಬಿಡೋದೇನು? ಸ್ಪ್ರೇ ಎಲ್ಲ ಮಾಡ್ತಾವ. ಓಕೆ. ಜೀವಾಮೃತಕ್ಕಿಂತ ಇದು ಚಲೋ ಏನು? ಇದು ಕೀಟನಾಶಕ ಬರ್ತಾನ, ಅದು ಬೆಳವಣಿಗೆ. ಓಕೆ ಓಕೆ, ಅಂಡರ್ಸ್ಟುಡ್. ಇದು ಕಂಪ್ಲೀಟ್ ಆಗಿ ಸಾವಯವ ಮೇಲೆ ರನ್ ಆಗ್ತಿದೆ ನೋಡ್ರಿ. ಚೆನ್ನಾಗಿದೆ ನೋಡೋಕೆ, ಬಟ್ ಕಡಿಮೆ ಪ್ರಮಾಣ ಮಾಡೋದ್ರಿಂದ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಎಸ್, ದೊಡ್ಡ ಪ್ರಮಾಣದಲ್ಲಿ ಇತ್ತು ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ನಾವು ಸಾವಯವ ಮತ್ತು ರಾಸಾಯನಿಕ ಸಮತೋಲನ ಮಾಡ್ಕೊಂಡು ಬೇಕಾಗ್ತೈತಿ. ನೋಡ, ಮೊನ್ನೆ ಬಂದಿದ್ದೇವಲ್ಲ ಅವತ್ತು ಬೆಳಗಿನ ಜಾವ, ಹಳ್ಳದ ಸಮೀಪ ಬಂದು ಹೊಲ ನೋಡ್ಕೊಂಡೆ ನೋಡ. ಮೊದಲೇ ದಿನ ಅದು ಇಲ್ಲೇ ನೋಡೋಣ. ಎಸ್, ಆಚೆ ಕಡೆ ಅಲ್ಲಿ ಮುಂದೆ ಕಾಣೋದು ನಮ್ ಕಬ್ಬೆ, ಆಚೆ ಕಡೆ ಈ ಹಳ್ಳ ದಾಡ್ತ ನಮ್ಮ ಹೊಲಗೊಳ್ಸರು. ಅವರು ಇವರು ನಮ್ಮ ಎಲ್ಲ ಹತ್ತಿನಿ ಅದಾವಣ. ಹಳ್ಳ ಅಷ್ಟೇ ಅಡ್ಡ. ಇದು ಅವರು ಈರುಳ್ಳಿ ಪ್ಲಾಟ್ ಅಣ್ಣ. ಓಕೆ. ಇವರು ಹೆಚ್ಚಾಗಿ ಈರುಳ್ಳಿ, ಕಬ್ಬು, ತೊಗರಿ ಮತ್ತು ಕಲ್ಲಂಗಡಿ, ನಿಂಬೆಹಣ್ಣು ಪ್ರಸಿದ್ಧಿ ಇವರು ಅಣ್ಣ, ರೈತರು. ಇದರ ನಾಲೆಜ್ ಇವ್ರ ಹತ್ರ ಸಿಗ್ತದೆ ಯಾವಾಗಲೂ. ಸಾವಯವ ಕೃಷಿ ನೋಡ್ತಾ ನೋಡ್ತಾ ನಾವು ಹಾಗೆ ಮುಂದ್ಗಡೆ ಬಂದ್ವಿ. ನಾವು ಇವಾಗ ಈರುಳ್ಳಿ ತೋಟದಲ್ಲಿದ್ದಾವೆ. ಅದೇ ರೀತಿಯಾಗಿ ಒಂದು ಬಾವಿ ಇದೆ, ಬಾವಿಯಲ್ಲಿ ನೀರಿಲ್ಲ. ಬಾವಿ ದಡದಲ್ಲಿ ಒಂದು ಮರ ಇದೆ, ಮರದಲ್ಲಿ ಗುಬ್ಬೆಯ ಗೂಡುಗಳಿವೆ. ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಇಲ್ಲಿ ನೋಡ್ರಿ, ಎಷ್ಟೊಂದು ಗುಬ್ಬಿಗಳ ಮನೆಯನ್ನು ಕಟ್ಟಿದ್ದಾವೆ ಇಲ್ಲಿ. ಇದುವರೆಗೂ ನಾವು ಕಬ್ಬು ಮತ್ತು ತೊಗರಿ ಬೆಳೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇವೆ. ಇವತ್ತು ನಾವು ಈರುಳ್ಳಿ ಬೆಳೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಅಂದ್ಕೊಂಡಿದ್ದೇವೆ. ಇವತ್ತು ನಮ್ಮ ಜೊತೆ ಶಿವಶಂಕರ್ ಮಲ್ಕಪ್ಪ ಮೇತ್ರಿ ಅವರು ಇದ್ದಾರೆ. ಅವರು ಮೂಲತಃ ಹಿರೇಬೇವನೂರು ಗ್ರಾಮದವರಾಗಿರ್ತಾರೆ. ಇವಾಗ ಅವ್ರನ್ನ ಸಂದರ್ಶನಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈರುಳ್ಳಿ ಬೆಳೆಗೆ ಸೂಕ್ತವಾದ ಹವಾಮಾನ ಯಾವುದಾಗಿರುತ್ತೆ? ಇದು ಹವಾಮಾನ ಮಡಿಕೇರಿ ಟೈಪ್ ಆ ಕಡೆ ಏನು ಬೆಳೆಯಂಗಿಲ್ರಿ. ಇಲ್ಲಿ ನಮ್ಮ ಈ ತರಗದ ಬೆಳಿತದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಬೆಳಿತಾರೆ. ಆ ಪ್ರದೇಶದಲ್ಲಿ ಇದು ಉತ್ತಮವಾಗಿ ಬರ್ತದೆ. ಬರ್ತಾರೆ. A few moments later. ಇದುವರೆಗೂ ನಮಗೆ ಈರುಳ್ಳಿ ಬೆಳೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈರುಳ್ಳಿ ಬೀಜ ಬಿತ್ತನೆದಿಂದ ಹಿಡಿದು ಮಾರ್ಕೆಟಿಂಗ್ವರೆಗೂ ನಿಮ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಯಾವ ರಾಜ್ಯಕ್ಕೆ ಕಳಿಸಿದರೆ ಏನೇನು ಆಗ್ತೈತಿ ಅನ್ನೋದನ್ನು ಹೇಳಿದ್ದಾರೆ. ಇದುವರೆಗೂ ನಮಗೆ ಸಂಪೂರ್ಣವಾಗಿ ಈರುಳ್ಳಿ ಬೆಳೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಗತಿಪರ ರೈತರು ಶಿವಶಂಕರ್ ಮಲ್ಕಪ್ಪ ಮೇತ್ರಿ ಅವರು, ಇಂಡಿ ತಾಲೂಕು ಹಿರೇಬೇವನೂರು ಗ್ರಾಮ. ಅವರ ಅಮೂಲ್ಯ ಸಮಯವನ್ನು ನಮಗೋಸ್ಕರ ನೀಡಿದ್ದಾರೆ. ಮತ್ತು ನಮ್ಮ ವೀಕ್ಷಕರಿಗೋಸ್ಕರ ಯಾರಾದರೂ ಈರುಳ್ಳಿ ಬೆಳೆ ಮಾಡಬೇಕಂತಂದ್ರೆ ಈ ವಿಡಿಯೋ ನೋಡ್ರಿ, ಸಂಪೂರ್ಣವಾಗಿ ನಿಮಗೆ ಅದ್ರ ಬಗ್ಗೆ ಜ್ಞಾನ ಬರ್ತೈತೆ ಅನ್ನೋದು ಭರವಸೆ ನಾನು ಕೊಡ್ತೇನೆ. ಯಾಕಪ್ಪ ಅಂತಂದರೆ ಇದುವರೆಗೂ ಅಷ್ಟೊಂದು ಅಚ್ಚುಕಟ್ಟಾಗಿ, ಅಷ್ಟೊಂದು ವೈಜ್ಞಾನಿಕ ಹಿನ್ನೆಲೆ ಇಟ್ಟುಕೊಂಡು ಪರಿಪೂರ್ಣತೆಯಿಂದ ಅವರ ಮಾಹಿತಿಯನ್ನು ನೀಡಿದ್ದಾರೆ. ಅವರು ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಈ ಸಮಯಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಸರ್, ನಮಸ್ತೆ. ನಮಸ್ಕಾರ. ಇಷ್ಟೊತ್ತು ನಾವು ಶಿವಶಂಕರ್ ಅವರ ತೋಟದಲ್ಲಿದ್ವಿ. ತೋಟದಲ್ಲಿ ನಾವು ಏನಪ್ಪ ಅಂತಂದರೆ ಈರುಳ್ಳಿ ಮತ್ತು
ನಿಂಬೆ ಬೆಳೆ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಪಡ್ಕೊಂಡಿದ್ದೇವೆ. ಇವಾಗ ಇಲ್ಲಿಂದ ಮೂಸೊಂಡ ಸ್ಟೋರೇಜ್ ಯಾವ ಥರ ಇದೆ ಅನ್ನೋದು ನೋಡೋಣ ಇವಾಗ. ಅದೇ ರೀತಿಯಾಗಿ ನಾವು ಅಣ್ಣನವರ ತೋಟದಲ್ಲಿದೆ. ಅಣ್ಣನವರ ಪಪ್ಪಾಯಿ ಕೇಳ್ತಾ ಇದ್ದಾರೆ ನೋಡ್ರಿ. ನಿನ್ನೆ ಜೇನು ತಿಂದ್ವಿ, ಇವತ್ತು ಪಪ್ಪಾಯಿ ತಿನ್ನೋಣ್ರಿ. ಯಾರಿ ಜಸ್ಟ್ ನಾವು ಈರುಳ್ಳಿ ತೋಟದಿಂದ ಮನೆಗೆ ಬಂದ್ವಿ. ಅಲ್ಲಿ ದಾರಿಯಲ್ಲಿ ಲಾಗ್ ಮಾಡ್ತಿದ್ದೆ, ಫುಲ್ ಕತ್ಲಕ್ಕಾಗತ್ತಿತ್ತು, ಲಾಗ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಜಸ್ಟ್ ನಾವು ಮನೆಗೆ ಬಂದೆ, ಫ್ರೆಶ್ ಅಪ್ ಅದು ಮಾತಾಡ್ತಾ ಕುಳಿತಿದ್ವಿ. ಟೈಮ್ ಇವಾಗ 9:30 ಆಗಿದೆ. ಅವಾರ ಊಟ ಕರಿತಿದ್ರ, ಊಟ ಮಾಡ್ಕೊಂಬರೋಣ. ದರಪ್ಪರ್ ಫ್ರೆಶ್ ಅಪ್ ಆಗಿ ಇವಾಗ ಬಂದ್ರೆ ನೋಡ್ರಿ. ಹಾಯ್ ದರ್, ವಾಟ್ಸಪ್, ಹಾಯ್ ಅಣ್ಣ. ಹೌಸ್ ದ ಡೇ? 6ನೇ ದಿನ ಮುಗಿಸಿದ್ವಿ. ಓಕೆ, ಫೈನಲ್ ಆಗಿ ಏನು ನಾವು ಪ್ಲಾನ್ ಮಾಡಿದ್ವಲ್ಲ, ಓಕೆ, ಎಲ್ಲಾ ಬೆಳೆಗಳದು, ನಮ್ಮ ಮನೆತನದ, ಓಕೆ, ಕೃಷಿ ಹೊಂಡದ್ದು, ಓಕೆ, ಎಲ್ಲಾರ್ದು ಏನು ಮಾಹಿತಿ ಕಲೆ ಹಾಕಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಮೊದಲು. ಅದು ನನಗೆ ಸಕ್ಸಸ್ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ, ಮತ್ತು ಅದು ನನಗೆ ಫೀಲ್ ಆಗ್ತದೆ, ಓಕೆ, ಆಗಕತ್ತಿದೆ. ಡೆಫಿನೆಟ್ಲಿ. ಐ ಹೋಪ್ ನಿನಗೂ ಕೂಡ ಅದೇ ಥರ ಫೀಲ್ ಅದ ಅಂತ ಅನ್ಕೋತೀನಿ. ಓಕೆ. ಸೊ ಇವತ್ತೇನು ಈರುಳ್ಳಿ ಮಾಹಿತಿ ತಗೊಂಡ್ಬಂದು ಇವಾಗ ಸಖತ್ತಾಗಿ ಅವರು ಇನ್ಫಾರ್ಮೇಶನ್ ಕೊಟ್ಟರು. ನಮ್ಮ ಶ್ರೀ ಶಿವಶಂಕರ್ ಮಲ್ಕಪ್ಪ ಮೇತ್ರಿ ಅವರು, ಅವರು ಸಂಬಂಧಿಕರಾಗಬೇಕು. ಒಳ್ಳೆ ಚೆನ್ನಾಗಿ ಮಾಹಿತಿ ಕೊಟ್ಟರೋಣ. ಹಾಗೆ ಸಂಕ್ಷಿಪ್ತವಾಗಿ ನಿಂಬೆ ಹಣ್ಣದು ಕೊಟ್ಟರು. ಇವಾಗ ಆಲ್ಮೋಸ್ಟ್ 6ನೇ ದಿನ ಎಂಡ್ ಮಾಡಿದ್ವಿ. ಫುಲ್ ಟಯರ್ಡ್ ಆಗ್ಯದಣ್ಣ. 6 ದಿನ ಆಯಿತು. ಬೆಳಗ್ಗೆ 6 ಗಂಟೆಗೆ ಏಳೋದು, 12-12:30 ಮುಕ್ಕೊಳ್ಳೋದು, ಮತ್ತು ಅದೊಂದು ಸ್ವಲ್ಪ ಅಪ್ಲೋಡು, ಅವು ಎಡಿಟಿಂಗ್, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಒಟ್ಟಾರೆ ಇದು ಒಂಥರ ಖುಷಿ ಅದಣ್ಣ. ಎಲ್ಲ ಮೆಮೊರೇಬಲ್ ಏನು ಕ್ರಿಯೇಟ್ ಮಾಡಿದ್ದೀವಲ್ಲ, ನಾವು ಆಮೇಲೆ ಕೂತ್ಕೊಂಡು ನೋಡ್ಬೋದು, ಮಾಡ್ಬೋದು. ಇವಾಗ ವಿತೌಟ್ ವೇಸ್ಟಿಂಗ್ ಟೈಮ್ ಊಟ ಮಾಡಿಬಿಡೋಣ. ಪರ್ಫೆಕ್ಟ್ಲಿ. ಮತ್ತೇನಂತೀರ ಮಹೇಶ್, ಹೇಗೆ ಅನ್ನಿಸ್ತಾ ಇದೆ? ಇಷ್ಟು ದಿನ ನೀವು ತುಂಬ ಚೆನ್ನಾಗಿ ನಮ್ಮ ಜೊತೆ ಇದ್ರಿ. ಯಾಕಂದರೆ ಬಿಹೈಂಡ್ ದ ಕ್ಯಾಮ್ರಾ ಅಣ್ಣ, ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ ಮಹೇಶ್ 6 ದಿನಗಳಲ್ಲಿ. ಎಕ್ಸಾಕ್ಟ್ಲಿ, ಬಿಹೈಂಡ್ ದ ಕ್ಯಾಮ್ರಾ ಮಹೇಶ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನು ಮನೆಗೆ ಹೋದಾದ್ಮೇಲೆ ನಾನೇ ಕ್ಯಾಮ್ರಾ ಹಿಡಿದು ನಾನೇ ಮಾಡೋದು. ಡೆಫಿನೆಟ್ಲಿ ನಾನು ಮಹೇಶ್ ಅವ್ರನ್ನ ಮಿಸ್ ಮಾಡ್ಕೊಳ್ತೀನಿ. ಇನ್ ದ ಸೆನ್ಸ್ ನೆನಪಾಗ್ತಿರ್ತಾರೆ ಇನ್ನು ಮುಂದೆ ಯಾವಾಗಲೂ ಅವರು. ಯಾಕಂದ್ರೆ ಇಷ್ಟೊಂದು ಪ್ರಾಜೆಕ್ಟ್ ಮಾಡ್ಬೇಕಂತಂದ್ರೆ ನಮ್ಗೆ ಮಹೇಶ್ ಅವರೇ ಅದಕ್ಕೆ ಕಾರಣ ಅನ್ಬೋದು. ಯಾಕಂತಂದ್ರೆ ನಾವೇನೋ ಫ್ರಂಟ್ ಎಂಡಲ್ಲಿ ಬಾರ್ಬೋದು, ಬಟ್ ಬ್ಯಾಕ್ ಎಂಡಲ್ಲಿ ನಮ್ಮ ಮಹೇಶ್ ಅವರು ಅದ್ರದ್ದು ಪರಿಶ್ರಮ ತುಂಬಾ ಇದೆ. ಅದೇ ಹೇಳೋದಿದ್ನಲ್ಲ ನಾನು ನಿಮ್ಗೆ, ಏನಾದರೂ ಇನ್ನು ಮುಂದೆ ಕ್ಯಾಮ್ರಾ ನಾನೇ ಮಾಡಬೇಕಾದ್ರೆ ಮಹೇಶ್ ಅವ್ರು ಒಂದ್ಸಲಿ ಬಂದು ಹೋಗ್ತಾರೆ ಅಂತ. ಬನ್ನಿ, ಹಾಗಿದ್ರೆ ತುಂಬ ಟೈಮ್ ಆಯ್ತು, ಊಟ ಕೊಡೋಣ. ಊಟ ಮಾಡ್ಬೋಣ. ಟೈಮ್ ಇವಾಗ 9:30 ಆಗಿದೆ. ಎಲ್ಲರೂ ಸೇರಿ ಊಟಕ್ಕೆ ಬಂದಿದ್ದೇವೆ. ದರಪ್ಪವ್ರು ಇದ್ದಾರೆ, ಮದೇವಣ್ಣವ್ರು ಇದ್ದಾರೆ, ಅನಿಲ್ ಅವರು ಇದ್ದಾರೆ. ಹಬ್ಬದ ವಿಶೇಷತೆಯಿಂದ ಬರೀ ಹೋಳಿಗೆ ಊಟ ತುಂಬ ಚೆನ್ನಾಗಿದೆ. ಈ ಭಾಗದಲ್ಲಿ ವಿಭಿನ್ನವಾದ ಅಡುಗೆ ಮಾಡ್ತಾರೆ. ಮಧ್ಯಾಹ್ನ ಫುಲ್ ಊಟ ಆಯ್ತು. ಅಮ್ಮವ್ರ ಮನೇಲಿ ಹೆವಿ ಸ್ನ್ಯಾಕ್ಸ್ ಆಯ್ತು. ಮತ್ತು ರಾತ್ರಿ ಸಮಯದಲ್ಲಿ ತುಂಬ ಚೆನ್ನಾಗಿದೆ. ಊಟ ಮಾಡೋಣ. ಊಟ ಆದಮೇಲೆ ಮತ್ತೆ ಕನೆಕ್ಟ್ ಆಗ್ತೀವಿ. ದರಪ್ಪ, ಏನಾದರೂ ಹೇಳ್ಬೋದಾ? ಹೋಳಿಗೆ ಹಾಲು ಮಧ್ಯಾಹ್ನ ಉಂಡಿವಿ. ಅದೇ ಸೇಮ್ ಬೆಟ್ಟಿಂಗ್ ಇವತ್ತು ಅದ. ಓಕೆ. ಹಾಗೆ ನಮ್ಮ ಡಾಕ್ಟರ್ ಮಾಮೂರು ಮೀಟಿಂಗ್ ಹೋಗಿದ್ವಲ್ಲ, ಶಂಕರಮ್ಮನ ಮೀಟಿಂಗ್. ಓಕೆ. ಅವರು ಬೆಳ್ಳಿಲ್ಲ, ಪಪ್ಪಾಯಿ ಹಣ್ಣು, ಸುಸ್ಲಾ, ಚಹಾ ಮಾಡಿಕೊಟ್ರು. ಅಂದ್ರೂ ಹೊಟ್ಟೆ ತುಂಬಿತ್ತು. ಬಟ್ ಹಬ್ಬದ ಊಟ ಮತ್ತು ಇದು 1 ತಿಂಗಳು ಆಗಾನೆ ಸಿಗತ್ತಿತ್ತು. ಬರೋದು ನಾಳೆ ಬೇಕಂದ್ರೆ ಸಿಗಲ್ಲ. ಅದಕ್ಕೆ ಮಾತ್ರ ತೊಗೊಳೋಣ ಹೋಳಿಗೆ. ಫಸ್ಟ್ ಕ್ಲಾಸ್. ಏನಪ್ಪ ಅಂತಂದ್ರೆ ಲಾಗಲ್ಲಿ ಮಹದೇವಣ್ಣವ್ರ ಭಾಳ ಕಡಿಮೆ ಮತ್ತು ಊಟ ಕುಂತಾಗ ಅಣ್ಣವ್ರು ಏನಂತ ಕೇಳ್ಬಿಡ್ರಿ. ಏನಿಲ್ಲ, ಹಬ್ಬದ ಹೋಳಿಗೆ ಉಣ್ಣೋದು ಶಿಸ್ತಾಗೆ ಹೋಗು ಮಲ್ಕೊಂಡ್ಬಿಡ. ಅನಿಲ್ ಬಾಯ್, ಮತ್ತೇನಂತೀರಿ? ಆಲ್ರೆಡಿ ಊಟ ಚಾಲು ಮಾಡಿ ಸ್ಟಾರ್ಟ್ ಮಾಡ್ರಿ. ಇಲ್ಲ, ಯಾಕಂದ್ರೆ ಅನಿಲ್ ಅವರ ಬೆಳಗ್ಗೆ ಎದ್ದು ಅವ್ರವ್ರ ಕೆಲಸದಲ್ಲಿ ನಿಯಮಿತ ಬ್ಯುಸಿಯಾಗಿ ಬಿಡ್ತಾರೆ. ಅವರು ಹೆವಿ ಸ್ಟ್ರೈನ್ ಆಗಿದ್ದಾರೆ ಬೆಳಗ್ಗಿಂದ ಪಾಪ. ಅದಕ್ಕೋಸ್ಕರ ಬ್ಯಾಟಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಸ್ಟಾರ್ಟ್ ಮಾಡೋಣ್ರಿ ಇವಾಗ. ಹಾಯ್ ಅಣ್ಣ. ಹಲೋ. ಊಟ ಮಾಡ್ಕೊಂಡ್ವಿ. ಜಸ್ಟ್ ಊಟ ಬೆಳಗ್ಗಿಂದ ಹೆವಿ ಊಟ ಪಾಯಪ್ಪ. ಇವತ್ತು ಹಬ್ಬದ ವಿಶೇಷತೆಯಾಗಿ ಹೆವಿ ಊಟ ನಡೀತಾ ಇದೆ. ಬಟ್ ಊಟ ಮುಗಿಸೋಣ ಜಸ್ಟ್ ಬಂದ್ವಿ ಇವಾಗ. ಇನ್ನೇನು ನಮ್ಮ ಮಗ ಹೊರಡ್ಬೇಕು. ಮತ್ತೇನಂತಿರಿದಾರು? ಅಣ್ಣ ಮುಖ ನೋಡು ಹೆಂಗಿತ್ತು. 6 ದಿನ ಆ ಕಡೆ ಬರೋದ್ಮೇಲೆ ಇಲ್ಲಿ ನೋಡು 6 ದಿನ ತಿರುಗಾಡ ಮೇಲೆ ಹೆಂಗೆ ಕರಿ ಇದ್ಮೇಲೆ. ಹೌದು, ವಾತಾವರಣ ಜೊತೆ ಬರ್ತಾಗ
ಏನು ಮಾಡೋ ಬರಂಗಿಲ್ಲ, ಬಿಸಿಲಲ್ಲಿ ಬೀಳ್ಬೇಕು, ಮಳೆಯಲ್ಲೇ ನೆನೆಬೇಕು. ಏನಂತಾರ ಬರೀ ಸ್ಮೈಲ್ ಕೊಟ್ಟಿರ್ತಾರ, ಅವಾಗ ಅವ್ರು ಏನು ಮಾತಾಡ್ತಾರಪ್ಪ ಅಂತ. ಏನಿಲ್ರಿ, ಹೆಂಗ ಅನಿಸ್ತಾನ ಭೀಮಣ್ಣ? ಆರಾಮಿದ್ದೇವ್ರಿ. ಆರಾಮಿದ್ದೀರಿ? ಅನಿಲ್ ಅವರು ನಿವಂತ ನಿವಂತ ಯಾವಾಗಲೂ ಮುಂದಣ್ಣ ಮುಂದೆ ಏನಿಲ್ಲಪ್ಪ, ಆಲ್ಮೋಸ್ಟ್ ಆಲ್ ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೇವೆ. ಏನು ಮುಂದೆ ಮನೆಗೆ ಹೋಗಿ ವರ್ಕ್ ಸ್ಟಾರ್ಟ್ ಆಗುತ್ತೆ. ಟೈಮ್ ಇವಾಗ ಸುಮಾರು 10 ಗಂಟೆ ಆಗಿದೆ. ಆಲ್ಮೋಸ್ಟ್ ಅಲ್ಲ ಇವತ್ತಿನ ಅಂದ್ಕೊಂಡಿದ್ದೆಲ್ಲ ಕಾರ್ಯಗಳು ಸಕ್ಸಸ್ಫುಲಿ ಕಂಪ್ಲೀಟ್ ಆದವು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಬೇರೆಪ್ಪ ಆದ್ರೆ ಏನಾದರೂ ಹೇಳಬೇಕಾ? ಏನು ಕಂಪ್ಲೀಟ್ ಪ್ಲ್ಯಾನ್ ಮುಗಿಸಿದೆ ಅಂತ ನನಗೆ ಅನಿಸ್ತಾ ಇದೆ ಅಣ್ಣ. ನಾವೇನು ಬಿಗಿನಿಂಗಿಂದ ಪ್ಲ್ಯಾನ್ ಮಾಡಿದ್ವಿ, ಮತ್ತು ಇವತ್ತಿನ ವರ್ಕ್ ಏನು ಪ್ಲ್ಯಾನ್ ಇತ್ತು ಹೇಳಿದ್ದು, ಮತ್ತು ಏನು ಪೆಂಡಿಂಗ್ ನಮ್ಮ ಕೃಷಿ ಚಟುವಟಿಕೆಗಳು ಮತ್ತು ಮಾತುಕತೆಗಳು ಏನೇನು ಕಾರ್ಯಕ್ರಮ ಇದ್ವು ಸಣ್ಣ ಮಾಡೋದ್ರ ಜೊತೆ ಅವೆಲ್ಲನೂ ಸರಿಯಾಗಿ ಮಾಡಿದ್ವಿ. ಎಲ್ಲ ಕಂಪ್ಲೀಟ್ ಆಗ್ಯದ ಅನಿಸ್ತಾ ಇದೆ. ಫೈನಲಿ ನೆಕ್ಸ್ಟ್ ಏನಿರೋದು ಮಾಡಿರೋದನ್ನ ಒಂದಾದರೆ ಅದನ್ನು ನೀನು ಹೆಂಗೆ ಅದನ್ನು ರೆಡಿ ಮಾಡಿ ನಿಮ್ಮ ವೀಕ್ಷಕರಿಗೆ ಅದನ್ನು ಸರಿಪಡಿಸ್ತೆ ಅನ್ನೋದು ಒಂದು ದೊಡ್ಡ ನಿನ್ನ ಜವಾಬ್ದಾರಿನ. ಎಕ್ಸಾಕ್ಟ್ಲಿ ನೀವು ಹೇಳಿರೋ ಪ್ರಕಾರ ಇದುವರೆಗೂ ಕಷ್ಟ ಇದೆ ಅಂತ ನನಗೆ ಗೊತ್ತು, ಬಟ್ ಭಾಳ ಜವಾಬ್ದಾರಿ ಇದೆ ನನ್ನ. ಎಕ್ಸಾಕ್ಟ್ಲಿ ನೀವು ಹೇಳಿರೋ ಹಾಗೆ ಇದುವರೆಗೂ ಏನು ಮಾಡಿದ್ದೇವಲ್ಲ, ಇನ್ನು ಮುಂದೆ ಪರದೆ ಮೇಲೆ ತರೋದಾದ ಮುಖ್ಯ ಕಾರ್ಯ ಇವಾಗ. ಡೆಫಿನೆಟ್ಲಿ ಅದ್ರ ಮೇಲೆ ವರ್ಕ್ ಮಾಡೋಣ, ಏನಾದರೂ ಮಾಡೋಣ. ವಿ ವಿಲ್ ಡೂ ಅವರ್ ಬೆಸ್ಟ್. ಓಕೆ, ಎಂದಿನಂತ ಇವತ್ತಿನ ಲಾಗನ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮಗೆ ಧನ್ಯವಾದಗಳು. ಬಾಯ್.